ಹಾಯ್ ಸ್ನೇಹಿತರೆ, ನಾನು ಶಂಕರ್, ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸ್ನೇಹಿತರೆ, ಹಸಿರು ಗಾಜಿನ ಬಳೆಗಳಿ, ಸ್ತ್ರೀ ಕುಲದ ಶುಭ ಸ್ವರಗಳಿ, ಈ ಕೈಗಳಿಗೆ ಶೃಂಗಾರವೇ ನೀವು ಗಲ್ಲೆಂದರೆ, ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ್ಮ, ಹಸಿರು ಗಾಜಿನ ಬಳೆಗಳಿ. ಇವತ್ತೇನು ಶಂಕರ್ ಸರ್ ಬ್ಯೂಟಿಫುಲ್ ಬಳೆ 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 ಅಂತಿದಾರಲ್ಲ, ಬಳೆದು ಏನಾರ ವಿಶೇಷತೆ ಇದೆಯಾ? ವಡು 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 ಡು 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 ಪೀಸ್ 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 ಪೀಸ್. ಇದೇನು ಸರ್ ಇದು ಅಂಜದ ಗಂಡುವಿನ ಬ್ಯೂಟಿಫುಲ್ ಡೈಲಾಗ್ ಹೇಳ್ತಿದ್ದೀರಲ್ಲ? ಹೌದು ಸ್ನೇಹಿತರೆ, ಈ ಪೀಸ್ ಪೀಸ್ ಗ್ಲಾಸ್ನ ಬ್ಯೂಟಿಫುಲ್ ಇಂಚಿಂಚು ಇತಿಹಾಸವನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಇದು ನಿಮ್ಮ ಅಕಾಡೆಮಿ ಸ್ನೇಹಿತರೆ, ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಈ ಅಕಾಡೆಮಿಯನ್ನು ಬ್ಯೂಟಿಫುಲ್ಲಾಗಿ ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಸ್ನೇಹಿತರಿಗೆ ಹೇಳಿ ಸಬ್ಸ್ಕ್ರೈಬ್ಸನ್ನು ಮಾಡಿಸಿ ಸ್ನೇಹಿತರೆ. ಅಷ್ಟಿಲ್ಲ ಸ್ನೇಹಿತರೆ, ನಮ್ಮ ಏನು ಈ ಅಕಾಡೆಮಿಯಿಂದ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಇದೆ, ಆ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಲಿಸ್ಟ್ ಅಲ್ಲಿರ್ತಕ್ಕಂಥ ಎಲ್ಲ ಲಿಂಕ್ಗಳನ್ನು ಬಳಸ್ಕೊಂಡು ಕಂಪ್ಲೀಟ್ ಆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಜೊತೆಗೆ ಬ್ಯೂಟಿಫುಲ್ ಸೋಷಿಯಲ್ ಆಗಿ ಸೇರಿಕೊಂಡು ಈ ಬ್ಯೂಟಿಫುಲ್ ಸೋಷಿಯಲನ್ನು ಕಟ್ಟುವ ಅಂತ ಹೇಳ್ತಾ, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಸುವರ್ಣಾವಕಾಶ ನಮ್ಮ ಟೀಮ್ ಜೊತೆಗೆ ಆಫ್ಲೈನ್ ಕ್ಲಾಸಸ್ಗಳು. ಸ್ನೇಹಿತರೆ, ಆಲ್ರೆಡಿ ಆಫ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿ 15 ದಿವಸದಿಂದ ನಡೀತಾ ಇದೆ. ಆ 15 ದಿವಸದಲ್ಲಿ ಎಲ್ಲ ಹುಡುಗರು ಊಟಕ್ಕೂ ಖುಷಿ ಇದ್ದಾರೆ, ಪಾಠಕ್ಕೂ ಖುಷಿ ಇದ್ದಾರೆ. ಅಷ್ಟೇ ಅಲ್ಲ, ಆದರೆ ಆ ಕಡೆ ನಾವು ಎವ್ರಿಡೇ ಕೊಡ್ತಕ್ಕಂತಹ ಸ್ಕಿಲ್ಗೂ ಕೂಡ ಖುಷಿಯಾಗಿದ್ದಾರೆ ಸ್ನೇಹಿತರೆ. ಆ ಒಂದು ಖುಷಿಯ ಆಧಾರದ ಮೇಲೆ ಮತ್ತೆ ಈಗ ಹೊಸ ಬ್ಯಾಚ್ಗಳನ್ನು 1ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಈ ಹೊಸ ಬ್ಯಾಚಿಗೆ ಬರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಮ್ಮದೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ನಿಮಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಕ್ಕಂಥದ್ದು ಏನಪ್ಪ ಅಂದರೆ, ತಾವು ಇಲ್ಲಿ ಬಂದು 3 ದಿವಸ ಇದ್ದು ಇಲ್ಲಿರ್ತಕ್ಕಂಥ ಕೋಚಿಂಗನ್ನು, ಇಲ್ಲಿರ್ತಕ್ಕಂತಹ ನಮ್ಮ ಸಿಸ್ಟಮನ್ನು, ವ್ಯವಸ್ಥೆಯನ್ನು ನೋಡಿ ನಂತರ ಅಡ್ಮಿಷನ್ ಆಗ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಆಲ್ರೆಡಿ ಏನು ಹೊರಗಡೆ ಡಿಸ್ಟಿಕ್ಕಿಂದ ಬಂದಿರತಕ್ಕಂಥ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಅವರನ್ನು ಕೇಳಿ 3 ದಿವಸ ನಮ್ಮ ಪಾಠಗಳನ್ನು ನೋಡಿ, ನಾವು 1 ದಿವಸಕ್ಕೆ 6ರಿಂದ 7 ಗಂಟೆವರೆಗೂ ನಾವು ನಿಮ್ಮ ಜೊತೆಗೆ ಯಾವ ರೀತಿ ಟೀಚಿಂಗ್ ಆ್ಯಂಡ್ ಲೆಸನ್ ಇಂಟ್ರಾಕ್ಷನ್ಸನ್ನು ಮಾಡ್ತಿದ್ದೀವಿ ಅವೆಲ್ಲ ಲೆಕ್ಕ ಮಾಡಿ 3 ದಿವಸದ ನಂತರ ನೀವು ಅಡ್ಮಿಷನ್ ಆಗಿ ಇಂತಹ ಸುವರ್ಣಾವಕಾಶವನ್ನು ಕೊಡ್ತಾ ಇರೋದು ಓನ್ಲಿ ಒನ್ ಸಾಧನಾ ಶಂಕರ್ ಅಕಾಡೆಮಿ ಅಂತ ಹೇಳ್ತಾ, ಇಂಥ ಅವಕಾಶವನ್ನು ಬ್ಯೂಟಿಫುಲ್ ಬಳಸ್ಕೊಂಡು ಜಾಯ್ನ್ ಆಗಿ ಸ್ನೇಹಿತರೆ. ಇದೇ 1ನೇ ತಾರೀಕಿಂದ ಮತ್ತೆ PC, PSI, FDA ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ PSI. ಸ್ನೇಹಿತರೆ, PSIಗೆ essay, ಆ ಬ್ಯೂಟಿಫುಲ್ essay ಅಂತಕ್ಕಂಥದ್ದು ಹೇಗೆ ಕನಸಿಂದ ಸ್ಟಾರ್ಟ್ ಆಗಬೇಕು, ಬಾಡಿ ಆಫ್ ಲೆಸನ್, ಬಾಡಿ ಆಫ್ essayನ ಹೇಗೆ ಬರೀಬೇಕು, ಕನ್ಕ್ಲೂಷನಲ್ಲಿ ಹೇಗಾಗಬೇಕು, ಆ essay ಅಂತಕ್ಕಂಥದ್ದು ಆ ಇವ್ಯಾಲ್ಯುಯೇಟರ್ನ ಹೇಗೆ ಮೋಟಿವೇಶನ್ ಮಾಡಬೇಕು, ಅವೆಲ್ಲ ಬ್ಯೂಟಿಫುಲ್ essayನ ಡೈರೆಕ್ಟಾಗಿ ನಮ್ಮ ಟೀಮ್ ನಿಮ್ಮ ಜೊತೆಗೆ ಚರ್ಚೆ ಮಾಡುತ್ತೆ. ನೀವು ಕೂಡ ನಮ್ಮ ಜೊತೆಗೆ ಬ್ಯೂಟಿಫುಲ್ ಭಾಗವಾಗಿರಿ ಅಂತ ಹೇಳ್ತಾ ಒಂದು ಎಕ್ಸಲೆಂಟ್ ಕ್ಲಾಸ್, ಪೀಸ್ ಕ್ಲಾಸ್ನ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಭಾರತದಲ್ಲಿ ಅತಿ ಹೆಚ್ಚು ಗಾಜು ಉತ್ಪಾದಿಸುವ ರಾಜ್ಯ ಯಾವುದು ಅಂತ? ಓಕೆ, ಗುಜರಾತ, UPನ, ವೆಸ್ಟ್ ಬೆಂಗಾಳ, ಏನು ಮಹಾರಾಷ್ಟ್ರ ಅಂತ. ಸಿಂಪಲ್, ಈ ಭಾರತದಲ್ಲಿ ಅತಿ ಹೆಚ್ಚು ಗಾಜನ್ನು ಉತ್ಪಾದಿಸುವ ರಾಜ್ಯ, ಇದಕ್ಕೆ ಉತ್ತರ ಪ್ರದೇಶ ಸ್ನೇಹಿತರೆ. ಉತ್ತರನೇ ಉತ್ತರ ಪ್ರದೇಶ. ಹಾಗಾದರೆ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಫಿರೋಜ್ಬಾದ್, ಗಾಜಿಯಾಬಾದ್ ಇದೆಯಲ್ವಾ, ಇಲ್ಲಿ ಗಾಜನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾರೆ. ಹಾಗಾಗಿ ಅತಿ ಹೆಚ್ಚು ಗಾಜನ್ನು ಉತ್ಪಾದನೆ ಮಾಡ್ತಕ್ಕಂಥ ಭಾರತದ ರಾಜ್ಯ ಉತ್ತರ ಪ್ರದೇಶ್. 2ನೇ ರಾಜ್ಯ ಯಾವುದು ಅಂದರೆ ಪಶ್ಚಿಮ ಬಂಗಾಳ. 3ನೇ ರಾಜ್ಯ ಯಾವುದು ಅಂದರೆ ದಟ್ ಇಸ್ ಮಹಾರಾಷ್ಟ್ರ ಸ್ನೇಹಿತರೆ. ಸ್ನೇಹಿತರೆ, ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಪ್ರಶ್ನೆಯಿಂದ ನಾನು ಗಾಜಿನ ಒಂದು ಇತಿಹಾಸನ ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ. ಇವುಗಳಲ್ಲಿ ಯಾವುದು ನೈಸರ್ಗಿಕ ಜ್ವಾಲಾಮುಖಿ ಗಾಜು ಆಗಿದೆ? ಓಕೆ, ನೋಡಿ, ಏನೇನು ಗಾಜು ನೋಡಿದ್ದೀವಿ ನಾವು. ಬೋಹಿಮಿಯನ್ ಗಾಜು ನೋಡಿದ್ದೀವಿ, ಜೇನಾ ಗಾಜು ನೋಡಿದ್ದೀವಿ, ಅಬ್ಸಿಡಿಯನ್ ಗಾಜು ನೋಡಿದ್ದೀವಿ, ಕ್ರುಕ್ಸ್ ಗಾಜು ನೋಡಿದ್ದೀವಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದು ಕ್ವಶನ್ ಬಂದುಬಿಡ್ತು, ನ್ಯಾಚುರಲ್ ವೋಲ್ಕಾನಿಕ್ ಗ್ಲಾಸ್ ಯಾವುದು ಅಥವಾ ನ್ಯಾಚುರಲ್ ಗ್ಲಾಸ್ ಯಾವುದು ಅಂತ. ಸಿಂಪಲ್ ಸ್ನೇಹಿತರೆ, ನಮ್ಮ ಭೂಮಿಗೆ ಜಿಯಾಯ್ಡ್ ಆಕಾರ ಇದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಭೂಮಿಯ ಕೇಂದ್ರದಲ್ಲಿ ಲಾವಾ ಕೊತ 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 ಕುದೀತಾ ಇದೆ, ಲಾವಾ. ಸ್ನೇಹಿತರೆ, ಮೇಲ್ಗಡೆ ಕ್ರಸ್ಟ್ ಇದೆ, ಕ್ರಸ್ಟ್ನ ಒಳಗಡೆ ಟೆಕ್ಟಾನಿಕ್ ಪ್ಲೇಟ್ಸ್ ಇದೆ, ದೊಡ್ಡ 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 ಪ್ಲೇಟ್ ಇದೆ. ಸ್ನೇಹಿತರೆ, ಈ ಪ್ಲೇಟ್ ಸಂದಿಯಿಂದ ಹೊರಗಡೆ ಲಾವಾ ಹೊರಗಡೆ ಬಂದು ಚಿಮ್ಮತ್ತೆ. ಇದನ್ನೇ ನಾವು ಜ್ವಾಲಾಮುಖಿ ಅಂತ ಕರಿತೀವಿ. ಈ ಚಿಮ್ತಕ್ಕಂಥ ಲಾವಾ ಇದೆಯಲ್ಲ, ಅತಿ ಹೆಚ್ಚು ತಾಪದಿಂದ ಚಿಮ್ತಕ್ಕಂಥ ಲಾವಾ, ಈ ಲಾವಾದಲ್ಲಿ ಒಂದು ಲಾವಾ ದಡಿದ ಫೆಲ್ಸಿಕ್ ಲಾವಾ. ಈ ಫೆಲ್ಸಿಕ್ ಲಾವಾದಲ್ಲಿ ಮರಳಿನ ಅಂಶ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಮರಳು, ಸಿಲಿಕಾದ ಅಂಶ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ.
ಸೊ ಸಿಂಪಲ್, ಈ ಫೆಲ್ಸಿಕ್ ಲಾವಾ ಅತಿ ಹೆಚ್ಚಿನ ತಾಪದಿಂದ ಹೊರಗಡೆ ಬಂದು ಈ ಮರಳಿನ ಅಂಶವನ್ನು ಕರಗಿಸ್ಕೊಂಡು ಒಂದು ಬ್ಯೂಟಿಫುಲ್ ಸ್ಟೋನ್ ಆಗಿ ಪರಿವರ್ತನೆ ಆಗುತ್ತೆ ಸ್ನೇಹಿತರೆ. ಯಾವಾಗ ಅಂದರೆ ಇದು ಸ್ಟೋನ್ ಏಜಲ್ಲಿ ನಡೆದಿರ್ತಕ್ಕಂಥ ಕತೆ. ಸ್ಟೋನ್ ಏಜ್ ನಡೆದ ಶಿಲಾಯುಗ. ಹಾಗಾಗಿ ಈ ಶಿಲಾಯುಗದಲ್ಲಿ ಏನು ಅಬ್ಸಿಡಿಯನ್ ಗಾಜಿದೆ, ಈ ಗಾಜನ್ನು ಅಲ್ಲಿನ ಜನ ಏನಿದ್ರಲ್ವ, ಏನು ಹಳೆಯ ಶಿಲಾಯುಗದ ಜನರು, ಅವರು ನೋಡಿ ಅದನ್ನು ನೋಡಿ ತನ್ನ ಪ್ರತಿಬಿಂಬವನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಇಂತಹ ಅಬ್ಸಿಡಿಯನ್ ಗಾಜನ್ನೇ ನಾವು ಫಸ್ಟ್ ನ್ಯಾಚುರಲ್ ಓಲ್ಕೋನಿಕ್ ಗ್ಲಾಸ್ ಅಂತ ಕರಿತೀವಿ ಸ್ನೇಹಿತರೆ. ಮೊಟ್ಟ ಮೊದಲ ನ್ಯಾಚುರಲ್ ಗ್ಲಾಸ್ ಯಾವುದು ಅಂದರೆ ದಟ್ ಇಸ್ ದ ಅಬ್ಸಿಡಿಯನ್ ಗ್ಲಾಸ್. ಇದು ಸ್ಟೋನ್ ಏಜಿಂದ ಪ್ರಾರಂಭವಾಗುತ್ತೆ. ಹಳೆಯ ಶಿಲಾಯುಗದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಗಾಜಿನ ಇತಿಹಾಸ ಮೊಟ್ಟ ಮೊದಲು ಎಲ್ಲಿ ನಮ್ಮ ಪುರಾತತ್ವ ಇಲಾಖೆ ಏನಿದೆಯಲ್ವಾ, ಈ ಪುರಾತತ್ವ ಇಲಾಖೆಯ ಎವಿಡೆನ್ಸ್ನಲ್ಲಿ ಎಲ್ಲಿ ಸಿಗತ್ತೆ ಅಂತ, ಫಸ್ಟ್ ಗಾಜು ಎಲ್ಲಿ ತಯಾರಿಸಿದ್ರು, ಏನೆಲ್ಲ ಮಾಹಿತಿ ಎಲ್ಲಿ ಸಿಗತ್ತೆ ಅಂದರೆ ಸ್ನೇಹಿತರೆ, ಲೆಬನಾನಲ್ಲಿ ಸಿಗತ್ತೆ, ಉತ್ತರ ಸಿರಿಯಾದಲ್ಲಿ ಸಿಗತ್ತೆ, ಮೆಸೊಪಟೋಮಿಯಾದಲ್ಲೂ ಸಿಗತ್ತೆ. ಮೆಸೊಪಟೋಮಿಯಾ ಅಂದರೆ ದಟ್ ಇಸ್ ದ ಓಲ್ಡ್ ಈಜಿಪ್ಟ್. ಓಕೆ, ಓಲ್ಡ್ ಈಜಿಪ್ಟ್. ಸೊ ಸ್ನೇಹಿತರೆ, ಇಲ್ಲೆಲ್ಲ ಗಾಜು ತಯಾರು ಆಗಿರ್ತಕ್ಕಂಥ ಅನೇಕ ಕುರುಹುಗಳು, ಎವಿಡೆನ್ಸಸ್ಗಳು ಪುರಾತತ್ವ ಇಲಾಖೆಗೆ ಸಿಗತ್ತೆ ಸ್ನೇಹಿತರೆ. ಹಾಗಾಗಿ ದಟ್ ಇಸ್ ದ ಡಿ ಈಸ್ ದ ರೈಟ್ ಆನ್ಸರ್. ಹಾಗಾದ್ರೆ ನಾವು ಕೆಲವೊಂದು ಬುಕ್ಗಳನ್ನು ನೋಡಿದಾಗ ಮೊಟ್ಟ ಮೊದಲು ಗಾಜನ್ನು ಎಲ್ಲಿ ತಯಾರಿಸಲಾಯಿತು ಅಂದಾಗ ಈಜಿಪ್ಟ್ ಅಂತ ಇರುತ್ತೆ. ಎಸ್, ಈಜಿಪ್ಟ್ ಇರಲಿಲ್ಲ ಅಂದರೆ ಟೆನ್ಷನ್ ತೊಗೋಬೇಡಿ, ಮೆಸೊಪಟೋಮಿಯಾ ಇರುತ್ತೆ. ಮೆಸೊಪಟೋಮಿಯಾ, ಉತ್ತರ ಸಿರಿಯಾ, ಲೆಬನಾನ್. ಡೈರೆಕ್ಟ್ ಈಜಿಪ್ಟ್ ಅನ್ನೋದು PCPSCಗೆ ಬರುತ್ತೆ. ಅದೇ UPSC, KPSC, KSC ಹೇಗೆ ಬಂದುಬಿಡುತ್ತೆ ಅಂದರೆ, ಗಾಜು ತಯಾರಿಕೆಯ ಕೇಂದ್ರ ಯಾವುದಾಗಿತ್ತು, ದಟ್ ಈಸ್ 3000 ಕ್ರಿಸ್ತಪೂರ್ವ 3600ರ ಸಂದರ್ಭದಲ್ಲಿ ಗಾಜು ತಯಾರಿಸಿದ ಕುರುಹುಗಳು ಈ ಕೆಳಕಂಡ ಯಾವ ನಗರಗಳಲ್ಲಿ ಕಂಡು ಬಂತು ಅಂತ ಇದೆ. KSCಗೆ ಬಂದರೆ ಆಪ್ಷನ್ ಎ ಈಜಿಪ್ಟ್, ಆಪ್ಷನ್ ಬಿ ಈಜಿಪ್ಟ್ ಉತ್ತರ ಸಿರಿಯಾ, ಆಪ್ಷನ್ ಸಿ ಈಜಿಪ್ಟ್ ಉತ್ತರ ಸಿರಿಯಾ ಲೆಬನಾನ್. ಈ ಥರ ಸ್ವಲ್ಪ ಬ್ರಾಡ್ ಮೈಂಡಲ್ಲಿ ಕ್ವಶನ್ಸ್ ಬರುತ್ತೆ. ಆವಾಗ ದಟ್ ಇಸ್ ದ ಎಲ್ಲವೂ ಅಂತ ಆನ್ಸರ್ ಆಗುತ್ತೆ ಸ್ನೇಹಿತರೆ. ನೀವು PCPSCನ ಓನ್ಲಿ ಫಾರ್ ಈಜಿಪ್ಟ್ ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ತಾವೆಲ್ಲರೂ ಕೂಡ ಗ್ಲಾಸನ್ನು ನೋಡಿದ್ದೀರಾ? ಎಸ್ ಸರ್, ನೋಡಿದ್ದೀವಿ ಸರ್. ದಿವಸ ಗ್ಲಾಸ್ ಜೊತೆಗೆ ಆಟ ಸರ್, ನೈಟ್ ಕೆಲವರಿಗೆ ಆಟ, ಹಗಲಾಲ ಕೆಲವರಿಗೆ ಆಟ, ಹುಡುಗಿಯರಿಗೆ ಬಳೆಗಳ ಜೊತೆಗೆ ಆಟ, ಅಯ್ಯೋ ಏನೆಲ್ಲ, ಕೆಲವರಿಗೆ ಗೋಲಿ ಆಟ, ಭಯಂಕರ. ನಾನಂತೂ ಈ ಗೋಲಿಯನ್ನು ಎಷ್ಟು ಆಡಿದ್ದೀನೋ ನನಗೆ ಗೊತ್ತಿಲ್ಲ. ನನ್ನ ಆ ಚಡ್ಡಿ ಜೇಬೇ ಹರಿದೋಗ್ಬಿಡೋದು ಗೋಲಿ ಹಾಕಿ 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 ಅಷ್ಟು ಈ ಗಾಜಿನ ಒಂದು ಬ್ಯೂಟಿಫುಲ್ ಕತೆ. ಹಾಗಾದ್ರೆ ಸಿಂಪಲ್ ಸ್ನೇಹಿತರೆ, ಈ ಗಾಜು ಭೌತಿಕವಾಗಿ ಫಿಸಿಕಲಿ, ಹಾಗಾದರೆ ಗಾಜು ಅಂತಕ್ಕಂಥದ್ದು ಸಾಲಿಡ್, ಲಿಕ್ವಿಡ್, ಏನು ಗ್ಯಾಸಾ? ಕಣ್ಣಿಗೆ ಕಾಣುತ್ತೆ ಅಂದರೆ 100% ಗ್ಯಾಸ್ ಅಂತೂ ಅಲ್ಲ, ಸಾಲಿಡ್ ಲಿಕ್ವಿಡ್. ಸಿಂಪಲ್ ಸ್ನೇಹಿತರೆ, ನಮ್ಮೇನು ಗಾಜಿದೆ ಇದು ಭೌತಿಕವಾಗಿ, ಫಿಸಿಕಲಿ, ಮೆಕ್ಯಾನಿಕಲಿ, ಯಾಂತ್ರಿಕವಾಗಿ ನಾನ್ ಕ್ರಿಸ್ಟಲಿನ್ ಅಮಾರ್ಫಸ್ ಸಾಲಿಡ್. ಇದು ಒಂದು ಆಸ್ಫಟಿಕ ಘನ ಸ್ನೇಹಿತರೆ. ಓಕೆ, ಇದು ಒಂದು ಆಸ್ಫಟಿಕ ಘನ. ಭೌತಿಕವಾಗಿ ಅಂದರೆ ನಾವು ನೋಡ್ತೀವಲ್ವ, ಇಂದ್ರಿಯಗಳನ್ನು ಬಳಸಿ ಮುಟ್ಟಿದಾಗ ಗಟ್ಟಿ ಇದೆ, ನೋಡಿದಾಗ ಘನಸ್ಥಿತಿ. ಈ ಥರ ಭೌತಿಕವಾಗಿ, ಯಾಂತ್ರಿಕವಾಗಿ ಗಾಜು ಇದು ಒಂದು ಆಸ್ಫಟಿಕ ಘನ. ಸ್ನೇಹಿತರೆ, ಇದನ್ನು ಸ್ಟ್ರಕ್ಚರಲ್ಲಿ, ರಚನಾತ್ಮಕವಾಗಿ ನೋಡಿದಾಗ ನಾವು ಇದರ ರಚನೆ ಹೇಗೆ ಘನ ವಸ್ತುಗಳಲ್ಲಿ ಕಣಗಳು ಬಿಗಿಯಾಗಿ ಅಂಟ್ಕೊಂಡಿರುತ್ತೆ, ದ್ರವ ವಸ್ತುಗಳಲ್ಲಿ ಕಣಗಳು ಸಡಿಲವಾಗಿ ಅಂಟ್ಕೊಂಡಿರುತ್ತೆ, ಅನಿಲ ವಸ್ತುಗಳಲ್ಲಿ ಕಣಗಳು ಸ್ವತಂತ್ರವಾಗಿರುತ್ತೆ. ಈ ಥರ ಕಣಗಳ ರಚನಾತ್ಮಕವಾಗಿ ನಾವು ನೋಡಿದಾಗ ಗಾಜು ಇದು ಒಂದು ಸೂಪರ್ ಕೂಲ್ಡ್ ಲಿಕ್ವಿಡ್, ಅತಿ ತಂಪಿತ ದ್ರವ ಸ್ನೇಹಿತರೆ. ಹಾಗಾದರೆ ಸಿಂಪಲ್ ಎಕ್ಸಾಮಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಫಿಸಿಕಲಿ ಕೇಳ್ದ, ಮೆಕ್ಯಾನಿಕಲಿ ಕೇಳ್ದ, ನಾನ್ ಕ್ರಿಸ್ಟಲಿನ್ ಅಮಾರ್ಫಸ್ ಸಾಲಿಡ್. ಸ್ಟ್ರಕ್ಚರಲಿ ಅಂತ ಕೇಳ್ದ 100% ಸೂಪರ್ ಕೂಲ್ಡ್ ಲಿಕ್ವಿಡ್. ಸರ್ ಫಿಸಿಕಲಿನೂ ಕೇಳಿಲ್ಲ, ಮೆಕ್ಯಾನಿಕಲ್ಲೂ ಕೇಳಿಲ್ಲ, ನೆಕ್ಸ್ಟ್ ಸ್ಟ್ರಕ್ಚರಲಿಯೂ ಕೇಳಿಲ್ಲ, ವಿಚ್ ಇಸ್ ದ ರೈಟ್ ಆನ್ಸರ್? ಸೂಪರ್ ಕೂಲರ್ ಲಿಕ್ವಿಡ್ ಇಸ್ ದ ರೈಟ್ ಆನ್ಸರ್. ಏನೂ ಕೇಳಿಲ್ಲ ಅಂದರೆ 100% ಗ್ಯಾಸ್, ಇದು ಒಂದು ಅತಿ ತಂಪಿತ ದ್ರವ. ಸರ್ ಇದು ದ್ರವ ಆಗಿದ್ರೂ ಕೂಡ, ರಚನಾತ್ಮಕವಾಗಿ ದ್ರವವಾಗಿದ್ದರೂ ಕೂಡ ಮತ್ತು ಯಾಕೆ ಸರ್ ಇದು ಘನದ ಥರ ಕಾಣುತ್ತೆ? ಇದು ಒಂದು ಕ್ವಶನ್ ಅಲ್ವಾ? ಇದಕ್ಕೆ ಒಂದು ಬ್ಯೂಟಿಫುಲ್ ಆನ್ಸರ್ ಸ್ನೇಹಿತರೆ. ನಿಮಗೆಲ್ರಿಗೂ ಗೊತ್ತು, ನೀರು ಇದು ಒಂದು ದ್ರವ, ಎಣ್ಣೆ ಇದು ಒಂದು ದ್ರವ, ಅದೇ ರೀತಿ ಗಾಜು ಇದು ಒಂದು ದ್ರವ. ದಟ್ ಇಸ್ ದ ರಚನಾತ್ಮಕವಾಗಿ. ಹೇಗೆ ನೀರಿನ ಕಣಗಳ ರಚನೆ ಬಿಡಿಬಿಡಿಯಾಗಿ ಇರುತ್ತೆ, ಸಡಿಲವಾಗಿ ಇರುತ್ತೆ. ಎಣ್ಣೆಯ ಕಣಗಳ ರಚನೆ ಬಿಡಿಬಿಡಿಯಾಗಿ ಸಡಿಲವಾಗಿ ಇರುತ್ತೆ. ಅದೇ ರೀತಿ ಗಾಜಿನ ಕಣಗಳ ರಚನೆಯೂ ಕೂಡ ಆ ದ್ರವ ವಸ್ತುಗಳು ಹೇಗಿದೆಯೋ ಹಾಗೆ ಇರುತ್ತೆ. ಆದರೆ ನಿಮ್ಮ ಪ್ರಶ್ನೆ ಏನಪ್ಪ ಅಂದರೆ, ಹೌದು ಸರ್
ನೀರು ಎಣ್ಣೆ ಗಾಜು ಒಂದೇ ರೀತಿಯ ರಚನೆಯನ್ನು ಹೊಂದಿದೆ, ಆದರೆ ನೀರು ಗುಳು 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 ಅಂತ ಹರಿಯತ್ತೆ, ಎಣ್ಣೆ ಗೂಳು 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 ಅಂತ ಹರಿಯತ್ತೆ. ಇದ್ಯಾಕೆ ಸೆಟ್ಕೊಂಡು ನಿಂತ್ಕೊಂಡಿದೆ ಅಂತ ಕ್ಲಿಯರ್, ಇದ್ಯಾಕೆ ಸೆಟ್ಕೊಂಡು ನಿಂತ್ಕೊಂಡಿದೆ ಏನಿಲ್ಲ ಸ್ನೇಹಿತರೆ, ಇಲ್ಲಿ ಕಣಗಳ ನಡುವೆ ಪ್ರೀತಿ ಕಡಿಮೆ ಇದೆ. ಎಕ್ಸಾಂಪಲ್, ಈಗ ನಾನು KPG ಓಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ, ಇಬ್ಬರ ನಡುವೆ ಪ್ರೀತಿ ಕಡಿಮೆ ಇದೆ. KPG ಅಯ್ಯೋ ನಾನು ಯಾಕೆ ಶಂಕರ್ ಸರಿಂದ ಸೋಲ್ಬೇಕು, ನಾನು ಅಯ್ಯೋ ಇವನೇ ಹಿಂಗೆ ಮಾಡ್ತಾನೆ ಅಂದರೆ ನಾನು ಯಾಕೆ ಸೋಲ್ಬೇಕು. ಇಬ್ಬರ ನಡುವೆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಏನಾಗಿದೆ, ಕಡಿಮೆ ಇದೆ. ಹಾಗಾಗಿ ನಾನು ವೇಗವಾಗಿ ಓಡ್ತಾ ಇದ್ದೀನಿ, ಅವನು ವೇಗವಾಗಿ ಓಡ್ತಿದೆ, ಎರಡು ಕಣಗಳ ನಡುವೆ ಆಕರ್ಷಣೆ ಕಡಿಮೆ ಇದೆ. ಹಾಗಾಗಿ ಇದರ ಫ್ಲೋಯಿಂಗ್ ಸ್ಪೀಡ್, ಇದರ ಹರಿಯುವ ಸ್ಪೀಡ್ ಏನಾಗಿದೆ, ಜಾಸ್ತಿ ಇದೆ. ಇಲ್ಲಿ ನೋಡಿ, ಈಗ ಇಲ್ಲಿ ನಾನು ಓಡ್ತೀನಿ, ನನ್ನ ಜೊತೆಗೆ ಮಾಲಾಶ್ರೀ ಓಡ್ತಾಳೆ. ಈಗ ನಾನು KPG ಜೊತೆಗೆ ಓಡ್ದಲ್ಲ, ಹಾಸ್ಪಿಟಲ್ ಓಡ್ತೀನಿ, ನೋ ಹ್ಯೋ ಮಾಲಾಶ್ರೀ ಫಿಲಮ್ ಆ್ಯಕ್ಟ್ರೆಸ್. ಇಲ್ಲಿ ಫೋರ್ಸ್ ಆಫ್ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಇಬ್ಬರ ನಡುವೆ ಆಕರ್ಷಣೆ ಏನಾಯಿತು, ಜಾಸ್ತಿ ಆಯಿತು. ಈಗ ನನ್ನ ಫ್ರೆಂಡ್ಸ್ ಕೇಳ್ತಾರೆ, ನಿನ್ನ KPG ಜೊತೆಗೆ ಆ ಲೆವೆಲ್ ಓಡಿದೆ, ಈಗ ಓಡೋ ಅಂತ. ಇಲ್ಲ ಮಗ, ಯಾಕೋ ಮೈಕೈ ನೋವು, ಯಾಕೆ, ಇಲ್ಲಿ ಫೋರ್ಸ್ ಆಫ್ ಇಂಟ್ರಾಕ್ಷನ್ಸ್ ಜಾಸ್ತಿ ಇದೆ. ಇಲ್ಲಿ ನೋಡಿ, ಇಲ್ಲಿ ನಾನು ಓಡ್ತೀನಿ, ನನ್ನ ಜೊತೆಗೆ ಕತ್ರಿನಾ ಕೈಫ್ ಇದ್ದಾಳೆ. ಈಗ ನನ್ನ ಫ್ರೆಂಡ್ಸು ಓಡೋ ಮಗ ಅಂದರೆ ಕತ್ರಿನಾ ಕೈಫ್ ಪಕ್ಕದಲ್ಲಿದ್ದರೆ ಯಾರು ಓಡ್ತಾರೇನ್ರಿ. ಇಲ್ಲಿ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಏನಾಗಿದೆ, ಎರ್ರಾಬಿರ್ರಿ ಇದೆ, ಎರಡು ಕಣಗಳ. ಕತ್ರಿನ ಬಿಟ್ಟು ನನಗೆ ಮುಂದಕ್ಕೆ ಹೋಗೋಕ್ಕೆ ಆಗ್ತಿಲ್ಲ. ಫ್ರೆಂಡ್ಸ್ ಎಲ್ಲ ಕೇಳಿದರೆ ಇಲ್ಲ ಮಗ, ಕಾಲು ನಿನ್ನೆ ಉಳುಕಿದೆ. ಹಾಗಾದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್, ಎರಡು ಕಣಗಳು. ಈ ನೋಡಿ, ಇದು ದ್ರವ ಆದರೂ ಕೂಡ ಈ ಕಣಗಳ ನಡುವೆ ಆಕರ್ಷಣ ಬಲ ಜಾಸ್ತಿ ಇರೋದ್ರಿಂದ ಇದೇನಾಗ್ತಾ ಇಲ್ಲ, ಹರಿತಾ ಇಲ್ಲ ಸ್ನೇಹಿತರೆ. ಹಾಗಾದ್ರೆ ಎರಡು ಕಣಗಳ ನಡುವೆ ಇರ್ತಕ್ಕಂಥ ಆಕರ್ಷಣ ಬಲಕ್ಕೆ ನಾವೇನಂತ ಕರಿತೀವಿ, ವಿಸ್ಕಾಸಿಟಿ ಅಂತ ಕರಿತೀವಿ. ಎಂತ ಕರಿತೀವಿ, ವಿಸ್ಕಾಸಿಟಿ. ಓಕೆ, ಎಂತ ಕರಿತೀವಿ, ವಿಸ್ಕಾಸಿಟಿ ಅಂತ ಕರಿತೀವಿ ಸ್ನೇಹಿತರೆ. ವಿಸ್ಕಾಸಿಟಿ ಆರ್ ಸ್ನಿಗ್ಧತೆ, ಈ ಸ್ನಿಗ್ಧತೆ ಆರ್ ಸಂಲಗ್ನತ್ವ, ಈ ಗುಣ ಈ ಗಾಜಿಗೆ ಜಾಸ್ತಿ ಇರೋದ್ರಿಂದ ಇದು ದ್ರವ ಆಗಿದ್ದರೂ ಕೂಡ ಈ ಕಣಗಳ ನಡುವೆ ಆಕರ್ಷಣ ಬಲ ಆರ್ ವಿಸ್ಕಾಸಿಟಿ ಜಾಸ್ತಿ ಆಗಿರೋದ್ರಿಂದ ಇದು ದ್ರವವಾಗಿದ್ದರೂ ಕೂಡ ಘನತ್ತರ ಭೌತಿಕವಾಗಿ ಯಾಂತ್ರಿಕವಾಗಿ ಇದೆ ಸ್ನೇಹಿತರೆ. ಹಾಗಾಗಿ ಸಿಂಪಲ್, ಅತಿ ಹೆಚ್ಚು ಸ್ನಿಗ್ಧತೆಯನ್ನು ಹೊಂದಿರತಕ್ಕಂಥ ದ್ರವ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಗಾಜು. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಒಂದು ಬ್ಯೂಟಿಫುಲ್, ಗಾಜಿಗೆ ಮತ್ತೇನೇನು ಗುಣಗಳಿದೆ. ಸಿಂಪಲ್, ಗಾಜು ಇದು ಒಂದು ಪಾರದರ್ಶಕ, ತಮ್ಮೆಲ್ಲರಿಗೂ ಗೊತ್ತಿದೆ. ತನ್ನ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡ್ತಕ್ಕಂಥ ವಸ್ತುಗಳಿಗೆ ನಾವೇನಂತ ಕರಿತೀವಿ, ಪಾರದರ್ಶಕ ಅಂತ ಕರಿತೀವಿ ಗಾಜು. ಅಷ್ಟೇ ಅಲ್ಲ ಸ್ನೇಹಿತರೆ, ಗಾಜು ರಾಸಾಯನಿಕವಾಗಿ ಜಡ, ಕೆಮಿಕಲಿ ಇನರ್ಟ್, ರಾಸಾಯನಿಕವಾಗಿ ಜಡ. ಓಕೆ, ರಾಸಾಯನಿಕವಾಗಿ ಜಡ. ಹಾಗಾಗಿ ಗಾಜು ರಾಸಾಯನಿಕವಾಗಿ ಜಡ ಆಗಿರೋದ್ರಿಂದ ಸಾಮಾನ್ಯವಾಗಿ ಪ್ರಯೋಗಶಾಲೆಗಳಲ್ಲಿ ಏನು ರಾಸಾಯನಿಕ ವಸ್ತುಗಳಿವೆ, ಆ ರಾಸಾಯನಿಕ ವಸ್ತುಗಳನ್ನು ಸ್ಟೋರ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಗಾಜಿನ ಬೀಕರ್ಗಳನ್ನೇ. ಅಷ್ಟೇ ಅಲ್ಲ, ಈ ರಾಸಾಯನಿಕ ವಸ್ತುಗಳನ್ನು ಬಳಸ್ಕೊಂಡು ಪ್ರಯೋಗ ಮಾಡಲಿಕ್ಕೆ ಅತಿ ಹೆಚ್ಚು ನಾವೇನು ಮಾಡ್ತೀವಿ, ಗಾಜಿನ ಸಲಕರಣೆಗಳನ್ನೇ ಬಳಸ್ತೀವಿ. ಯಾಕೆಂದರೆ ಗಾಜು ಆ ರಾಸಾಯನಿಕ ವಸ್ತುಗಳ ಜೊತೆಗೆ ಕ್ರಿಯೆ ನಡೆಸಲ್ಲ, ಜಡವಾಗಿರೋದ್ರಿಂದ. ಇಲ್ಲೊಂದು ಕ್ವಶನ್ ಬರುತ್ತೆ ಮೇಡಮ್ ಸ್ನೇಹಿತರೆ. ಸಿಂಪಲ್, ಸಾಮಾನ್ಯವಾಗಿ ಎಲ್ಲ ಆಮ್ಲಗಳನ್ನು ನಾವು ಗಾಜಿನ ಬೀಕರ್ಗಳಲ್ಲೇ ಸ್ಟೋರ್ ಮಾಡ್ತೀವಿ. ನಾವು ಎಲ್ಲ ಆಮ್ಲಗಳನ್ನು, ಅಂಥ ಬಂಗಾರವನ್ನು ಕರಗಿಸ್ತಕ್ಕಂತಹ ರಾಜಾಮ್ಲ ಅಕ್ವರ್ಜಿಯನ್ನು ಕೂಡ ನಾವು ಗಾಜಿನ ಬೀಕರ್ಗಳಲ್ಲೇ ಸ್ಟೋರ್ ಮಾಡ್ತೀವಿ. ಆದರೆ ಒಂದು ಆಮ್ಲ ಇದೆ, ದಟ್ ಆಮ್ಲ ಈಸ್ ಹೈಡ್ರೋಫ್ಲೂರಿಕ್ ಆ್ಯಸಿಡ್. ಆ ಆಮ್ಲ ಯಾವುದು ಅಂದರೆ ಹೈಡ್ರೋಫ್ಲೂರಿಕ್ ಆ್ಯಸಿಡ್ ಸ್ನೇಹಿತರೆ, ಹೈಡ್ರೋಫ್ಲೂರಿಕ್ ಆಮ್ಲ. ಈ ಆಮ್ಲ ಗಾಜಿನೊಟ್ಟಿಗೆ ವರ್ತಿಸ್ತದೆ. ಹಾಗಾಗಿ ಗಾಜಿನ ಒಟ್ಟಿಗೆ ವರ್ತಿಸುವ ಆಮ್ಲ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಹೈಡ್ರೋಫ್ಲೂರಿಕ್ ಆ್ಯಸಿಡ್. ಇದು ಗಾಜೊಟ್ಟಿಗೆ ರಿಯಾಕ್ಟ್ ಆಗೋದ್ರಿಂದ ಈ ಆಮ್ಲವನ್ನು ಯಾವುದರಲ್ಲಿ ಸ್ಟೋರ್ ಮಾಡ್ತೀವಿ ಅಂದರೆ ಪ್ಲಾಸ್ಟಿಕ್ಗಳಲ್ಲಿ ಸ್ಟೋರ್ ಮಾಡ್ತೀವಿ. ನೋಡಿ, ಎಲ್ಲ ಆಮ್ಲಗಳು ಪ್ಲಾಸ್ಟಿಕ್ಕನ್ನು ಸುಟ್ಟರೆ ಈ ಆಮ್ಲ ಪ್ಲಾಸ್ಟಿಕ್ಕನ್ನು ಪ್ರೀತಿ ಮಾಡುತ್ತೆ. ಎಲ್ಲ ಆಮ್ಲಗಳು ಗಾಜಿನ ಜೊತೆಗೆ ಚೆನ್ನಾಗಿದ್ದರೆ ಈ ಆಮ್ಲ ಗಾಜನ್ನೇ ಸುಡುತ್ತೆ. ಹಾಗಾಗಿ ಬ್ಯೂಟಿಫುಲ್, ವೈಸ ವರ್ಷ ನೋಡ್ಕೊಳ್ಳಿ ಅಂತ ಹೇಳ್ತಾ, ಇವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರಬಹುದಾದ ಪ್ರಮುಖವಾಗಿರ್ತಕ್ಕಂಥ ಗಾಜಿನ ಗುಣಗಳು ಸ್ನೇಹಿತರೆ. ಸ್ನೇಹಿತರೆ, ಗಾಜು ತಯಾರಿಕೆಯ ಕಚ್ಚಾ ಸಾಮಗ್ರಿಗಳಲ್ಲಿ ಕ್ಯುಲೇಟ್ಸ್ ಅಂದರೆ ಏನು ಅಂತ. ಓಕೆ, ಸಿಂಪಲ್ ಕ್ವಶನ್. ಈಗ ಗಾಜು ತಯಾರಿಕೆಯ ಕಚ್ಚಾ ಸಾಮಗ್ರಿಗಳು, ಅದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ಸರ್? ಸಿಂಪಲ್, ಇಲ್ಲೇ ಕಲಿಸ್ಬಿಡ್ತೀನಿ ನೋಡಿ. ಗಾಜು ತಯಾರಿಕೆಯ ಕಚ್ಚಾ ಸಾಮಗ್ರಿಗಳು ಒಂದೇ ಹೊಡೆತಕ್ಕೆ ಕಲಿಬೇಕಾ? ಸೂಸುಮಗ. ಓಕೆ, ಸೂಸುಮಗ ನೆನ್ಪಿಟ್ಕೊಂಡ್ರೆ ಸಾಕು. ಏನು ಸರ್ ಇದು ಸೂಸುಮಗ? ಸಿಂಪಲ್, ಇಲ್ಲೇ ನೋಡಿ. ಸು ಅಂದರೆ ಫಸ್ಟ್ ಸು ದಟ್ ಇಸ್ ದ ಸೋಡಾ ಆಶ್, ಸೆಕೆಂಡ್ ಸು ದಟ್ ಇಸ್ ದ ಸುಣ್ಣದ ಕಲ್ಲು, ಮೂರನೇದು ಮ ದಟ್ ಇಸ್ ದ ಮರಳು,
ನೆಕ್ಸ್ಟ್ ಗಾಜ್ ಇದೆಯಲ್ವಾ, ದಟ್ ಇಸ್ ದ ಒಡೆದ ಗಾಜಿನ ಚೂರುಗಳು. ಸೂಸುಮಗ ನೆನ್ಪಿಟ್ಕೊಂಡ್ರೆ ಸಾಕು ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಸೂಸುಮಗದಲ್ಲಿ ಕ್ಯುಲೇಟ್ಸ್ ಅಂದರೆ ಯಾವುದು ಅಂತ ನಮ್ಮ ಆಪ್ಷನ್. ಸೊ ಸಿಂಪಲ್, ಈ ಸೂಸುಮಗದಲ್ಲಿ ಈ ಸೂಸುಮ ಇದೆಯಲ್ವಾ, ಸೂಸುಮ ಅಂದರೆ ಸೋಡಾ ಆ್ಯಶ್ ಇರ್ಬೋದು, ಸುಣ್ಣದ ಕಲ್ಲು ಇರ್ಬೋದು, ಮರಳು ಇರ್ಬೋದು. ಸೊ ಸಿಂಪಲ್, ಸೋಡಾ ಆ್ಯಶ್ನ ಸೂತ್ರ ದಟ್ ಇಸ್ ದ ಸೋಡಿಯಂ ಕಾರ್ಬೋನೇಟ್, ಸುಣ್ಣದ ಕಲ್ಲಿನ ಸೂತ್ರ ದಟ್ ಇಸ್ ದ ಕ್ಯಾಲ್ಸಿಯಂ ಕಾರ್ಬೋನೇಟ್, ಮರಳಿನ ಸೂತ್ರ ದಟ್ ಇಸ್ ನಿಮ್ಮೆಲ್ಲರಿಗೂ ಗೊತ್ತು SiO2 ಸಿಲಿಕಾ, ಇದಕ್ಕೆ ಲೈಮ್ ಸ್ಟೋನ್ ಅಂತ ಕರಿತೀವಿ, ಇದಕ್ಕೆ ಸೋಡಾ ಆ್ಯಶ್ ಆರ್ ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಇವುಗಳ ಮಿಶ್ರಣ ಏನಿದೆ, ಇವು ಮೂರು ಸೂಸುಮ. ಈ ಸೂಸುಮವನ್ನು ತೆಗೆದುಕೊಂಡು ಚೆನ್ನಾಗಿ ಪುಡಿ ಮಾಡಿದಾಗ ಒಂದು ಪೌಡ್ರ್ ಬರುತ್ತೆ. ಈ ಪೌಡ್ರ್ ರೂಪದ ಮಿಶ್ರಣಕ್ಕೆ ಏನಂತ ಕರಿತೀವಿ, ಬ್ಯಾಚ್ ಅಂತ ಕರಿತೀವಿ ಸ್ನೇಹಿತರೆ, ಬ್ಯಾಚ್. ಹಾಗಾದರೆ ಸಿಂಪಲ್, ಗಾಜಿನ ತಯಾರಿಕೆಯಲ್ಲಿ ಬ್ಯಾಚ್ ಎಂದರೆ ಸಿಂಪಲ್ ಸುಣ್ಣದ ಕಲ್ಲು, ನೆಕ್ಸ್ಟ್ ಸೋಡಾ ಆ್ಯಶ್, ಮರಳು, ಇದನ್ನು ಮೂರನ್ನು ಮಿಕ್ಸ್ ಮಾಡಿ ನುಣ್ಣಗೆ ಮಾಡಿರ್ತಕ್ಕಂಥ ಪುಡಿ ಇದೆಯಲ್ವ, ಪೌಡರ್ ಇದೆಯಲ್ವಾ, ಆ ಪೌಡರ್ಗೆ ನಾವೇನಂತ ಕರಿತೀವಿ, ಬ್ಯಾಚ್. ಸೊ ಸ್ನೇಹಿತರೆ, ಈ ಬ್ಯಾಚ್ ಅಥವಾ ಈ ಸೂಸುಮ, ಓಕೆ ಸೂಸುಮ, ಇದು ಬಹಳ ಬೇಗ ಕರಗಲಿ ಅಂತ, ಇದರ ಕರಗುವ ದರವನ್ನು ಜಾಸ್ತಿ ಮಾಡಲಿಕ್ಕೆ ನಾವು ಈ ಗಾಜಿನ ಕಚ್ಚಾ ಸಾಮಗ್ರಿಗಳ ಜೊತೆಗೆ ಒಡೆದ ಗಾಜಿನ ಚೂರುಗಳನ್ನು ಬೆರೆಸ್ತೀವಿ ಸ್ನೇಹಿತರೆ. ಈ ಒಡೆದ ಗಾಜಿನ ಚೂರುಗಳನ್ನು ನಾವು ಸೂಸುಮ ಆರ್ ಬ್ಯಾಚ್ ಜೊತೆಗೆ ಬೆರೆಸಿದರೆ ಬ್ಯಾಚ್ ಕರಗುವ ದರ ಏನಾಗುತ್ತೆ, ದಟ್ ಇಸ್ ಫಾಸ್ಟ್ ಆಗುತ್ತೆ, ಹೆಚ್ಚಿಗೆ ಆಗುತ್ತೆ. ಹಾಗಾದರೆ ಬ್ಯಾಚ್ ಕರಗುವ ದರ ಆರ್ ಸೂಸುಮ ಕರಗುವ ದರವನ್ನು ಹೆಚ್ಚಿಸಲು ಗಾಜಿನ ಕಚ್ಚಾ ಸಾಮಗ್ರಿಗಳ ಜೊತೆ ನಾವು ಬೆರೆಸ್ತಕ್ಕಂಥ ವಸ್ತು ಒಡೆದ ಗಾಜಿನ ಚೂರುಗಳು. ಈ ಒಡೆದ ಗಾಜಿನ ಚೂರುಗಳನ್ನೇ ನಾವೇನಂತ ಕರಿತೀವಿ, ಕ್ಯುಲೇಟ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಸಿಂಪಲ್ ಆನ್ಸರ್ ಸಿಕ್ಬಿಡ್ತು. ಗಾಜು ತಯಾರಿಕೆಯ ಕಚ್ಚಾ ಸಾಮಗ್ರಿಗಳಲ್ಲಿ ಕ್ಯುಲೇಟ್ಸ್ ಎಂದರೆ ಒಡೆದ ಗಾಜಿನ ಚೂರುಗಳು. ಈ ಕ್ಯುಲೇಟ್ಸ್ ಬ್ಯಾಚ್ ಕರಗುವ ದರವನ್ನು, ಬ್ಯಾಚ್ ಕರಗುವ ಸ್ಪೀಡನ್ನು ಏನು ಮಾಡುತ್ತೆ, ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾ ಒಂದು ಬ್ಯೂಟಿಫುಲ್ ಈ ಕಚ್ಚಾ ಸಾಮಗ್ರಿಗಳನ್ನು ತಗೊಂಡು ಗಾಜನ್ನು ಹೇಗೆ ತಯಾರಿಸ್ತಾರೆ ಇವೆಲ್ಲವನ್ನು ಮುಂದಿನ ಹಂತಗಳಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಈಗ ನಾವೇನು ಮಾಡ್ತೀವಿ ಅಂದರೆ ಸಿಂಪಲ್ ಒಂದು ಪಾತ್ರೆ ತಗೊಳ್ಳೋಣ. ಒಂದು ಬೆಸ್ಟ್ ಲ್ಯಾಬ್ ಯಾವುದಪ್ಪ ಅಂದರೆ ದಟ್ ಇಸ್ ದ ಅಡುಗೆ ಮನೆ. ಒಂದು ಪಾತ್ರೆ ತಗೊಂಡು ಇದರಲ್ಲಿ ನಾವು ಸೂಸುಮ ಹಾಕ್ಕೊಂಡಿದ್ದೀನಿ, ಸೂಸುಮ ಕ್ಲಿಯರ್, ಸೂಸುಮ ಹಾಕ್ಕೊಂಡಿದ್ದೀನಿ. ಸೂಸುಮ ಜಲ್ದಿ ಕರಗಲಿ ಅಂತ ಕ್ಯುಲೇಟ್ಸು ಕೂಡ ಹಾಕ್ಕೊಳ್ತೀನಿ, ಕ್ಯುಲೇಟ್ಸ್. ಈ ಕ್ಯುಲೇಟ್ಸನ್ನು ಹಾಕ್ಕೊಂಡು ಬ್ಯೂಟಿಫುಲ್ 2073 ಕೆಲ್ವಿನ್, 273 ಕೆಲ್ವಿನ್, ಓಕೆ 2073 ಕೆಲ್ವಿನ್ ತಾಪವನ್ನು ಕೊಡ್ತೀನಿ ಸ್ನೇಹಿತರೆ. ಈ ಸೂಸುಮ ಫುಲ್ ಕರಗಿಬಿಡತ್ತೆ. ಕರಗಿ ಹೋದ ನಂತರ ಒಳಗಡೆ ಅಲ್ಲೆಲ್ಲೋ ಗಾಳಿಯ ಗುಳ್ಳೆಗಳು ಉಳ್ಕೊಳ್ಳುತ್ತೆ. ಹಾಗಾದರೆ ಈ ಕರಗಿರ್ತಕ್ಕಂಥ ಮಾಲ್ಟನ್ ಆರ್ ದ್ರವರೂಪದ ಗಾಜಿದೆ, ಈ ಗಾಜಲ್ಲಿ ಇರತಕ್ಕಂತಹ ಗಾಳಿಯ ಗುಳ್ಳೆಗಳನ್ನು ತೆಗಿಲಿಕ್ಕೆ ನಾವು ಬೆರೆಸ್ತಕ್ಕಂಥ ವಸ್ತು ಯಾವುದು ಅನ್ನೋದು ಈ ಪ್ರಶ್ನೆ. ಸೊ ಗಾಳಿಯ ಗುಳ್ಳೆಗಳನ್ನು ತೆಗಿಲಿಕ್ಕೆ ಬೆರೆಸ್ತಕ್ಕಂಥ ವಸ್ತು ಸಿಂಪಲ್ ಸ್ನೇಹಿತರೆ. ಗಾಳಿಯ ಗುಳ್ಳೆಗಳನ್ನು ಅಬ್ಸಾರ್ಬ್ ಮಾಡಲಿಕ್ಕೆ ನಾವು ಬೊರ್ಯಾಕ್ಸ್, ಇದು ಒಂದು ಸೋಡಿಯಂ ಸಂಯುಕ್ತ, ಅಲ್ಯೂಮಿನ, ಬೊರ್ಯಾಕ್ಸ್ ಅಥವಾ ಅಲ್ಯೂಮಿನವನ್ನು ಮೇಲ್ಗಡೆಯಿಂದ ಹಾಕ್ತೀವಿ ಸ್ನೇಹಿತರೆ. ಆ ಬೊರ್ಯಾಕ್ಸ್ ಅಥವಾ ಅಲ್ಯೂಮಿನ ಇದು ಮೇಲ್ಗಡೆಯಿಂದ ಕೆಳಗಡೆ ಬರೋದರಲ್ಲಿ ಇಲ್ಲಿರ್ತಕ್ಕಂಥ ಏರ್ ಬಬಲನ್ನು ಅಬ್ಸಾರ್ಬ್ ಮಾಡಿಕೊಂಡು ತಳ ಸೇರಿಬಿಡತ್ತೆ. ಆವಾಗ ಏರ್ ಬಬಲ್ ಇಲ್ಲಿ ಇಲ್ಲದ ಹಾಗೆ ಆಗತ್ತೆ ಸ್ನೇಹಿತರೆ. ಇದು ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಪ್ರಶ್ನೆ ಅರೈಸ್ ಆಗುತ್ತೆ. ಗಾಜಿನ ದ್ರವರೂಪದ ಗಾಜಲ್ಲಿರ್ತಕ್ಕಂಥ ಗಾಳಿಯ ಗುಳ್ಳೆಗಳನ್ನು ತೆಗೆಯಲು ನಾವು ಬೆರೆಸ್ತಕ್ಕಂಥ ವಸ್ತು ಯಾವುದು, PC ಬಂದ್ಬಿಡುತ್ತೆ. ಒಂದು ಬೊರ್ಯಾಕ್ಸ್ ಅಂತನಾದರೂ ಬರ್ಬೋದು, ಆರ್ ಅಲ್ಯೂಮಿನಾದರೂ ಬರ್ಬೋದು. ಬೊರ್ಯಾಕ್ಸ್ ಮತ್ತು ಅಲ್ಯೂಮಿನಾ ಅಂತಕ್ಕಂಥ ಜೋಡಿ ಕ್ವಶನ್ಸ್ KSಗೆ ಬರುತ್ತೆ ಅಂತ ಹೇಳ್ತಾ, ಸೊ ಈ ಥರ ನಾವು ಗಾಳಿಯ ಗುಳ್ಳೆಗಳನ್ನು ತಕ್ಕೋಬೋದು ಸ್ನೇಹಿತರೆ. ಸೊ ಸ್ನೇಹಿತರೆ, ನೆಕ್ಸ್ಟ್ ಇನ್ನೊಂದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ಗಾಜು ತಯಾರಿಕೆಯ ಹಂತಗಳಲ್ಲಿ ಗಾಜನ್ನು ನಿಧಾನವಾಗಿ ತಂಪು ಮಾಡ್ತಕ್ಕಂಥ ಹಂತ ಯಾವುದು, ಈ ಥರ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಸೊ ಸಿಂಪಲ್, ಗಾಜು ತಯಾರಿಕೆಯ ಹಂತಗಳಲ್ಲಿ ಗಾಜನ್ನು ನಿಧಾನವಾಗಿ ಕೂಲ್ ಮಾಡ್ತಕ್ಕಂಥ ಹಂತ ಯಾವುದು, ಓಕೆ ಆ ಹಂತ ಯಾವುದು, ದಟ್ ಇಸ್ ದ ಅನಿಲನ. ಈ ಹಂತದಲ್ಲೇ ಯಾಕೆ ಕೂಲ್ ಮಾಡ್ತಾನೆ, ಇದನ್ನು ನಾವು ಬ್ಯೂಟಿಫುಲ್ಲಾಗಿ ಒಂದೊಂದೇ ಹಂತ ಚರ್ಚೆ ಮಾಡ್ತಾ ಹೋಗುವ ಸ್ನೇಹಿತರೆ. ಒಂದೊಂದೇ ಹಂತ, ಆವಾಗ 4 ಹಂತಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಯಾವ ರೀತಿ ಪ್ರಶ್ನೆಗಳು ಬಂದರೆ ತಾವು ಯಾವ ರೀತಿ ಫಿನಿಶ್ ಮಾಡಬೇಕು, ಅವೆಲ್ಲ ಕ್ಲಿಯಾರಿಟಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇನ್ನೊಂದು ತಿಳಿದಿಟ್ಕೊಳ್ಳಿ, ಈ ಗಾಜು ತಯಾರಿಕೆಯ ಕಚ್ಚಾ ಸಾಮಗ್ರಿಗಳು ಸೂಸುಮಗ ಏನಿದೆ, ಸೂಸುಮಗ ನೋಡಿ, ಸೂಸುಮಗ ಇಲ್ಲಿ ಸೂಸುಮಗ ಅಂದರೆ ದಟ್ ಇಸ್ ದ ಸೋಡಿಯಂ ಕಾರ್ಬೋನೇಟ್, ನೆಕ್ಸ್ಟ್ ಸೂಸು ಕ್ಯಾಲ್ಸಿಯಂ ಕಾರ್ಬೋನೇಟ್,
ನೆಕ್ಸ್ಟ್ SiO2 ದಟ್ ಈಸ್ ನೆಕ್ಸ್ಟ್ ಒಡೆದ ಗಾಜಿನ ಚೂರುಗಳು. ಸೊ ಸ್ನೇಹಿತರೆ, ಸಮ್ ಟೈಮ್ ಏನು ಕೇಳ್ಬಿಡ್ತಾನೆ ಅಂದರೆ ಗಾಜು ತಯಾರಿಕೆಯ ಕಚ್ಚಾ ಸಾಮಗ್ರಿಗಳು ಯಾವುದು ಅಂತ ಕೇಳ್ತಾನೆ, ಸುಸುಮಗ ಇರಲ್ಲ. ಆವಾಗ ಏನು ಕೇಳ್ತಾನೆ ಅಂದರೆ ಸಿಂಪಲ್ ಮರಳು ಇರುತ್ತೆ, ದಟ್ ಈಸ್ ಮರಳು ಇರುತ್ತೆ. ಮರಳು ಜೊತೆಗೆ ನೋಡಿ ಕ್ಯಾಲ್ಸಿಯಮ್ಮು ಕೂಡ ಲೋಹ ಹೌದು, ಸೋಡಿಯಮ್ಮು ಕೂಡ ಲೋಹ ಹೌದು. ಇವು ಲೋಹದ ಆಕ್ಸೈಡ್ಗಳು ಮತ್ತು ಲೋಹದ ಕಾರ್ಬೋನೇಟ್ಗಳು. ಸಿಂಪಲ್ ಮರಳು ಮತ್ತು ಲೋಹದ ಕಾರ್ಬೋನೇಟ್ಗಳನ್ನು ಬಳಸಿ ನಾವು ಗಾಜನ್ನು ತಯಾರಿಸ್ತೀವಿ. ನಾವು ಕಚ್ಚಾ ಸಾಮಗ್ರಿಗಳನ್ನು ಈ ಥರನೂ ಕೂಡ ನೆನ್ಪಿಟ್ಕೋಬೋದು, ಮರಳು ಮತ್ತು ಲೋಹದ ಕಾರ್ಬೋನೇಟ್ಗಳು ಈ ಥರನೂ ಕೂಡ ಬರ್ಬೋದು ಅಂತ ಹೇಳ್ತಾ, ಈ ಗಾಜು ತಯಾರಿಕೆಯ 4 ಹಂತ ದ್ರವಣ ಆ್ಯಂಡ್ ಶೇಪ್, ಆಕಾರ ಕೊಡ್ತಕ್ಕಂಥ ಹಂತ, ನೆಕ್ಸ್ಟ್ ಅನೇಲಿಂಗ್ ಆ್ಯಂಡ್ ಫಿನಿಶಿಂಗ್, ಪ್ರತಿ ಹಂತನ ಬ್ಯೂಟಿಫುಲ್ ಓದ್ತಾ ಸ್ಟಡಿ ಮಾಡ್ತಾ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಫಸ್ಟ್ ಮೆಲ್ಟಿಂಗ್. ಓಕೆ, ತುಂಬ ಸಿಂಪಲ್ ಹಂತ ಇದು ಮೆಲ್ಟಿಂಗ್. ಓಕೆ, ಏನು ಸರ್ ಮೆಲ್ಟಿಂಗ್? ತಮಗೆಲ್ಲರಿಗೂ ಗೊತ್ತಿದೆ, ದ್ರವಣ. ಸೊ ದ್ರವ ಆಗ್ತಕ್ಕಂಥ ಹಂತ ಏನಿಲ್ಲ, ಟೇಕ್ ಎ ಪಾತ್ರೆ. ಅವರ ಪಾತ್ರೆ ತೆಗೆದುಕೊಳ್ಳಿ, ಆ ಪಾತ್ರೆಯಲ್ಲಿ ಸಿಂಪಲ್ ಸುಸುಮ ಹಾಕಿ. ಸರ್ ಜಲ್ದಿ ಕರಗಲಿ ಅಂತ ಗಾನು ಹಾಕಿ ಸರ್, ಕ್ಯುಲೇಟ್ಸು ಹಾಕಿ. ಆಗ್ಬಿಡಪ್ಪ ಜಲ್ದಿ ಕರಗಲಿ. ಓಕೆ, ಹಾಗಾದ್ರೆ ಸುಸುಮವನ್ನು ಹಾಕಿ 2073 ಕೆಲ್ವಿನ್ ತಾಪವನ್ನು ಕೊಡಿ. ಕೊಟ್ಟಾಗ ಸ್ನೇಹಿತರೆ ಕಂಪ್ಲೀಟ್ ಈ ಸುಸುಮಗ ಕರಗಿ ದ್ರವ ರೂಪದ ಗಾಜು ಬ್ಯೂಟಿಫುಲ್ ಆಗಿ ರೆಡಿ ಆಗುತ್ತೆ ಸ್ನೇಹಿತರೆ. ದ್ರವ ರೂಪದ ಗಾಜು ಬ್ಯೂಟಿಫುಲ್ ಆಗಿ ರೆಡಿ ಆಗುತ್ತೆ. ಸೊ ಸ್ನೇಹಿತರೆ, ಈ ದ್ರವ ರೂಪದ ಗಾಜು ಹೇಗೆ ರೆಡಿ ಆಗುತ್ತೆ ಸಿಂಪಲ್ ಆಗಿ ನೋಡ್ಕೊಬಿಡಿ. ದಟ್ ಇಸ್ ದ ಸೋಡಿಯಂ ಕಾರ್ಬೋನೇಟ್. ನೆಕ್ಸ್ಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ನೆಕ್ಸ್ಟ್ ಮರಳು, ದಟ್ ಇಸ್ SiO2 ಮರಳು. ನೆಕ್ಸ್ಟ್ SiO2 ಮರಳು. ಸೊ ಸ್ನೇಹಿತರೆ, ಇಲ್ಲಿ ಏನು ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಅಂದರೆ ಸಿಂಪಲ್ ಈ ನಮ್ಮ ಕಾರ್ಬೋನೇಟ್ ಇದೆಯಲ್ವಾ CO3, ಇದು ಒಂದು ಆಕ್ಸಿಜನನ್ನು ಈ ಆಕ್ಸಿಜನಿಗೆ ಕೊಡುತ್ತೆ. ಇದು ಒಂದು ಆಕ್ಸಿಜನನ್ನು ಈ ಆಕ್ಸಿಜನಿಗೆ ಕೊಡುತ್ತೆ. ರಾಸಾಯನಿಕ ಸ್ಥಾನ ಪಲ್ಲಟ ಆಗತ್ತೆ. ಹೆಂಗಾಗತ್ತೆ? ಸಿಂಪಲ್ ನಮ್ಮ ಸೋಡಿಯಂ ಹೇಗಿರುತ್ತೋ ಹಾಗೇ ಇರುತ್ತೆ. ನೆಕ್ಸ್ಟ್ ಕಾರ್ಬೋನೇಟ್ ಒಂದು ಆಕ್ಸಿಜನ್ನ ಸಿಲಿಕೇಟಿಗೆ ಕೊಡುತ್ತೆ, ಕೊಟ್ಟು SiO3 ಆಗುತ್ತೆ. ಸಿಲಿಕ ಕೊಟ್ಟು ಸಿಲಿಕೇಟ್ ಆಗುತ್ತೆ. ಸೇಮ್ ಅದೇ ರೀತಿ ಸ್ನೇಹಿತರೆ, ಇದು ಒಂದು ಆಕ್ಸಿಜನ್ ಇಲ್ಲಿ ಕೊಡುತ್ತೆ, ದಟ್ ಇಸ್ SiO3. ನೆಕ್ಸ್ಟ್ ಕ್ಯಾಲ್ಸಿಯಂ ಹೇಗಿರುತ್ತೋ ಹಾಗೆ ಇರುತ್ತೆ. ಈಗ ಏನು ಈ CO3 ಇದೆ, ಒಂದು ಆಮ್ಲಜನಕವನ್ನು ಕೊಟ್ಟು ಸಿಂಪಲ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆಗಿ ಹೊರಗಡೆ ಬರುತ್ತೆ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆಗಿ ಹೊರಗಡೆ ಬರುತ್ತೆ. ಸರ್ ಇದ್ಯಾಕೆ ಹೇಳಿದ್ರಿ? ಅಂದರೆ ಇವೆಲ್ಲ ರಾಸಾಯನಿಕ ಕ್ರಿಯೆ ನಡೆದೇ ನಮ್ಮ ಬ್ಯೂಟಿಫುಲ್ ಗಾಜು ನಿರ್ಮಾಣ ಆಗೋದು ಸ್ನೇಹಿತರೆ. ಹಾಗೆ ಇಲ್ಲಿ ಕ್ವಶನ್ ಅರೈಸ್ ಆಯಿತು, ಗಾಜು ಎಂದರೇನು? ಡೆಫಿನಿಷನ್: ಸೋಡಿಯಂ ಸಿಲಿಕೇಟ್, ಕ್ಯಾಲ್ಸಿಯಂ ಸಿಲಿಕೇಟ್ ಇವೆರಡರ ಸಮರೂಪದ ಮಿಶ್ರಣ, ಹೋಮೋಜಿನಿಯಸ್ ಮಿಕ್ಸ್ಚರ್. ಸಮರೂಪದ ಮಿಶ್ರಣವೇ ಗಾಜು. ಕ್ಯಾಲ್ಸಿಯಂ ಸಿಲಿಕೇಟ್ ಮತ್ತು ಸೋಡಿಯಂ ಸಿಲಿಕೇಟ್ದ ಸಮರೂಪದ ಮಿಶ್ರಣವೇ ಗಾಜು. ಸರ್ ಹೋಮೋಜಿನಿಯಸ್ ಮಿಕ್ಸ್ಚರ್, ಸಮರೂಪದ ಮಿಶ್ರಣ ಅಂದರೆ ಏನು? ಸಿಂಪಲ್, ಟೇಕ್ ಎ ಬೀಕರ್, ಹಾಕಿ ವಾಟರ್, ಆಡ್ ಎ ಲಿಟ್ಲ್ ಬಿಟ್ ಸಾಲ್ಟ್, ಉಪ್ಪು ಹಾಕಿ ಅಲ್ಲಾಡಿಸಿ. ಈಗ ಬೀಕರಲ್ಲಿ ನೀರಿದೆ, ಉಪ್ಪಿದೆ. ಈಗ ನೋಡಿ, ನೀರು ಯಾವುದು ಉಪ್ಪು ಯಾವುದು ಅಂತ ಹೇಳಕ್ಕೆ ಬರುತ್ತೆ? ನೋ, ಎರಡೂ ಕೂಡ ಏಕರೂಪತೆ ಇರುತ್ತೆ. ಅಲ್ಲೂ ಅರ್ಥ ಆಗಿಲ್ಲ. ನಿಮ್ಮದೊಂದು ಉಂಗುರ ತಗೊಳ್ಳಿ, ಬಂಗಾರದ ಉಂಗುರ, ತಾಳಿ ಸರ ತಗೊಳ್ಳಿ, ಇದರಲ್ಲಿ ಬಂಗಾರನೂ ಇದೆ, ತಾಮ್ರನೂ ಇದೆ. ನೋಡಿ, ಇದು ಬಂಗಾರ ತಾಮ್ರ ಅಂತ ಹೇಳಕ್ಕೆ ಬರುತ್ತೆ? ನೋ, ಎರಡರಲ್ಲೂ ಕೂಡ ಏನಾಗಿದೆ? ಏಕರೂಪತೆ ಇರುತ್ತೆ. ಹಾಗೇ ನಮ್ಮ ಗ್ಲಾಸಲ್ಲಿ ಸೋಡಿಯಂ ಸಿಲಿಕೇಟು ಇದೆ, ಕ್ಯಾಲ್ಸಿಯಂ ಸಿಲಿಕೇಟು ಇದೆ. ಇದು ಸೋಡಿಯಂ ಸಿಲಿಕೇಟ್, ಇದು ಕ್ಯಾಲ್ಸಿಯಂ ಸಿಲಿಕೇಟ್ ಅಂತ ಹೇಳಲಿಕ್ಕೆ ಬರಲ್ಲ. ಎರಡರೂ ಒಂದೇ ಥರ ಗ್ಲಾಸ್ ಬ್ಯೂಟಿಫುಲ್ ಪಾರದರ್ಶಕತೆಯಿಂದ ಕಾಣ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಘಟಕಾಂಶಗಳ ಮಧ್ಯೆ ಏಕರೂಪತೆ ಇರೋದ್ರಿಂದ ನಮ್ಮ ಗಾಜು ಅಂತಕ್ಕಂಥದ್ದು ಹೋಮೋಜಿನಿಯಸ್ ಮಿಕ್ಸ್ಚರ್ ಆರ್ ಸಮರೂಪದ ಮಿಶ್ರಣ. ಒಂದು ಕ್ವಶನ್, ಗಾಜು ಎಂದರೇನು ಗೊತ್ತಾಯಿತು, ಗಾಜು ಸಮರೂಪದ ಮಿಶ್ರಣ ಹೌದು ಅನ್ನೋದು ಕೂಡ ಕ್ಲಾರಿಟಿ ಸಿಕ್ತು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ರೈಸ್ ಆಗುತ್ತೆ ಇಲ್ಲಿ. ಆ ಕ್ವಶನ್ ಯಾವುದಪ್ಪ ಅಂದರೆ, ಗಾಜು ತಯಾರಿಕೆಯಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ. ಗಾಜು ತಯಾರಿಕೆಯಲ್ಲಿ ಬಿಡುಗಡೆಯಾಗುವ ಅನಿಲ ದಟ್ ಇಸ್ ದ ಇಂಗಾಲದ ಡೈಆಕ್ಸೈಡ್ ಆರ್ ಕಾರ್ಬನ್ ಡೈಆಕ್ಸೈಡ್. ಓಕೆ ಸ್ನೇಹಿತರೆ, ಸೊ ಸ್ನೇಹಿತರೆ ಇಷ್ಟೆಲ್ಲ ಪ್ರಶ್ನೆಗಳು ಇಲ್ಲಿ ಅರೈಸ್ ಆಗೋ ಜೊತೆಗೆ ಈ ಗಾಜಿನ ಸುಸುಮ ಕರಗತ್ತಲ್ವ, ಕರಗಿದಾಗ ಈ ಸೋಡಿಯಂ ಕಾರ್ಬೋನೇಟ್ ಇರ್ಬೋದು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರ್ಬೋದು, ಮರಳಿರ್ಬೋದು, ಇವುಗಳಲ್ಲಿ ಅನೇಕ ಲೋಹದ ಅಂಶಗಳು ಇರುತ್ತೆ ಸ್ನೇಹಿತರೆ. ಇವುಗಳಲ್ಲಿ
ಅನೇಕ ಲೋಹದ ಅಂಶಗಳು ಇರುತ್ತೆ. ಈ ಏನು ಲೋಹದ ಅಂಶಗಳೇನಿದೆ, ಈ ಲೋಹದ ಅಂಶಗಳು ನಮ್ಮ ಗಾಜಲ್ಲಿ ವಿವಿಧ ರೀತಿಯ ಬೇರೆ 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 ಬಣ್ಣ ಕೊಟ್ಟಿರುತ್ತೆ. ಹಾಗೆ ಈ ಗಾಜಲ್ಲಿ ಕರಗಿರ್ತಕ್ಕಂಥ ಗಾಜು ಏನು ಸಮರೂಪದ ಮಿಶ್ರಣ ದ್ರವರೂಪದ ಮಾಲ್ಟನ್ ಗ್ಲಾಸ್ ಇದೆ, ಈ ಗ್ಲಾಸಲ್ಲಿರ್ತಕ್ಕಂತಹ ಕಲರನ್ನು ತೆಗಿಲಿಕ್ಕೆ ಹೊರಗಡೆನ ಒಂದು ವಸ್ತುವನ್ನು ಮಿಕ್ಸ್ ಮಾಡ್ತೀವಿ ಸ್ನೇಹಿತರೆ. ದಟ್ ವಸ್ತು ಈಸ್ ಮ್ಯಾಂಗನೀಸ್ ಡೈಆಕ್ಸೈಡ್. ಈ ಮ್ಯಾಂಗನೀಸ್ ಡೈಆಕ್ಸೈಡ್ ಹಾಕಿದ ತಕ್ಷಣವೇ ಇಲ್ಲಿರ್ತಕ್ಕಂಥ ಕಲರನ್ನು ಮ್ಯಾಂಗನೀಸ್ ಡೈಆಕ್ಸೈಡ್ ಏನು ಮಾಡಿಬಿಡುತ್ತೆ, ಅಬ್ಸಾರ್ಬ್ ಮಾಡಿ ಕಂಪ್ಲೀಟ್ ಈ ಮಾಲ್ಟನ್ ಗ್ಲಾಸ್ ಆರ್ ದ್ರವರೂಪದ ಗ್ಲಾಸನ್ನು ಕಲರ್ಲೆಸ್ ಆಗಿ ಮಾಡಿಬಿಡುತ್ತೆ. ಹಾಗಾಗಿ ನಾವು ದ್ರವರೂಪದ ಗ್ಲಾಸ್ ಏನು ಗಾಜಿನ ತಯಾರಿಕೆ ದ್ರವನ ಹಂತದಲ್ಲಿ ಆ ಕರಗಿರ್ತಕ್ಕಂತಹ ಗಾಜಲ್ಲಿರ್ತಕ್ಕಂಥ ಅಶುದ್ಧತೆ ಅಥವಾ ಬಣ್ಣಗಳನ್ನು ತೆಗೆಯಲು ಬಣ್ಣವನ್ನು ತೆಗೆಯುವ ಆರ್ ನಿರ್ವರ್ಣೀಕಾರಕ ಆರ್ ಡಿಕಲರೈಸ್ಡ್ ಆಗಿ ಯಾವ ವಸ್ತುವನ್ನು ಬಳಸ್ತೀವಿ ಅಂದರೆ ದಟ್ ಇಸ್ ಮ್ಯಾಂಗನೀಸ್ ಡೈಆಕ್ಸೈಡನ್ನು ಬಳಸ್ತೀವಿ. ಈ ಒಂದು ಕ್ವಶನ್ ಬ್ಯೂಟಿಫುಲ್ ಆಗಿ ಅರೈಸ್ ಆಗ್ಬೋದು ಸ್ನೇಹಿತರೆ. ಮ್ಯಾಂಗನೀಸ್ ಡೈಆಕ್ಸೈಡನ್ನು ಹಾಕಿದ ನಂತರ ಬಣ್ಣ ಇಲ್ಲದೆ ಇರತಕ್ಕಂಥ ದ್ರವ ರೂಪದ ಗ್ಲಾಸ್ ಒಂಥರ ಬ್ಯೂಟಿಫುಲ್ ಜೆಲ್ ಥರ ಬುಳು 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 ಹಸಿರು ಗಾಜಿನ ಬಳೆಗಳೇ ಥರ ನಾಟ್ಯನ ಆಡ್ತಾ ಇರತ್ತೆ. ಆ ನಾಟ್ಯನ ಆಡ್ತಾ ಇರತಕ್ಕಂಥ ದ್ರವ ರೂಪದ ಗ್ಲಾಸಿಗೆ ವಿವಿಧ ರೂಪದ ಬಣ್ಣಗಳನ್ನು ಹೇಗೆ ಕೊಡಬೇಕು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅದರ ಬಗ್ಗೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಒಂದು ಬ್ಯೂಟಿಫುಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಕಡೆ ಒಂದು ಬ್ಯೂಟಿಫುಲ್ ಪಾತ್ರೆಯಲ್ಲಿ ಮ್ಯಾಂಗನೀಸ್ ಡೈಆಕ್ಸೈಡನ್ನು ಹಾಕಿ ಬಣ್ಣ ಇಲ್ಲದೆ ಇರತಕ್ಕಂತಹ ಒಂದು ಪಾರದರ್ಶಕ ದ್ರವ ರೂಪದ ಗ್ಲಾಸ್ ಇದೆ, ಇದಕ್ಕೆ ಬಣ್ಣ ಕೊಡಬೇಕು. ಕ್ಲಿಯರ್? ಸೊ ಯಾವ ಬಣ್ಣ ಕೊಡೋಣ ಸರ್ ಫಸ್ಟಿಗೆ? ಓಕೆ, ಫಸ್ಟಿಗೆ ಬ್ಯೂಟಿಫುಲ್ಲಾಗಿ ಯಾವ ಬಣ್ಣ ಕೊಡೋಣ ಅಂದರೆ ಸಿಂಪಲ್ ನಾನೇ ತೊಗೊಂಡು ಬರ್ತೀನಿ ಆ ಬಣ್ಣನ. ಸಿಂಪಲ್ ಹಳದಿ ಬಣ್ಣನ ಕೊಟ್ಬಿಡೋಣ ಸ್ನೇಹಿತರೆ. ದಟ್ ಇಸ್ ಯೆಲ್ಲೋ ಕಲರ್ನ ಕೊಡೋಣ. ಓಕೆ, ಹಳದಿ ಬಣ್ಣ ಕಾಣ್ತಾ ಇದೆಯಾ ಸರ್? ಈ ಗ್ಲಾಸಿಗೆ ಹಳದಿ ಬಣ್ಣ ಹೆಂಗೆ ಕೊಡೋದು ಸರ್? ಯೆಲ್ಲೋ ಕಲರ್ ಏನಿಲ್ಲ, ಯೆಲ್ಲೋ ಕಲರ್ನ ಹೇಗೆ ಕೊಡೋದು ಅಂದರೆ ಸಿಂಪಲ್ ಫೆರಿಕ್ ಸಂಯುಕ್ತಗಳನ್ನು. ಫೆರಿಕ್ ಅಂದರೆ ಏನಿಲ್ಲ ಸ್ನೇಹಿತರೆ, ನಮ್ಮ ಫೆರಮ್ ಅಂದರೆ ಕಬ್ಬಿಣ ಏನಿದೆ, ಕಬ್ಬಿಣ 3 ಎಲೆಕ್ಟ್ರಾನ್ಗಳನ್ನು ಕೊಟ್ಟಾಗ ಉಂಟಾಗ್ತಕ್ಕಂಥ ಸಂಯುಕ್ತನೇ ಫೆರಿಕ್ ಸಂಯುಕ್ತ. ಈಗ ನಾವು ಫೆರಿಕ್ ಸಂಯುಕ್ತವನ್ನು ಆಡ್ ಮಾಡಿದ್ದೇ ಆದರೆ Fe3+, ಓಕೆ, ಫೆರಿಕ್ ಸಂಯುಕ್ತವನ್ನು ಆಡ್ ಮಾಡಿದ್ದೇ ಆದರೆ ಈ ಬಣ್ಣ ಇಲ್ಲದೆ ಇರತಕ್ಕಂಥ ಒಂದು ಬ್ಯೂಟಿಫುಲ್ ಗ್ಲಾಸ್ ಯಾವ ಕಲರಿಗೆ ಬರುತ್ತೆ? ಹಳದಿ ಕಲರಿಗೆ ಬರುತ್ತೆ. ಸರ್ ನನಗೆ ಫೆರಿಕ್ ಸಂಯುಕ್ತ ಬೇಡ ಸರ್, ನನಗೆ ಹಳದಿ ಗ್ಲಾಸ್ ಬೇಡ ಸರ್, ನನಗೆ ದಟ್ ಈಸ್ ಹಸಿರು ಗ್ಲಾಸ್ ಬೇಕು ಸರ್. ಹಸಿರು ಗ್ಲಾಸ್ ಬೇಕಾ? ಬೇಜಾರು ಮಾಡ್ಕೋಬೇಡ, ಹಸಿರು ಗ್ಲಾಸೇ ಮಾಡೋಣ. ದಟ್ ಈಸ್ ಹಸಿರು ಗ್ಲಾಸ್, ಗ್ರೀನ್ ಗ್ಲಾಸ್. ಹಾಗಾದ್ರೆ ಹಸಿರು ಗ್ಲಾಸ್ ಹೇಗೆ ಮಾಡಬೇಕು? ಫೆರಿಕ್ ಬೇಡ, ಅದ್ರ ಬದಲಿ 2 ಕಬ್ಬಿಣ 2 ಎಲೆಕ್ಟ್ರಾನ್ ಕೊಡ್ತಕ್ಕಂತಹ ದಟ್ ಈಸ್ Fe2+. ಆಗಲೇ 3+ ಇತ್ತಲ್ಲ, ಈಗ 3+ ಇದ್ದರೆ ಫೆರಿಕ್, 2+ ಇದ್ದರೆ ಫೆರಸ್. ಸೊ ಸಿಂಪಲ್ ಸ್ನೇಹಿತರೆ, ದಟ್ ಈಸ್ ಫೆರಸ್ ಸಂಯುಕ್ತ, ಅದರ ಜೊತೆಗೆ ಕ್ರೋಮಿಯಂ ಸಂಯುಕ್ತ. ಹಾಗಾದ್ರೆ ಫೆರಸ್ ಮತ್ತು ಕ್ರೋಮಿಯಂ ಆಕ್ಸೈಡ್ಗಳನ್ನು ಹಾಕುವುದರ ಮೂಲಕ ನಾವು ಗ್ಲಾಸಿಗೆ ಯಾವ ಬಣ್ಣವನ್ನು ಕೊಡಬೇಕು? ಹಸಿರು ಬಣ್ಣವನ್ನು ಕೊಡಬಹುದು. ಅದಕ್ಕೆ ಸಿಂಪಲ್ ನೆನ್ಪಿಟ್ಕೊಳ್ಳಿ, ಹಸಿರು ಪೆಕ್ರ ಅಂತ ನೆನ್ಪಿಟ್ಕೊಳ್ಳಿ. ಪೆಕ್ರ ಅಂದರೆ ದಟ್ ಇಸ್ ಫೆರಸ್ ಮತ್ತು ಕ್ರೋಮಿಯಮನ್ನು ಹಾಕಿ ಇವನಿಗೆ ಹಸಿರು ಬಳಿಬಹುದು ಅಂತ. ಸರ್ ನನಗೆ ಹಸಿರು ಬೇಡ ಸರ್, ನನಗೀಗ ನೀಲಿ ಬೇಕು ಸರ್. ಓಕೆ, ಬೇಜಾರು ಮಾಡ್ಕೋಬೇಡ, ನಿನಗೆ ನೀಲಿ ಗ್ಲಾಸನ್ನೇ ಬ್ಯೂಟಿಫುಲ್ಲಾಗಿ ರೆಡಿ ಮಾಡುವ. ಓಕೆ, ನೀಲಿ ಗ್ಲಾಸನ್ನೇ ಬ್ಯೂಟಿಫುಲ್ಲಾಗಿ ರೆಡಿ ಮಾಡೋಣ. ಇಲ್ಲಿ ಬೇರೆದು ದಟ್ ಈಸ್ ನೀಲಿ ಗಾಜನ್ನು ಬೇಕಪ್ಪ ಅಂದರೆ ಸಿಂಪಲ್ ಸ್ನೇಹಿತರೆ, ದಟ್ ಈಸ್ ದ ಕೋಬಾಲ್ಟ್ ಸಂಯುಕ್ತ. ನೀಲಿ ಗ್ಲಾಸ್ ಬೇಕಪ್ಪ ಅಂದರೆ ಕೋಬಾಲ್ಟ್ ಸಂಯುಕ್ತ. ಏನಿಲ್ಲ, ಕೋಬಾಲ್ಟ್ ಆಕ್ಸೈಡನ್ನು ಮಿಕ್ಸ್ ಮಾಡೋದ್ರ ಮೂಲಕ, ಕೋಬಾಲ್ಟ್ ಆಕ್ಸೈಡನ್ನು ಮಿಕ್ಸ್ ಮಾಡಿದರೆ ನಮಗೆ ಯಾವ ರೂಪದ ಗಾಜು ಸಿಗುತ್ತೆ ಅಂದರೆ ನೀಲಿ ಬಣ್ಣದ ಗಾಜು ಸಿಗುತ್ತೆ ಸ್ನೇಹಿತರೆ. ಇದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಕೋಡ್ ವರ್ಡ್ ಇದೆ. ನೀಲಿ ಇಂಗ್ಲೀಷಲ್ಲಿ ಬಿ, ಕೋಬಾಲ್ಟ್ CO, ದಟ್ ಇಸ್ ಬಿಕಾಮ್ ಅಂತ ನೆನ್ಪಿಟ್ಕೊಳ್ಳಿ. ಬ್ಯೂಟಿ, ಇದು ಪೆಕ್ರ ಅಂತ ನೆನ್ಪಿಟ್ಕೊಳ್ಳಿ, ಇದು ಬಿಕಾಮ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ ಸರ್, ಬೇಡ ಸರ್, ನನಗೆ ರೆಡ್ ಗ್ಲಾಸ್ ಬೇಕು ಸರ್. ಹೋಗಪ್ಪ, ನೀನು ಗಂಟೆಗೆ ಒಂದು ಗ್ಲಾಸ್ ಕೇಳ್ತಿದ್ಯಾ, ನಾನು ಇನ್ನೊಂದು ಗ್ಲಾಸ್ ತಯಾರಿಸ್ತೀನಿ, ಆಮೇಲೆ ಮುಂದಕ್ಕೆ ಹೋಗ್ತೀನಿ, ತುಂಬ ಪಾಠ ಮಾಡೋದಿದೆ. ಓಕೆ, ರೆಡ್ ಗ್ಲಾಸ್. ಓಕೆ, ಹೇಳಿಬಿಡೋಣ ಬಿಡಿ, ರೆಡ್ ಗ್ಲಾಸ್. ಸೊ ದಟ್ ಈಸ್ ದ ಕೆಂಪು ಗ್ಲಾಸ್ ಬೇಕು ಸರ್, ರೆಡ್ ಗ್ಲಾಸ್. ಓಕೆ, ಕೆಂಪು ಗ್ಲಾಸ್. ಸೊ ಕೆಂಪು ಗ್ಲಾಸನ್ನು ಹೇಗೆ ತಯಾರಿಸ್ತೀಯಾ? ಸಿಂಪಲ್, ಏನಿಲ್ಲ, ನಿಕ್ಕಲ್ ಆಕ್ಸೈಡ್ ಮತ್ತು ಕ್ಯುಪ್ರಸ್ ಆಕ್ಸೈಡ್. ಓಕೆ, ನಿಕ್ಕಲ್ ಮತ್ತು ಕ್ಯುಪ್ರಸ್ ಅಂದರೆ ದಟ್ ಇಸ್ ದ Cu+ ಆರ್ ತಾಮ್ರದ
ತಾಮ್ರದ ಮತ್ತು ನಿಕ್ಕಲ್ ಆಕ್ಸೈಡನ್ನು ಹಾಕಿ ನಾವು ಯಾವ ಗ್ಲಾಸನ್ನು ತಯಾರಿಸ್ತೀವಿ ಅಂದರೆ ದಟ್ ಇಸ್ ಕೆಂಪು ಗ್ಲಾಸನ್ನು ತಯಾರಿಸ್ತೀವಿ. ಸೊ ಸ್ನೇಹಿತರೆ, ಕೆಲವು ಸತಿ ಎಕ್ಸಾಮಲ್ಲಿ ಬಿಳಿ ಗ್ಲಾಸನ್ನು ಹೇಗೆ ತಯಾರಿಸ್ತೀರಿ, ಮಿಲ್ಕ್ ಇರುತ್ತಲ್ವ ಹಾಲು, ಈ ಥರ ಬಿಳಿ ಗ್ಲಾಸನ್ನು ಹೇಗೆ ತಯಾರಿಸ್ತೀರಿ ಅಂದರೆ ಬ್ಯೂಟಿಫುಲ್ಲಾಗಿ ನಿಮ್ಮ ಲೈಫಲ್ಲಿ ಈ ಪ್ರಶ್ನೆ ಅಂತೂ ಯಾವ ಕಾರಣಕ್ಕೂ ಮರೆಯಲ್ಲ. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಬಿಳಿ ಗ್ಲಾಸ್ ಕೇಳಿ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ, ಯಾಕಂದರೆ ಅಷ್ಟು ಈಜಿ. ಬಿಳಿ ಆಂಟಿ ಮನಿ. ಸರ್ ಆಂಟಿಮನಿ ಬಿಳಿ ಆಂಟಿ ಕರಿ ಆಂಟಿ ಆಯ್ತಾ ಸರ್? ನೋ, ಬಿಳಿ ಆಂಟಿಮನಿ ಆಕ್ಸೈಡ್ ಅಂದರೆ ಏನಿಲ್ಲ. ಆಂಟಿಮನಿ ಆಕ್ಸೈಡ್ ಅಂದರೆ ಸಿಂಪಲ್ ಆಂಟಿಮನಿ ಅನ್ನೋದು ನಿಮ್ಮ ಅಕ್ಕಪಕ್ಕದಿರೋ ಆಂಟಿಮನಿ ಅಲ್ಲ, ಇದು ಒಂದು ಧಾತು, ಇದು ಒಂದು ಲೋಹದ ಆಕ್ಸೈಡ್, ದಟ್ ಇಸ್ SbO. ಹಾಗಾದರೆ ಸಿಂಪಲ್ ಆಂಟಿಮನಿ ಆಕ್ಸೈಡನ್ನು ಹಾಕಿ ನಾವು ಯಾವ ಬಣ್ಣದ ಗಾಜನ್ನು ತಯಾರಿಸ್ತೀವಿ ಅಂದರೆ ದಟ್ ಇಸ್ ದ ಬಿಳಿ ಬಣ್ಣದ ಗಾಜನ್ನು ತಯಾರಿಸ್ತೀವಿ. ಬಿಳಿ ಬಣ್ಣ ಆಂಟಿಮನಿ ಆಕ್ಸೈಡ್. ಓಕೆ, ಸಿಂಪಲ್. ಈ ರೀತಿ ಈ ಲೋಹದ ಆಕ್ಸೈಡ್ಗಳನ್ನು ಹಾಕಿ ನಾವು ಈ ದ್ರವನ ಹಂತದಲ್ಲಿ ಗಾಜಿಗೆ ವಿವಿಧ ರೂಪದ ಬಣ್ಣಗಳನ್ನು ಕೊಡ್ತೀವಿ ಸ್ನೇಹಿತರೆ. ಸೊ ಸಿಂಪಲ್, ನಾವು ದ್ರವನ ಹಂತದಲ್ಲಿ ಗಾಜಲ್ಲಿರ್ತಕ್ಕಂಥ ಬಣ್ಣವನ್ನು ತೆಗೆದು ಬಣ್ಣ ರಹಿತವನ್ನು ಮಾಡಲಿಕ್ಕೆ ಮ್ಯಾಂಗನೀಸ್ ಡೈಆಕ್ಸೈಡನ್ನು ಹಾಕ್ತೀವಿ. ಅಷ್ಟೇ ಅಲ್ಲ, ಈ ಲೋಹದ ಆಕ್ಸೈಡ್ಗಳನ್ನು ಕೊಡುವುದರ ಮೂಲಕ ಗಾಜಿಗೆ ವಿವಿಧ ರೂಪದ ಬಣ್ಣಗಳನ್ನು ಯಾವ ಹಂತದಲ್ಲಿ ಕೊಡ್ತೀವಿ ಅಂದರೆ ದಟ್ ಇಸ್ ದ ದ್ರವನ ಹಂತದಲ್ಲೇ ಕೊಡ್ತೀವಿ ಸ್ನೇಹಿತರೆ. ಹಾಗಾದರೆ ಬಣ್ಣ ತೆಗೆಯೋದಿರಲಿ, ಬಣ್ಣ ಹಾಕೋದಿರಲಿ, ಯಾವ ಹಂತದಲ್ಲಿ ನಾವು ಮಾಡ್ತೀವಿ ಅಂದರೆ ದಟ್ ಇಸ್ ದ ದ್ರವನ ಹಂತದಲ್ಲಿ ಮಾಡ್ತೀವಿ. ಮೆಲ್ಟಿಂಗ್ ಅಂತಕ್ಕಂಥ ಗಾಜನ್ನು ತಯಾರಿಕೆ ಮಾಡುವ 1ನೇ ಹಂತ ಅರ್ಥ ಆಗಿದೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಹಂತಕ್ಕೆ ಎಂಟ್ರಿ ಕೊಡ್ತೀನಿ ಸ್ನೇಹಿತರೆ. ದಟ್ ಇಸ್ ದ ಶೇಪಿಂಗ್, ಆಕಾರ ಕೊಡ್ತಕ್ಕಂಥ 2ನೇ ಹಂತ. ಇಲ್ಲೆಂಗೆ ಆಕಾರ ಕೊಡ್ತೀವಿ? ಸಿಂಪಲ್, ಏನಿಲ್ಲ. 2ನೇ ಹಂತದಲ್ಲಿ ಏನು ದ್ರವರೂಪದ ಗಾಜಿದೆ, ಕ್ಲಿಯರ್, ಏನು ದ್ರವರೂಪದ ಗಾಜಿದೆ, ಆಲ್ರೆಡಿ ಇದಕ್ಕೆ ಶಾನ್ಯತೆ, ಸ್ನಿಗ್ಧತೆ, ವಿಸ್ಕಾಸಿಟಿ ಗುಣ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಈ ಒಂದು ಪಾತ್ರೆ ಒಳಗಡೆ ಕೊಳವೆಯನ್ನು ಹಾಕ್ತೀವಿ ನೋಡಿ, ಕೊಳವೆಯನ್ನು ಹಾಕಿ ನಾವು ಆ ಲಿಕ್ವಿಡ್ ದ್ರವರೂಪದ ಗಾಜನ್ನು ಹೊರಗಡೆ ತಂದಾಗ ಈ ಲಿಕ್ವಿಡ್ ಏನಾಗಿರುತ್ತೆ, ಈ ಕೊಳವೆಗೆ ಹಿಂಗೆ ಅಂಟ್ಕೊಂಡು ಹಿಂಗೆ ಬಲೂನ್ ಥರ ಮೆತ್ತಗೆ ಬಿದ್ದಿರುತ್ತೆ. ಈ ಕಡೆ ನಾವು ಊದೋದ್ರ ಮೂಲಕ ಊದ್ದಾಗ ಏನಾಗ್ಬಿಡುತ್ತೆ, ಬ್ಯೂಟಿಫುಲ್ ಹಿಂಗೆ ಬಲೂನ್ ಥರ ಆಗುತ್ತೆ. ಸೊ ಊದುವುದರ ಮೂಲಕ ನೆಕ್ಸ್ಟ್ ಈ ಊದಿದ್ದನ್ನು ತಿರುಗ್ತಕ್ಕಂತಹ ಚಕ್ರಗಳು ನೋಡಿರ್ಬೋದು, ತಿರುಗ್ತಕ್ಕಂಥ ಚಕ್ರಗಳು ಮಡಿಕೆಗಳಿಗೆ ಆಕಾರ ಕೊಡ್ತಾರೆ. ವಿಠ್ಠಲ 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 ಪಾಂಡುರಂಗ ವಿಠ್ಠಲ. ಓಕೆ, ಈ ಕುಂಬಾರಿಕೆ ಮಾಡ್ತಾರಲ್ಲ, ಮಡಿಕೆ ಹೇಗೆ ಮಾಡ್ತಾರೆ, ಗಾಡಿ ಗುಂಬ ಆ ವೀಲ್ಗಳ ಮೇಲೆ ಸಿಂಪಲ್ ಈ ತಿರುಗ್ತಕ್ಕಂತಹ ಚಕ್ರಗಳ ಮೇಲೆ ಇಟ್ಟು ಆ ಒಂದು ಸಾಮಾನುಗಳಿಗೆ, ಗಾಜಿನ ಸಾಮಾನುಗಳಿಗೆ ಆಕಾರವನ್ನು ಕೊಡ್ತೀವಿ. ಅಷ್ಟೇ ಅಲ್ಲ, ಅಚ್ಚನ್ನು ಹಾಕುವುದರ ಮೂಲಕ, ಓಕೆ, ಇದಕ್ಕೆ ಅಚ್ಚನ್ನು ಹಾಕುವುದರ ಮೂಲಕ ನಾವು ಗಾಜು ತಯಾರಿಕೆಯ 2ನೇ ಹಂತದಲ್ಲಿ ಏನು ಮಾಡ್ತೀವಿ, ಶೇಪ್ ಕೊಡ್ತೀವಿ. ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೇಗೆ ಕ್ವಶನ್ಸ್ ಬರುತ್ತೆ ಅಂದರೆ, ಗಾಜು ತಯಾರಿಕೆಯಲ್ಲಿ ಯಾವ ಹಂತದಲ್ಲಿ ಗಾಜಿನ ಸಾಮಗ್ರಿಗಳಿಗೆ ಆಕಾರವನ್ನು ಕೊಡ್ತೀವಿ ಅಂದರೆ 2ನೇ ಹಂತದಲ್ಲಿ ಆಕಾರ ಕೊಡ್ತೀವಿ ಸ್ನೇಹಿತರೆ. ಆಕಾರ ಕೊಟ್ಟಿದ್ದೀವಿ, ಒಂದು ನೋಡಿ, ಒಂದು ಬ್ಯೂಟಿಫುಲ್ ಜಗ್ಗನ್ನು ರೆಡಿ ಮಾಡಿಬಿಟ್ಟಿದ್ದೀವಿ. ಆಕಾರ ಕೊಟ್ಟು ಊದೋದ್ರ ಮೂಲಕ ಅಲ್ಲಿರ್ತಕ್ಕಂಥ ಚಕ್ರಗಳಲ್ಲಿ ಸುತ್ತೋದ್ರ ಮೂಲಕ ಆಕಾರ ಕೊಟ್ಬಿಟ್ಟಿದ್ದೀವಿ. ಈಗ ಈ ಬಿಸಿ ಬಿಸಿ ದ್ರವ ರೂಪದಲ್ಲಿರ್ತಕ್ಕಂಥ ಆಕಾರವನ್ನು ಹೊಂದಿರತಕ್ಕಂಥ ಈ ಗಾಜಿನ ಸಾಮಗ್ರಿಯನ್ನು ನಾವೇನು ಮಾಡಬೇಕು, ಗಟ್ಟಿ ಮಾಡಬೇಕಲ್ವಾ. ಗಟ್ಟಿ ಮಾಡಲಿಕ್ಕೆ ಏನು ಮಾಡಬೇಕು, ನಿಧಾನವಾಗಿ ಕೂಲ್ ಮಾಡಬೇಕು, ನಿಧಾನವಾಗಿ ತಂಪು ಮಾಡಬೇಕು. ಕೊಠಡಿ ಉಷ್ಣತೆಗೆ ನಿಧಾನವಾಗಿ ಕೂಲ್ ಮಾಡಬೇಕು. ಹಾಗಾದರೆ ಸಿಂಪಲ್, ಈ ಆಕಾರವನ್ನು ತೆಗೆದುಕೊಂಡಿರ್ತಕ್ಕಂತಹ ಬಿಸಿ ರೂಪದಲ್ಲಿರ್ತಕ್ಕಂಥ ಗಾಜಿನ ಸಾಮಗ್ರಿಯನ್ನು ನಿಧಾನವಾಗಿ ತಂಪು ಮಾಡ್ತಕ್ಕಂಥ ಕ್ರಿಯೆಗೆ ನಾವೇನಂತ ಕರಿತೀವಿ, ಅನಿಲನ ಅಂತ ಕರಿತೀವಿ, ಅನೇಲಿಂಗ್ ಅಂತ ಕರಿತೀವಿ. ಸರ್ ಯಾಕೆ ಸರ್ ಈ ಗಾಜಿನ ಗಾಜಿನ ಸಾಮಗ್ರಿಯನ್ನು ನಾವು ನಿಧಾನವಾಗಿ ತಂಪು ಮಾಡಬೇಕು ಅಂದರೆ ಸಿಂಪಲ್, ಗಾಜು ಇದು ಒಂದು ಔಷ್ಣ ಸ್ನೇಹಿತರೆ. ಇದರಲ್ಲಿ ಉಷ್ಣ ತುಂಬ ಫಾಸ್ಟಾಗಿ ಹೊರಗಡೆನೂ ಹೋಗೋದಿಲ್ಲ, ಒಳಗಡೆನೂ ಹೋಗೋದಿಲ್ಲ. ಹಾಗಾಗಿ ಈ ಗಾಜಿನ ಒಳಪದರು ಏನಿದೆ ಬಿಸಿ ಬಿಸಿ ಆಗಿರುತ್ತೆ. ವಾತಾವರಣದ ತಾಪ ಏನಾಗಿದೆ ಅದು ಕಡಿಮೆ ಆಗಿರೋದ್ರಿಂದ ಹೊರಪದರು ಬಹಳ ಬೇಗ ತಣ್ಣಗಾಗ್ಬಿಡತ್ತೆ. ಹಾಗಾದರೆ ಬಿಸಿಯಾಗಿರ್ತಕ್ಕಂಥ ಪದರು ಅದು ಎಕ್ಸ್ಪ್ಯಾಂಡ್ ಆಗಿರುತ್ತೆ, ತಣ್ಣಗಾಗಿರ್ತಕ್ಕಂಥ ಪದರು ಅದು ಸಂಕೋಚನ ಆಗಿರುತ್ತೆ. ಈ ಥರ ಸಂಕೋಚನ ವಿಕಸನ 2 ಪದರಗಳ ಮಧ್ಯೆ ಬೇರೆ ಬೇರೆಯಾಗಿ ಆ ಗಾಜಲ್ಲೇನಾಗತ್ತೆ, ಬಿರುಕುಗಳು ಕಂಡುಬರುತ್ತೆ. ಈ ಥರ ಆ ಗಾಜಿನ ಸಾಮಗ್ರಿಗಳಲ್ಲಿ ಕಂಡು ಬರ್ತಕ್ಕಂಥ ಬಿರುಕು, ಬಿಧುರತೆ ಮತ್ತು ಗಾಜಿನ ಸಾಮರ್ಥ್ಯ, ಎಷ್ಟು ನಿಧಾನವಾಗಿ ತಂಪು ಮಾಡ್ತೀವೋ ಅಷ್ಟು ಗಾಜು ಉತ್ತಮ ದರ್ಜೆಯ ಗಾಜು ಬರುತ್ತೆ, ಹೆಚ್ಚು ಸಾಮರ್ಥ್ಯವನ್ನು ಪಡ್ಕೊಳ್ಳುತ್ತೆ. ಸಿಂಪಲ್, ಗಾಜಿನ ಬಿದುರತೆ ಹೋಗಲಾಡಿಸಲು, ಗಾಜಿನ ಸಾಮರ್ಥ್ಯವನ್ನು ಹೆಚ್ಚಿಸಲು ನಾವು ಗಾಜನ್ನು ನಿಧಾನವಾಗಿ ತಂಪು ಮಾಡಬೇಕು. ಆ ನಿಧಾನವಾಗಿ ತಂಪು ಮಾಡ್ತಕ್ಕಂಥದ್ದೇ ಅನಿಲನ. ಇದು ಗಾಜು ತಯಾರಿಕೆಯ 3ನೇ ಹಂತ ಸ್ನೇಹಿತರೆ.
ಸೊ ಸ್ನೇಹಿತರೆ, ಕೆಲವೊಂದು ಸಾರಿ ಗಾಜನ್ನು ಸಡನ್ನಾಗಿ ನಾವು ಕೆಲವೊಂದು ಮಿಷನರಿ ಟೂಲ್ಸ್ಗಳನ್ನು ಬಳಸಿ ತಂಪು ಮಾಡಿಬಿಡ್ತೀವಿ. ಆ ವಿಧಾನಕ್ಕೆ ನಾವೇನಂತ ಕರಿತೀವಿ? ಕ್ವಂಚಿಂಗ್ ಅಂತ ಕರಿತೀವಿ. ಆ ವಿಧಾನಕ್ಕೆ ನಾವೇನಂತ ಕರಿತೀವಿ ಅಂದರೆ ದಟ್ ಇಸ್ ದ ಕ್ವೆಂಚಿಂಗ್ ಅಂತ ಕರಿತೀವಿ. ಇದು ಕೂಡ ಕೇಳ್ಬೋದು. ಇದು ಹೆಚ್ಚು ಗಟ್ಟಿ ಗಾಜನ್ನು ತಯಾರಿಸಲಿಕ್ಕೆ ಬಳಸ್ತಕ್ಕಂಥ ಒಂದು ವಿಧಾನ ಕ್ವೆಂಚಿಂಗ್. ಹಾಗಾದರೆ ಸಿಂಪಲ್ ಕ್ವೆಂಚಿಂಗ್ ವಿಧಾನದ ಮೂಲಕ ನಾವು ಗಾಜನ್ನು ಸಡನ್ನಾಗಿ ತಂಪು ಮಾಡ್ತೀವಿ. ಅನೆಲಿಂಗ್ ವಿಧಾನದ ಮೂಲಕ ನಾವು ಗಾಜನ್ನು ನಿಧಾನವಾಗಿ ತಂಪು ಮಾಡ್ತೀವಿ. ಸ್ನೇಹಿತರೆ, ಗಾಜಿನ ಕೆಪಾಸಿಟಿ ಜಾಸ್ತಿ ಬೇಕಪ್ಪ ಅಂದರೆ ಅನೆಲಿಂಗ್ ಮಾಡಬೇಕು. ಗಾಜು ಹಾರ್ಡ್ ಇರಬೇಕಪ್ಪ ಅಂದರೆ ದಟ್ ಇಸ್ ದ ಕ್ವೆಂಚಿಂಗ್ ಮಾಡಬೇಕು. ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಗಾಜಿನ 4ನೇ ಹಂತ, ಗಾಜು ತಯಾರಿಕೆಯ 4ನೇ ಹಂತ. ಸೊ ಸ್ನೇಹಿತರೆ, ಗಾಜು ತಯಾರಿಕೆಯ 4ನೇ ಹಂತ ಆಲ್ರೆಡಿ ಬ್ಯೂಟಿಫುಲ್ ಚಿತ್ರನ ಕೊಟ್ಟಿದ್ದೀನಿ ಸ್ನೇಹಿತರೆ. ಇಲ್ಲೇನಿದೆ, ಏನು ಗಾಜು ಆ್ಯಕ್ಚುಲಿ ನಾನು ಬರಿತೀನಿ ನೋಡಿ, ಒಂದು ಜಗ್ ಇದೆ, ಆಗಲೇ ತೋರಿಸಿದ ಜಗ್ಗು. ಓಕೆ, ಈ ಜಗ್ಗಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಅನ್ವಾಂಟೆಡ್ ಮೆಟೀರಿಯಲ್ಸ್ ಇದೆ. ಇದನ್ನು ಕಟ್ ಮಾಡೋದು. ಕಟ್ ಮಾಡಿದ ತಕ್ಷಣ ಕಟಿಂಗ್ ಮಾಡಿದ್ವಿ. ಓಕೆ, ಕಟಿಂಗ್ ಮಾಡಿದ್ವಿ. ಕಟ್ ಮಾಡಿದನ್ನು ಯಾರು ತಗೋತಾರ? ಯಾರಿಗೂ ಗೊತ್ತಾಗಬಾರ್ದಲ್ವಾ? ಅಲ್ಲಿ ಎಲ್ಲಿ ಕಟ್ ಮಾಡಿದ್ದೀವಿ ಅಲ್ಲಿ ಗ್ರೈಂಡ್ ಮಾಡಿ, ಉಜ್ಜೋದು, ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡಿದ್ದು ಗೊತ್ತಾಗತ್ತಲ್ವಾ? ನೆಕ್ಸ್ಟ್ ಪಾಲಿಷ್ ಮಾಡಿ. ಕಟಿಂಗ್, ಗ್ರೈಂಡಿಂಗ್, ಪಾಲಿಷಿಂಗ್ ಆ್ಯಂಡ್ ಬ್ಯೂಟಿಫುಲ್ ಪ್ಯಾಕಿಂಗ್. ಈ ಪ್ಯಾಕಿಂಗ್ ಮಾಡ್ತಕ್ಕಂಥ ಹಂತಗಳೇನಿದೆ, ಈ ಹಂತಕ್ಕೆ ನಾವೇನಂತ ಕರಿತೀವಿ? ಫಿನಿಷಿಂಗ್ ಹಂತ ಅಂತ ಕರಿತೀವಿ. ಎಸ್, ನಿಮ್ಮ ಬ್ಯೂಟಿಫುಲ್ ಕಂಪ್ಲೀಟ್ ಗಾಜಿನ ಲೋಡ್ಗಳು ಫಿನಿಷಿಂಗ್ ಹಂತಕ್ಕೆ ಬಂತು. ಈಗ ನಾವು ಬ್ಯೂಟಿಫುಲ್ ಏನು ಮಾಡ್ತೀವಿ? ಮಾರ್ಕೆಟಿಗೆ ಬಿಡ್ತೀವಿ ಸ್ನೇಹಿತರೆ. ಈ ರೀತಿ ನಾವು ಗಾಜನ್ನು ವಿವಿಧ ಹಂತಗಳಲ್ಲಿ, ದ್ರವನ ಹಂತಗಳಲ್ಲಿ, ಆಕಾರ ಕೊಡ್ತಕ್ಕಂಥ ಹಂತಗಳಲ್ಲಿ, ಅನಿಲ ಹಂತಗಳಲ್ಲಿ, ನೆಕ್ಸ್ಟ್ ಫಿನಿಷಿಂಗ್ ಹಂತಗಳಲ್ಲಿ, ಸಿಂಪಲ್ ಆ ಗಾಜಿನ ಕಚ್ಚಾ ಏನು ಸಾಮಗ್ರಿಗಳಿದೆ, ಈ ಸಾಮಗ್ರಿಗಳಲ್ಲಿ ಇರ್ತಕ್ಕಂತಹ ಅನ್ವಾಂಟೆಡ್ ವಸ್ತುಗಳನ್ನು ಕಟ್ ಮಾಡಿ, ನೆಕ್ಸ್ಟ್ ಗ್ರೈಂಡ್ ಮಾಡಿ, ನೆಕ್ಸ್ಟ್ ಪಾಲಿಷ್ ಮಾಡ್ತಕ್ಕಂಥದ್ದು ಯಾವ ಹಂತ ಅಂತ ಬರ್ಬೋದು. ಅಥವಾ ಅನೆಲಿಂಗ್ ಅಂತೂ ಅನೇಕ ಸತಿ ಗಾಜನ್ನು ನಿಧಾನವಾಗಿ ತಂಪು ಮಾಡ್ತಕ್ಕಂಥ ಪ್ರಕ್ರಿಯೆ ಅನೇಕ ಎಕ್ಸಾಮ್ಗಳಲ್ಲಿ ಬಂದಿದೆ. ಈ ಸ್ಟೋರಿಯನ್ನು ಒಂದು ಬ್ಯೂಟಿಫುಲ್ ನೋಡ್ಕೊಳ್ಳಿ ಅಂತ ಹೇಳ್ತಾ, ಒಂದು ಎಕ್ಸ್ಟ್ರಾಡನರಿ ಕ್ವಶನ್ ಸ್ನೇಹಿತರೆ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ದಟ್ ಇಸ್ ಎಚ್ಚಿಂಗ್. ಇದೇನು ಸರ್ ಎಚ್ಚಿಂಗ್? ಸೊ ಸ್ನೇಹಿತರೆ, ಈ ಗಾಜನ್ನು ನಾನು ಕೊಟ್ಟಿರ್ತಕ್ಕಂತಹ ಗಾಜನ್ನು ನೋಡಿದರೆ ನೋಡಿ, ಗಾಜಿನ ಮೇಲೆ ಹುಚ್ಚನ ಥರ, ಶಂಕರ್ ಸರ್ ಡೈಲಾಗ್ ಇದು, ಗಾಜಿನ ಮೇಲೆ ಹುಚ್ಚನ ಥರ ಚಿತ್ರ ಕಲೆಗಳನ್ನು, ಓಕೆ, ಗಾಜಿನ ಮೇಲೆ ಹುಚ್ಚನ ಥರ ಚಿತ್ರಗಳನ್ನು ಅಥವಾ ಕಲೆಗಳನ್ನು ಬಿಡಿಸ್ತಕ್ಕಂಥ ಪ್ರಕ್ರಿಯೆಗೆ ಅಥವಾ ಒಂದು ಕಲೆಗೆ ನಾವೇನಂತ ಕರಿತೀವಿ? ಎಚ್ಚಿಂಗ್. ಹಾಗೆ ಸಿಂಪಲ್, ಹೈಡ್ರೋಫ್ಲೋರಿಕ್ ಆಮ್ಲವನ್ನು ಬಳಸಿ, ಯಾಕಂದರೆ ಹೈಡ್ರೋಫ್ಲೋರಿಕ್ ಆಮ್ಲ ಗಾಜಿನೊಟ್ಟಿಗೆ ರಿಯಾಕ್ಟ್ ಆಗ್ತದೆ. ಈ ಹೈಡ್ರೋಫ್ಲೋರಿಕ್ ಆಮ್ಲವನ್ನು ಬಳಸಿ ಗಾಜಿನ ಮೇಲೆ ವಿವಿಧ ರೀತಿಯ ಕಲಾಕೃತಿಗಳನ್ನು ಕೆತ್ತಕ್ಕಂತಹ ಕ್ರಿಯೆಗೆ ನಾವೇನಂತ ಕರಿತೀವಿ? ಎಚ್ಚಿಂಗ್. ಹೈಡ್ರೋಫ್ಲೋರಿಕ್ ಆಮ್ಲವನ್ನು ಬಳಸಿ ಹುಚ್ಚಿನ ತರಹ ಗಾಜಿನ ಮೇಲೆ ವಿವಿಧ ರೀತಿಯ ಕಲಾಕೃತಿಗಳನ್ನು ಕೆತ್ತುವ ಒಂದು ಕ್ರಿಯೆಗೆ ನಾವೇನಂತ ಕರಿತೀವಿ? ಎಚ್ಚಿಂಗ್ ಅಂತ ಕರಿತೀವಿ ಸ್ನೇಹಿತರೆ. ರವಿವರ್ಮನ ಕುಂಚದ ಕಲೆ ಗೋಡೆ ಮ್ಯಾಲೆ, ಪೇಪರ್ ಮ್ಯಾಲೆ ಅರಳಿದೆ. ಕ್ಲಿಯರ್? ಸಿಂಪಲ್. ನಮ್ಮ ಟೆಕ್ನಾಲಜಿ ಕುಂಚದ ಹೈಡ್ರೋಫ್ಲೋರಿಕ್ ಆಮ್ಲದ ಕಲೆ ಹುಚ್ಚಂತರ ಗಾಜಿನ ಮೇಲೆ ಅರಳಿದೆ. ಇದಕ್ಕೆ ಅಂತ ಕರಿತೀವಿ? ಎಚ್ಚಿಂಗ್ ಅಂತ ಕರಿತೀವಿ ಸ್ನೇಹಿತರೆ. ಎಚ್ಚಿಂಗಲ್ಲಿ ಬಳಸುವ ಆಮ್ಲ ಯಾವುದು? ಎಚ್ಚಿಂಗ್ ಎಂಬ ಪ್ರಕ್ರಿಯೆಯನ್ನು ಗಾಜಿನ ಮೇಲೆ ನಾವು ಕಲಾಕೃತಿಗಳನ್ನು ಕೆತ್ತಲಿಕ್ಕೆ ಬಳಸ್ತೀವಿ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಏನಾರ ಕ್ವಶನ್ ಕೇಳಿ ಆರಾಮ್ ಬರಿಬೋದು ಅಂತ ಹೇಳ್ತಾ ಸಿಂಪಲ್ ಟೈಪ್ಸ್ ಆಫ್ ಗ್ಲಾಸಿಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಗಾಜಿನ ವಿಧಗಳು. ಓಕೆ, ಏನು ಗಾಜಿದೆ, ಈ ಗಾಜಲ್ಲಿ ಅನೇಕ ವಿಧಗಳಿದೆ ಸ್ನೇಹಿತರೆ. ಆ ವಿಧಗಳನ್ನು ಒಂದ್ಸತಿ ನೋಡ್ಕೊಳ್ಳಿ. ಕಾಂಪಿಟೇಟಿವ್ ಎಕ್ಸಾಮಿಗೆ ಬ್ಯೂಟಿಫುಲ್ ಬರುತ್ತೆ. ಪ್ರತಿಯೊಂದು ವಿಧಗಳಿಗೆ ವಿತ್ ಪಿಕ್ಚರ್ ಎಕ್ಸ್ಪ್ಲೇನ್ ಮಾಡ್ತಾ 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 ಬರ್ತೀನಿ ಸ್ನೇಹಿತರೆ. ಸಿಂಪಲ್, ಸೋಡಾ ಗಾಜು, ಸೀಸದ ಗಾಜು, ಬೊಹೇಮಿಯನ್ ಗಾಜು, ಬೋರೋಸಿಲಿಕೇಟ್ ಗಾಜು, ಸುರಕ್ಷಾ ಗಾಜು, ದೃಗ್ನಾರು, ದ್ಯುತಿತಂತು, ಕ್ರೌನ್ ಗಾಜು, ಕ್ರೋಕ್ಸ್ ಗಾಜು, ಫೋಟೋಕ್ರೋಮಿಕ್ ಗಾಜು. ಇವೆಲ್ಲವೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆ ಬರೋವೆ, ಆಲ್ರೆಡಿ ಬಂದ್ ಆಗಿರೋವೆ. ಹಾಗೆ ಯಾವ ರೀತಿ ಪ್ರಶ್ನೆ ಆಲ್ರೆಡಿ ಬಂದು ಹೋಗಿದೆ, ಮುಂದೆ ಇನ್ ಫ್ಯೂಚರಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಒಂದೊಂದೇ ಗಾಜನ್ನು ಬ್ಯೂಟಿಫುಲ್ ಕ್ಲಿಯರ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಫಸ್ಟ್ ಈಸ್ ಸೋಡಾ ಗ್ಲಾಸ್. ಓಕೆ, ಸೋಡಾ ಗ್ಲಾಸ್ ನೋಡ್ತಾ ಇದ್ದೀರಲ್ವಾ? ಎಸ್. ಸೊ ಈ ಸೋಡಾ ಗ್ಲಾಸ್ ಏನಿದೆ ನೋಡಿ, ಈ ಎಲ್ಲ ಗಾಜುಗಳೇನಿದೆ ಇಲ್ಲಿ ನೀವು ನೋಡಬೇಕಾದ್ರೆ ಸಿಂಪಲ್, ಈ ಗಾಜುಗಳನ್ನು ಹೇಗೆ ತಯಾರಿಸ್ತಾರೆ ಫಸ್ಟ್ ಪಾಯಿಂಟ್ ತಲೆಯಲ್ಲಿರಬೇಕು. ನೆಕ್ಸ್ಟ್, ಈ ಗಾಜಿನ ಗುಣಗಳೇನು, ಸೆಕೆಂಡ್ ಪಾಯಿಂಟ್, ಪ್ರಾಪರ್ಟೀಸ್ ಆಫ್ ಗ್ಲಾಸ್. ಥರ್ಡ್, ಈ ಗಾಜನ್ನು ಎಲ್ಲಿ ಉಪಯೋಗಿಸ್ತಾರೆ. ಓಕೆ, 3 ಪಾಯಿಂಟ್ ತಲೆಯಿಡ್ಕೊಳ್ಳಿ. ಈ ಗಾಜನ್ನು ಹೆಂಗೆ ತಯಾರಿಸ್ತಾರೆ, ಸೆಕೆಂಡ್, ಈ ಗಾಜಿನ ಗುಣ ಏನು, ಥರ್ಡ್, ಈ ಗಾಜನ್ನು ಎಲ್ಲಿ ಬಳಸ್ತಾರೆ. ಈ 3 ಡೈಮೆನ್ಷನಲ್ಲಿ ಥಿಂಕ್ ಮಾಡ್ತಾ ಬನ್ನಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ಪ್ರಶ್ನೆನೂ ಅಷ್ಟು ಸುಲಭ ಮಿಸ್ ಆಗಲ್ಲ. ಸಿಂಪಲ್, ದಟ್ ಇಸ್ ದ ಸೋಡಾ ಗ್ಲಾಸ್, ಸೋಡಾ ಗಾಜು.
ಇವೆಲ್ಲ ನೋಡಿದಿರಿ ನೀವು. ಸೋಡಾ ಅಂದರೆ ಬಾಟ್ಲಿ ಸೋಡಕ್ಕೂ ರಿಲೇಷನ್ಸ್ ಇದೆ ಅಂತ. ಬಾಟ್ಲಿ ಮತ್ತು ಸೋಡಾ, ಓಕೆ. ಬಾಟಲ್ಗಳಲ್ಲಿ, ಕಿಟಿಕೆಗಳಲ್ಲಿ, ಸಿಂಪಲ್ ನಾವು ಏನು ದಿನನಿತ್ಯ ಬಳಸ್ತಕ್ಕಂಥ ಸಾಮಾನ್ಯ ಕಡಿಮೆ ಖರ್ಚಿನ ಏನು ಗಾಜುಗಳಿದೆ, ಆ ಗಾಜುಗಳಲ್ಲಿ ಸಾಮಾನ್ಯವಾಗಿ ಯಾವ ಗಾಜಿಂದ ಮಾಡಿರ್ತಾರೆ ಅಂದರೆ ದಟ್ ಇಸ್ ಸೋಡಾ ಗಾಜಿಂದ ಮಾಡಿರ್ತಾರೆ ಸ್ನೇಹಿತರೆ. ಸೋಡಾ ಗ್ಲಾಸ್, ಓಕೆ. ಸೋಡಾ ಬಾಟಲ್, ಸೀಸೆಗಳು, ಕಿಟಕಿಗಳು. ಈ ಸೋಡಾ ಗ್ಲಾಸಲ್ಲಿ ವಿವಿಧ ರೀತಿಯ ಲೋಹದ ಆಕ್ಸೈಡ್ಗಳನ್ನು ಬೇರಿಸಿರ್ತಾರೆ, ಓಕೆ. ಮೆಟಲ್ ಆಕ್ಸೈಡನ್ನು ಏನು ಮಾಡಿರ್ತಾರೆ, ಬೇರಿಸಿರ್ತಕ್ಕಂಥ ಒಂದು ಅತಿ ಕಡಿಮೆ ಖರ್ಚಲ್ಲಿ ತಯಾರು ಮಾಡ್ತಕ್ಕಂಥ ಗ್ಲಾಸ್. ಸೊ ಸ್ನೇಹಿತರೆ, ಇದ್ರ ಗುಣ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಗ್ಲಾಸ್ ಈಸಿಲಿ ಮೆಲ್ಟ್ಸ್ ಅಂತ. ಈ ಗಾಜು ಸುಲಭವಾಗಿ ದ್ರವ ರೂಪಕ್ಕೆ ಬರುವ ಗಾಜು, ಓಕೆ. ಸುಲಭವಾಗಿ ದ್ರವ ರೂಪಕ್ಕೆ ತರುವ ಗಾಜು ಯಾವುದಪ್ಪ ಅಂದರೆ 100% ದಟ್ ಇಸ್ ದ ಸೋಡಾ ಗ್ಲಾಸ್. ನೀವು ನೋಡಿ, ಈ ಬಿಯರ್ ಬಾಟ್ಲಿ ಇವೆಲ್ಲ ಇದರಲ್ಲಿ ತುಪ್ಪ ಎಲ್ಲ ಹಾಕಿ ಸ್ಟೋರ್ ಮಾಡ್ತಾರೆ. ತುಪ್ಪ ಇದೆ ಅಂತ ಸ್ವಲ್ಪ ಕಾಯಿಸ್ಬಿಡಿ, ಕೆಳಗಡೆ ಬುಡಿ ಹಾಗೆ ಬಿಚ್ಕೊಂಡು ಬಿಡ್ತದೆ ಅಥವಾ ಹಾಗೆ ಸಿಡಿದು ಬಿಡುತ್ತೆ. ಒಂದು ಮೇಣದ ಬತ್ತಿ ತೊಗೊಂಡು ಕಿಟಕಿ ಥರ ಹಿಂಗೆ ಇಟ್ಬಿಡಿ, 5 ನಿಮಿಷ ಆ ಕಿಟಕಿ ಹೀಟ್ ಆಯ್ತು ಅಂದರೆ ಅಲ್ಲಿ ಹಾಗೆ ಬಿರುಕು ಬಿಟ್ಬಿಡುತ್ತೆ. ಸೊ ಸಿಂಪಲ್. ಅದಕ್ಕೆ ಕಾರಣ ಕಡಿಮೆ ತಾಪದಲ್ಲಿ ಮೆದುವಾಗ್ತಕ್ಕಂತಹ ಗಾಜು, ಕಡಿಮೆ ಇಟ್ಸ್ ಈಸಿಲಿ ಮೆಲ್ಟ್ಸ್ ಅಂತ. ಕಡಿಮೆ ತಾಪದಲ್ಲಿ ಮೆದು ಆಗ್ತಕ್ಕಂಥ ಗ್ಲಾಸ್ ಯಾವುದಪ್ಪ ಅಂದರೆ ಸೋಡಾ ಗ್ಲಾಸ್. ಈ ಸೋಡಾ ಗ್ಲಾಸ್ಗಳನ್ನು ಸೀಸೆಗಳ ತಯಾರಿಕೆಯಲ್ಲಿ, ಬಲ್ಬ್ಗಳ ತಯಾರಿಕೆಯಲ್ಲಿ, ಸೊ ಅಷ್ಟೇ ಅಲ್ಲ ಸ್ನೇಹಿತರೆ, ದಿನನಿತ್ಯದ ಏನೇನು ಸಲಕರಣೆಗಳು, ಕಡಿಮೆ ಖರ್ಚಲ್ಲಿ ಸಿಗ್ತಕ್ಕಂಥ ಸಲಕರಣೆಗಳಲ್ಲಿ ಈ ಸೋಡಾ ಗ್ಲಾಸನ್ನು ಬಳಸ್ತೀವಿ. ನೆಕ್ಸ್ಟ್ ದಟ್ ಇಸ್ ದ ಲೆಡ್ ಗ್ಲಾಸ್. ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಬ್ಯೂಟಿಫುಲ್ಲಾಗಿ ಬರ್ತಕ್ಕಂಥ ಗ್ಲಾಸ್. ಗ್ಲಾಸ್ ಅಂದಮೇಲೆ ಫಸ್ಟ್ ಕ್ವಶನ್ ಅರೈಸ್ ಆಗೋದೇ ಲೆಡ್ ಗ್ಲಾಸ್, ಸೀಸದ ಗಾಜು. ಸೊ ಸ್ನೇಹಿತರೆ, ಈ ಸೀಸದ ಗಾಜನ್ನು ಐತಿಹಾಸಿಕವಾಗಿ, ಹಿಸ್ಟೋರಿಕಲ್ ಆಗಿ ಈ ಸೀಸದ ಗಾಜನ್ನು ತಯಾರಿಸಬೇಕಾದ್ರೆ ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಬದಲು ಲೆಡ್ ಆಕ್ಸೈಡನ್ನು ಜಾಸ್ತಿ ಬಳಸ್ತಾರೆ. ಕ್ಯಾಲ್ಸಿಯಂ ಆಕ್ಸೈಡ್ ಬದಲು ಮರಳಿನ ಜೊತೆ ಕ್ಯಾಲ್ಸಿಯಂ ಆಕ್ಸೈಡ್ನ ಬದಲು ಸೀಸದ ಆಕ್ಸೈಡನ್ನು ಜಾಸ್ತಿ ಬಳಸೋದ್ರಿಂದ ಇದಕ್ಕೆ ಸೀಸದ ಗಾಜು ಅಂತ ಕರಿತೀವಿ. ಈ ಸೀಸದ ಗಾಜನ್ನು ಐತಿಹಾಸಿಕವಾಗಿ, ಹಿಸ್ಟೋರಿಕಲ್ ಆಗಿ, ಈಗೇನು ಲೆಡ್ ಗ್ಲಾಸ್ ಅಂತ ಕರಿತೀವಿ, ಇದ್ರ ಹಿಂದೆ ಇದನ್ನು ಏನಂತ ಕರಿತಾ ಇದ್ರು ಅಂದರೆ, ಈ ಸೀಸದ ಗಾಜನ್ನು ಏನು ಮರಳಿನ ಜೊತೆಗೆ ಸಿಲಿಕಾ ಜೊತೆಗೆ ಏನು ಲೆಡ್ ಆಕ್ಸೈಡನ್ನು ಬಳಸ್ತಾ ಇದ್ದೀವಲ್ಲ, ಈ ಮರಳಿದೆಯಲ್ವಾ, ಮರಳಲ್ಲಿ ಒಂದು ವಿಧದ ಮರಳಿದೆ. ಆ ಮರಳಿಸ್ ಫ್ಲಿಂಟ್ ಮರಳು. ಮರಳಲ್ಲಿ ಫ್ಲಿಂಟ್ ಮತ್ತು ಕ್ವಾರ್ಟ್ಜ್ ಟೈಪ್ಸ್ ಇದೆ. ಆ ಫ್ಲಿಂಟ್ ಅಂತಕ್ಕಂತಹ ಮರಳಿದೆಯಲ್ವಾ, ಆ ಫ್ಲಿಂಟ್ ಅಂತಕ್ಕಂಥ ಮರಳನ್ನು ಈ ಲೆಡ್ ಗ್ಲಾಸ್ನ ತಯಾರಿಕೆಯಲ್ಲಿ ಜಾಸ್ತಿ ಬಳಸ್ತಾ ಇದ್ರು. ಹಾಗಾಗಿ ಹಿಸ್ಟೋರಿಕಲ್ ಆಗಿ, ಐತಿಹಾಸಿಕವಾಗಿ ನಾವು ಲೆಡ್ ಗ್ಲಾಸನ್ನು ಏನಂತ ಕರಿತೀವಿ, ಫ್ಲಿಂಟ್ ಗ್ಲಾಸ್ ಅಂತ ಕರಿತೀವಿ. ಇಲ್ಲೇ ಕ್ವಶನ್, ಈ ಕೆಳಗಿನಗಳಲ್ಲಿ ಸೀಸದ ಗಾಜು ಯಾವುದು? ಫ್ಲಿಂಟ್, ಪೈರೆಕ್ಸ್, ಬೋಹೆಮಿಯನ್. ಲೆಡ್ ಗ್ಲಾಸಿಗೆ ಐತಿಹಾಸಿಕವಾಗಿ ಏನಂತ ಕರಿತಾ ಇದ್ದೀವಿ ನಾವು? ಫ್ಲಿಂಟ್ ಗ್ಲಾಸ್. ಕಮರ್ಷಿಯಲ್ ಆಗಿ ಈಗ ಮಾರ್ಕೆಟಲ್ಲಿ ನಾವು ಯಾವ ಹೆಸರಲ್ಲಿ ಈ ಲೆಡ್ ಗ್ಲಾಸನ್ನು ಕರಿತೀವಿ ಅಂದರೆ ಲೆಡ್ ಕ್ರಿಸ್ಟಲ್ ಗ್ಲಾಸ್ ಅಂತ. ಲೆಡ್ ಕ್ರಿಸ್ಟಲ್ ಗ್ಲಾಸ್, ಲೆಡ್ ಕ್ರಿಸ್ಟಲ್. ಹಾಗಾದರೆ ಸಿಂಪಲ್, ಕಮರ್ಷಿಯಲ್, ವ್ಯಾವಹಾರಿಕವಾಗಿ ಲೆಡ್ ಕ್ರಿಸ್ಟಲ್ ಗ್ಲಾಸ್ ಅಂತ ಕರಿತೀವಿ. ಐತಿಹಾಸಿಕವಾಗಿ ಫ್ಲಿಂಟ್ ಗ್ಲಾಸ್ ಅಂತ ಕರಿತೀವಿ. ಈ 3 ಹೆಸರಲ್ಲೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ಸ್ ಅರೈಸ್ ಆಗುತ್ತೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಈ ಲೆಡ್ ಗ್ಲಾಸ್ ಏನಿದೆ ಇದರದ ಪ್ರಾಪರ್ಟೀಸ್ ಏನು, ಗುಣ ಏನು ಅಂತ. ಗುಣ. ಸೊ ಸ್ನೇಹಿತರೆ, ಇದಕ್ಕೆ ಬ್ಯೂಟಿಫುಲ್ 3 ಗುಣ ಇದೆ. ಈ 3 ಗುಣನ ಮನುಷ್ಯ ಅಳವಡಿಸ್ಕೊಂಡ ಅಂದರೆ ಮನುಷ್ಯ ಮಾನವನಾಗಿ ಹೋಗೋದು ಸ್ನೇಹಿತರೆ. ಮಾನವನಾಗುವೆಯಾ ಇಲ್ಲ ದಾನವನಾಗುವೆಯಾ, ಈ ಗಾಜಿನ ಗುಣವ ತಿಳಿಯಯ್ಯ ಅಂತ. ಏನು ಸರ್ ಅಂಥ ಗುಣ ಇದೆ? ಸೊ ಸಿಂಪಲ್ ಸ್ನೇಹಿತರೆ, ಈ ಗಾಜಿಗೆ ಫಸ್ಟ್ ಗುಣ ಇರತಕ್ಕಂಥದ್ದು ದಟ್ ಇಸ್ ಹೈಲಿ ರಿಫ್ರಾಕ್ಟಿವ್ ಇಂಡೆಕ್ಸ್. ಅತ್ಯಂತ ಹೆಚ್ಚಿನ ವಕ್ರೀಭವನ ಸೂಚ್ಯಂಕ. ಅತ್ಯಂತ ಹೆಚ್ಚಿನ ವಕ್ರೀಭವನ ಸೂಚ್ಯಂಕವನ್ನು ಹೊಂದಿರತಕ್ಕಂಥ ಗಾಜು ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ನಮ್ಮ ಲೆಡ್ ಗ್ಲಾಸ್. ಏನು ಸರ್ ಇದು ಹೈ ರಿಫ್ರಾಕ್ಟಿವ್ ಇಂಡೆಕ್ಸ್? ಸೊ ಸಿಂಪಲ್, ನಿಮಗೆ ಗೊತ್ತಿರಲಿ ನೋಡಿ, ಒಂದು ಬೆಳಕಿನ ಕಿರಣ ಈ ಗ್ಲಾಸಿನ ಮೂಲಕ, ಈ ಲೆಡ್ ಗ್ಲಾಸಿನ ಮೂಲಕ ಹಾಯಿಸ್ತಾ ಇದ್ದೀವಿ. ಆ ಬೆಳಕಲ್ಲಿರ್ತಕ್ಕಂಥ ಘಟಕ ಬಣ್ಣಗಳು ಕೂಡ ಏನಾಗ್ತಾ ಇದೆ, ಬೇರೆ 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 ಆಗ್ತಾ ಇದೆ. ಒಂದು ಬೆಳಕಿನ ಕಿರಣ ಬಿದ್ದರೆ ಸಾಕು, ಅದನ್ನು ಅನೇಕ ಕಿರಣಗಳನ್ನಾಗಿ ಅದರ ಘಟಕಾಂಶಗಳನ್ನು ಹೊಡಿತಕ್ಕಂಥ ಒಂದು ಬ್ಯೂಟಿಫುಲ್ ಸ್ಟೋರಿಗೆ ನಾವೇನಂತ ಕರಿತೀವಿ, ದಟ್ ಇಸ್ ಹೈಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಆ ಹೈಲಿ ರಿಫ್ರಾಕ್ಟಿವ್ ಇಂಡೆಕ್ಸ್, ಅತ್ಯಂತ ಹೆಚ್ಚು ವಕ್ರೀಭವನ ಸೂಚ್ಯಂಕ ಗುಣ ಇರೋದ್ರಿಂದ ನಾವು ಲೆಡ್ ಗ್ಲಾಸನ್ನು ನೋಡಿ, ಈ ಚಿತ್ರ ಏನಿದೆ ನೀವೆಲ್ಲ 5ನೇ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀರಾ, ದಟ್ ಇಸ್ ಪಟ್ಟಕಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಪಟ್ಟಕಗಳ ತಯಾರಿಕೆಯಲ್ಲಿ ಅಥವಾ ಅಶ್ರಗಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಇಂಗ್ಲೀಷಲ್ಲಿ
ಪ್ರಿಸಮ್ಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಯಾಕೆ ನಾವು ಪ್ರಿಸಮ್ಗಳ ತಯಾರಿಕೆಯಲ್ಲಿ ಲೆಡ್ ಗ್ಲಾಸೇ ಬಳಸ್ತೀವಿ ಅಂದರೆ ಸೊ ಲೆಡ್ ಗ್ಲಾಸಿಗೆ ಹೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರೋದ್ರಿಂದ. ಹಾಗೆ ಮನುಷ್ಯ ಸಿಂಪಲಾಗಿ ಪಟ್ಟಕ ಇದ್ದಂಗೆ ಇರಬೇಕು, ಲೆಡ್ ಗ್ಲಾಸ್ ಇದ್ದಂಗೆ ಇರಬೇಕು. ಯಾರಾದರೆ ಸಿಂಗಲಾಗಿ ಟಚ್ ಮಾಡಿದ್ರೆ ರಿಫ್ಲೆಕ್ಟ್ ಆದಂಗೆ ಇರಬೇಕು ಅವರಿಗೆ. ಯಾರು ಇರೋದೆಲ್ಲ ಕಾಂಪೊನೆಂಟ್ ಅಪ್ಪ ಟ್ರಾನ್ಸ್ಫಾರ್ಮರ್ ಥರ ಮನುಷ್ಯ ಇರಬೇಕು ಸ್ನೇಹಿತರೆ. ಸೊ ನೆಕ್ಸ್ಟ್ ಇನ್ನೊಂದು ಗುಣ ಇದೆ, ಅತ್ಯಂತ ಹೆಚ್ಚು ಪಾರದರ್ಶಕ. ಎರಡನೇ ಗುಣ ಅತ್ಯಂತ ಹೆಚ್ಚು ಪಾರದರ್ಶಕ. ಓಕೆ, ಸೊ ಹೈಲಿ ಟ್ರಾನ್ಸ್ಫರಬಲ್. ಈ ಗ್ಲಾಸನ್ನು ಅತಿ ಹೆಚ್ಚು ಈ ಗ್ಲಾಸನ್ನು ನಮ್ಮ ಮಧ್ಯೆ ಇಟ್ಟುಬಿಟ್ರೆ ನಮ್ಮ ಮಧ್ಯೆ ಏನೋ ಇದೆ ಅನ್ನೋದು ನಮಗೆ ಗೊತ್ತೇ ಆಗಲ್ಲ, ಅಷ್ಟು ಪಾರದರ್ಶಕ. ಓಕೆ, ಸೊ ಸ್ನೇಹಿತರೆ ಅಷ್ಟು ಪಾರದರ್ಶಕತೆಯನ್ನು ಹೊಂದಿರೋದ್ರಿಂದ ಈ ಗ್ಲಾಸನ್ನು ನಾವು ಎಲ್ಲಿ ಬಳಸ್ತೀವಿ ಅಂದರೆ ದಟ್ ಈಸ್ ದ ಲೆನ್ಸ್ ತೋರಿಸ್ತಾ ಇದ್ದೀನಿ, ಮಸೂರಗಳ ತಯಾರಿಕೆಯಲ್ಲಿ ಲೆನ್ಸ್ಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಸೊ ಸ್ನೇಹಿತರೆ ಈ ಲೆನ್ಸ್ಗಳಿಗೆ ಈ ಮಸೂರಗಳಿಗೆ ಏನು ಈ ಟ್ರಾನ್ಸ್ಫರಬಲ್ ಕ್ಯಾರೆಕ್ಟರ್ ಇರೋದ್ರಿಂದ ಬಳಸ್ತೇವೇನೋ, ಆದರೆ ಈ ಗ್ಲಾಸಿಗೆ ಇನ್ನೊಂದು ಎಕ್ಸ್ಟ್ರಾ ಗುಣ ಇದೆ, ಹೈ ರಿಫ್ರಾಕ್ಟಿವ್ ಇಂಡೆಕ್ಸ್. ಬೆಳಕಿನ ಕಿರಣಗಳನ್ನು ಏನು ಮಾಡುತ್ತೆ, ಚದುರಿಸುತ್ತೆ, ಡೈವರ್ಸ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾವು ಮಸೂರ ಅಂದ ತಕ್ಷಣವೇ ಪೀನ ಮಸೂರ ಅಂತ ಬರುತ್ತೆ ಆ್ಯಂಡ್ ನಿಮ್ನ ಮಸೂರ ಅಂತ ಬರುತ್ತೆ. ಹಾಗಾದರೆ ಬೆಳಕಿನ ಕಿರಣಗಳನ್ನು ಚದುರಿಸ್ತಕ್ಕಂಥ ಮಸೂರ ಯಾವುದು, ದಟ್ ಇಸ್ ದ ನಿಮ್ನ ಮಸೂರ. ಸಾಮಾನ್ಯವಾಗಿ ನಾವು ಲೆಡ್ ಗ್ಲಾಸನ್ನು ಎಲ್ಲಿ ಬಳಸ್ತಾ ಇದ್ದೀವಿ ಅಂದರೆ ನಿಮ್ನ ಮಸೂರದಲ್ಲಿ ಬಳಸ್ತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ಮೂರನೇ ಗುಣ, ಇಟ್ಸ್ ಅಬ್ಸಾರ್ಬ್ಸ್ ರೇಡಿಯೇಷನ್ಸ್. ಓಕೆ, ಇದೇನು ಮಾಡುತ್ತೆ ಅಂದರೆ ವಿಕಿರಣಗಳನ್ನು ಹೀರ್ಕೊಳ್ಳುತ್ತೆ. ವಿಕಿರಣಗಳನ್ನು ಹೀರ್ಕೊಳ್ತಕ್ಕಂಥ ಗುಣ ಇರೋದ್ರಿಂದ ನಾವು ಈ ಲೆಡ್ ಗ್ಲಾಸನ್ನು ನೋಡಿ, ನಮ್ಮ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್, ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರಗಳೇನಿದೆ, ಈ ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರಗಳ ಕಿಟಕಿಗಳಲ್ಲಿ ಈ ಒಂದು ಸೀಸದ ಗಾಜನ್ನು ಬಳಸ್ತೀವಿ. ಹಾಗಾಗಿ ಈ ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರಗಳಲ್ಲಿ ಏನಾದರೂ ಆಲ್ಫಾ ಕಿರಣ, ಬೀಟಾ, ಗ್ಯಾಮಾ ಕಿರಣ, ನೋಡಿ ಗ್ಯಾಮಾ ಕಿರಣ ಕಂಪ್ಲೀಟ್ ಮನುಷ್ಯನ DNA ಬದಲಾವಣೆ ಮಾಡಿ ಅವನ ಅನುವಂಶೀಯತೆಯನ್ನು ಚೇಂಜ್ ಮಾಡ್ತಕ್ಕಂಥ ಅಷ್ಟು ಹಾನಿಕಾರಕ. ಈ ಹಾನಿಕಾರಕ ವಿಕಿರಣಗಳನ್ನು ಯಾವುದು ನಮ್ಮ ಸೀಸದ ಗಾಜಿಂದ ಮಾಡಿರ್ತಕ್ಕಂಥ ಈ ಕಿಟಕಿಗಳು ಏನು ಮಾಡಿಕೊಳ್ಳುತ್ತೆ, ಅಬ್ಸಾರ್ವ್ ಮಾಡಿ ಪರಿಸರವನ್ನು ಏನು ಮಾಡುತ್ತೆ, ಸಂರಕ್ಷಣೆ ಮಾಡುತ್ತೆ ಸ್ನೇಹಿತರೆ. ಹೌದು ಸರ್, ಈ ಲೆಡ್ ಗ್ಲಾಸ್ ಅಂತಕ್ಕಂಥದ್ದು ಹೈಲಿ ರಿಫ್ರಾಕ್ಟಿವ್ ಇಂಡೆಕ್ಸ್, ಹೈ ಟ್ರಾನ್ಸ್ಫರಬಲ್, ಇಟ್ಸ್ ಅಬ್ಸಾರ್ಬ್ ರೇಡಿಯೇಷನ್ ಅಂತ ಹೇಳಿದಿರಿ. ಮನುಷ್ಯನಿಗೆ ಹೆಂಗೆ ಹೋಲಿಕೆ ಮಾಡ್ತೀರಾ? ನೋಡಿದ್ರೆ ಸಿಂಪಲ್ ಆಗಿರಬೇಕು, ಮುಟ್ಟಿದ್ರೆ ರಿಫ್ಲೆಕ್ಟ್ ಆದಂಗೆ ಪಟ್ಟಕ ಥರ ಇರಬೇಕು. ನೆಕ್ಸ್ಟ್ ಪಾರದರ್ಶಕತೆ, ಒಳಗಡೆ ಒಂದು ಹೊರಗಡೆ ಒಂದು ಇರಬಾರ್ದು, ಹೈಲಿ ಟ್ರಾನ್ಸ್ಫರಬಲ್ ಇರಬೇಕು. ನೆಕ್ಸ್ಟ್ ಇಟ್ಸ್ ಅಬ್ಸಾರ್ಬ್ಸ್ ರೇಡಿಯೇಷನ್ಸ್, ಪರಿಸರದಲ್ಲಿರ್ತಕ್ಕಂಥ ಕೆಟ್ಟದನ್ನು ಹೀರ್ಕೊಬೇಕು, ಒಳ್ಳೆಯದೇ ಕೊಡಬೇಕು. ಈ ಆಕಳು ಹುಲ್ಲು ತಿಂದ್ರೂ ಕೂಡ ಹಾಲು ಹೆಂಗೆ ಕೊಡುತ್ತಲ್ವ, ಹಾಗೆ ಮನುಷ್ಯನ ಇರಬೇಕು ಸ್ನೇಹಿತರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಕ್ಯಾಥೋಡ್ ರೇ ಟ್ಯೂಬ್ಗಳಲ್ಲೂ ಕೂಡ ಕ್ಯಾಥೋಡ್ ರೇ ಟ್ಯೂಬ್ ಅಂದರೆ ಏನು, TV ಟ್ಯೂಬ್ಗಳಿದೆಯಲ್ವಾ, ಇವು ಕೂಡ ರೇಡಿಯೇಷನ್ಸ್ಗಳನ್ನು ಅಬ್ಸಾರ್ವ್ ಮಾಡುತ್ತೆ, ವಿಕಿರಣಗಳನ್ನು ಹೀರ್ಕೊಳ್ತಕ್ಕಂಥ ಈ ಗುಣದಿಂದ ಕ್ಯಾಥೋಡ್ ರೇ ಟ್ಯೂಬ್ಗಳಲ್ಲಿ ಬಳಸ್ತೀವಿ. ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರಗಳ ಕಿಟಕಿಗಳಲ್ಲಿ ಈ ಲೆಡ್ ಗ್ಲಾಸನ್ನು ಬಳಸ್ತೀವಿ. ಕ್ಲಿಯರ್, ಅರ್ಥ ಇದೆ ಅನ್ಕೋತೀನಿ. ಲೆಡ್ ಗ್ಲಾಸ್ ಹಿಸ್ಟೋರಿಕಲ್, ಫ್ಲಿಂಟ್ ಗ್ಲಾಸ್ ಕಮರ್ಷಿಯಲ್, ಲೆಡ್ ಕ್ರಿಸ್ಟಲ್ ಗ್ಲಾಸ್. ಇಟ್ಸ್ ಹ್ಯಾವ್ 3 ಪ್ರಾಪರ್ಟೀಸ್: ಹೈಲಿ ರಿಫ್ರಾಕ್ಟಿವ್ ಇಂಡೆಕ್ಸ್, ಹೈಲಿ ಟ್ರಾನ್ಸ್ಫರಬಲ್, ಇಟ್ಸ್ ಅಬ್ಸಾರ್ಬ್ಸ್ ರೇಡಿಯೇಷನ್ಸ್. ಹೈಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರೋದ್ರಿಂದ ಪ್ರಿಸಮ್ಗಳಲ್ಲಿ ಬಳಸ್ತೀವಿ, ಹೈ ಟ್ರಾನ್ಸ್ಫರಬಲ್ ಇರೋದ್ರಿಂದ ಕಾನ್ಕೇವ್ ಲೆನ್ಸ್ಗಳಲ್ಲಿ ಬಳಸ್ತೀವಿ. ಇಟ್ಸ್ ಅಬ್ಸಾರ್ಬ್ಸ್ ರೇಡಿಯೇಷನ್ಸ್ಗಳನ್ನು ಅಬ್ಸಾರ್ವ್ ಮಾಡೋದ್ರಿಂದ ಕ್ಯಾಥೋಡ್ ರೇ ಟ್ಯೂಬ್ಗಳಲ್ಲಿ ಬಳಸ್ತೀವಿ. ನೆಕ್ಸ್ಟ್ ಅಷ್ಟೇ ಅಲ್ಲ, ನ್ಯೂಕ್ಲಿಯರ್ ರಿಯಾಕ್ಟರ್ನ, ಪವರ್ ಪ್ಲ್ಯಾಂಟ್ನ ವಿಂಡೋಸ್ಗಳಲ್ಲಿ ಬಳಸ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಗ್ಲಾಸಿಗೆ ಹೋಗೋಣ. ದಿಸ್ ಈಸ್ ಕ್ರೌನ್ ಗ್ಲಾಸ್. ಸೊ ಸ್ನೇಹಿತರೆ, ಈ ಲೆಡ್ ಗ್ಲಾಸ್ ಆದ ನಂತರ ಕ್ರೌನ್ ಗ್ಲಾಸ್ ಯಾಕೆ ಅಂದರೆ ಸಿಂಪಲ್. ಈ ಲೆಡ್ ಗ್ಲಾಸಲ್ಲಿ ಏನು ಮಾಡಿದ್ವಿ ನಾವು ಅಂದರೆ ಲೆಡ್ ಆಕ್ಸೈಡನ್ನು ಬಳಸಿದ್ವಿ. ಇಲ್ಲಿ ಸೇಮ್ ಅದೇ ಫ್ಲಿಂಟ್ ಸಿಲಿಕಾದಿಂದ ತಯಾರು ಮಾಡಿರ್ತಕ್ಕಂಥ ಗ್ಲಾಸ್, ಇಲ್ಲಿ ಲೆಡ್ ಆಕ್ಸೈಡ್ ಬದಲಿಗೆ ನಾವು ಪೊಟ್ಯಾಷಿಯಂ ಆಕ್ಸೈಡನ್ನು ಬಳಸಿ ಫ್ಲಿಂಟ್ ಜೊತೆಗೆ, ಆ ಫ್ಲಿಂಟ್ ಸಿಲಿಕಾದ ಜೊತೆಗೆ ಲೆಡ್ ಆಕ್ಸೈಡ್ ಬದಲು ಪೊಟ್ಯಾಷಿಯಂ ಆಕ್ಸೈಡನ್ನು ಹಾಕಿ ತಯಾರು ಮಾಡಿರ್ತಕ್ಕಂಥ ಗ್ಲಾಸ್, ದಟ್ ಇಸ್ ದ ಕ್ರೌನ್ ಗ್ಲಾಸ್. ಲೆಡ್ ಆಕ್ಸೈಡನ್ನು ತೆಗೆದು ಪೊಟ್ಯಾಷಿಯಂ ಆಕ್ಸೈಡ್ ಹಾಕಿದ ತಕ್ಷಣವೇ ಈ ಗ್ಲಾಸ್ನ ವಕ್ರೀಭವನ ಸೂಚ್ಯಂಕ ಏನಾಗ್ಬಿಡುತ್ತೆ, ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಲೆಸ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಕಡಿಮೆ ವಕ್ರೀಭವನ ಸೂಚ್ಯಂಕವನ್ನು ಹೊಂದಿರುವ ಗಾಜು ಯಾವುದು ಅಂದರೆ ದಟ್ ಈಸ್ ಕ್ರೌನ್ ಗ್ಲಾಸ್. ಅಲ್ಲೇನು ನಮ್ಮ ಲೆಡ್ ಗ್ಲಾಸ್ ಹೆಚ್ಚು ವಕ್ರೀಭವನ ಸೂಚ್ಯಂಕದಿಂದ ಬೆಳಕಿನ ಕಿರಣಗಳನ್ನು ಏನು ಮಾಡ್ತಾ ಇತ್ತು, ಅದು ಡೈವರ್ಜ್ ಚದರಿಸ್ತಾ ಇತ್ತು. ಇದು ಕಡಿಮೆ ವಕ್ರೀಭವನ ಸೂಚ್ಯಂಕ ಇರೋದ್ರಿಂದ ಬೆಳಕಿನ ಕಿರಣಗಳನ್ನು ಇದು ಚದುರಿಸೋ ಬದಲು ಏನಾಗ್ಬಿಡುತ್ತೆ, ದಟ್ ಈಸ್ ಕೇಂದ್ರೀಕರಿಸುತ್ತೆ.
ಹಾಗಾದರೆ ಕೇಂದ್ರೀಕರಿಸ್ತಕ್ಕಂಥ ಗುಣ ಯಾವ ಮಸೂರಕ್ಕೆ ಇದೆ ಅಂದರೆ ದಟ್ ಈಸ್ ಪೀನ ಮಸೂರಕ್ಕೆ ಇದೆ. ಹಾಗಾದರೆ ಸಿಂಪಲ್ ಪೀನ ಮಸೂರವನ್ನು ನಾವು ಸಾಮಾನ್ಯವಾಗಿ ಯಾವ ಗಾಜನ್ನು ಬಳಸಿ ತಯಾರು ಮಾಡ್ತೀವಿ ಅಂದರೆ ಕ್ರೌನ್ ಗ್ಲಾಸನ್ನು ಬಳಸಿ ತಯಾರು ಮಾಡ್ತೀವಿ. ಪೀನ ಮಸೂರದಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ವಕ್ರೀಭವನ ಸೂಚ್ಯಂಕ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಈ ರೀತಿ ಒಂದು ಕ್ವಶನ್ಸ್ ಬರ್ಬೋದು ಸ್ನೇಹಿತರೆ. ಪೀನ ಮಸೂರಗಳಲ್ಲಿ ಕ್ರೌನ್ ಗ್ಲಾಸ್, ನಿಮ್ನ ಮಸೂರಗಳಲ್ಲಿ ಲೆಡ್ ಗ್ಲಾಸ್. ನೆನ್ಪಿಟ್ಕೊಳ್ಳಿ, ಲೆಡ್ ಗ್ಲಾಸ್ ಹೈ ರಿಫ್ರಾಕ್ಟಿವ್ ಇಂಡೆಕ್ಸ್, ಹಾಗಾಗಿ ಬೆಳಕಿನ ಕಣಗಳನ್ನು ಚದುರಿಸುತ್ತೆ. ನಮ್ಮ ಕ್ರೌನ್ ಗ್ಲಾಸ್ ಲೋ ರಿಫ್ರಾಕ್ಟಿವ್ ಇಂಡೆಕ್ಸ್, ಕಡಿಮೆ ವಕ್ರೀಭವನ ಸೂಚ್ಯಂಕ, ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತೆ. ಹೌದು ಅಂಡ್ ಅಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ. ಮತ್ತು ಅಲ್ಲಿ ಸೀಸದ ಆಕ್ಸೈಡ್, ಪೊಟ್ಯಾಸಿಯಂ ಆಕ್ಸೈಡ್, ಅದು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್ ಆಫ್ ದ ಬ್ಯೂಟಿಫುಲ್ ಗ್ಲಾಸ್ ಬೊಹೇಮಿಯನ್ ಗ್ಲಾಸ್. ಸರ್ ಇದೇನು ಸರ್ ಬೊಹೇಮಿಯನ್? ಸೊ ಏನಿಲ್ಲ ಸ್ನೇಹಿತರೆ, ಏನು ಚೆಕ್ ಗಣರಾಜ್ಯ ಇದೆ, ಆ ಚೆಕ್ ಗಣರಾಜ್ಯದಲ್ಲಿ ಇರತಕ್ಕಂಥ ಒಂದು ದೇಶ ಬೊಹೇಮಿಯನ್ ದೇಶ. ಈ ಬೊಹೇಮಿಯನ್ ದೇಶದಲ್ಲಿ ಈ ಗ್ಲಾಸನ್ನು ಫಸ್ಟ್ ತಯಾರು ಮಾಡಿದ್ರಿಂದ ಈ ಗಾಜನ್ನು ಏನಂತ ಕರಿತೀವಿ ನಾವು, ಬೊಹೇಮಿಯನ್ ಗಾಜು ಅಂತ ಕರಿತೀವಿ. ಸೊ ಸ್ನೇಹಿತರೆ, ಈ ಗಾಜು ಅತ್ಯಂತ ಕಠಿಣ ಗಾಜು. ಹಾಗಾದರೆ ಹಾರ್ಡ್, ಅತ್ಯಂತ ಗಟ್ಟಿ ಗಾಜು ಯಾವುದು ಅಂತ ಕೇಳಿದ್ರೆ 100% ನಮ್ಮ ಬೊಹೇಮಿಯನ್ ಗಾಜು. ಬೊಹೇಮಿಯನ್ ಗಾಜು ಇದರಷ್ಟು ಗಟ್ಟಿ ಯಾವುದೂ ಇಲ್ಲ. ಗಟ್ಟಿ ಗಾಜು ಯಾವುದು? ಬೊಹೇಮಿಯನ್ ಗಾಜು. ಸರ್ ಇಷ್ಟು ಗಟ್ಟಿ ಅಂದಮೇಲೆ ಇದನ್ನು ಹೆಂಗೆ ತಯಾರಿಸ್ತಾರೆ ನೋಡಿ. ಈ ಗಾಜಿಗೆ ಮತ್ತೊಂದು ಹೆಸರಿದೆ, ದಟ್ ಈಸ್ ಪೊಟಾಷ್ ಲೈಮ್ ಗ್ಲಾಸ್ ಅಂತ ಕರಿತೀವಿ. ಪೊಟಾಷ್ ಲೈಮ್ ಗಾಜು ಅಂತಲೂ ಕೂಡ ಕರಿತೀವಿ ಇದನ್ನು, ಪೊಟಾಷ್ ಲೈಮ್ ಗ್ಲಾಸ್. ಹಾಗೆ ಈ ಗಾಜನ್ನು ಹೆಂಗೆ ತಯಾರಿಸ್ತಾರೆ? ಇಲ್ಲೇ ಇದೆ. ದಿಸ್ ಇಸ್ ದ ಪೊಟ್ಯಾಷಿಯಂ ಕಾರ್ಬೋನೇಟ್. ಲೈಮ್ ಅಂದರೆ ಸುಣ್ಣ, ದಟ್ ಇಸ್ ದ ಕ್ಯಾಲ್ಸಿಯಂ ಕಾರ್ಬೋನೇಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್, ಪೊಟ್ಯಾಷಿಯಂ ಕಾರ್ಬೋನೇಟನ್ನು ನಮ್ಮ ಸಿಲಿಕಾ ಮರಳಿನ ಜೊತೆಗೆ ಮಿಕ್ಸ್ ಮಾಡಿ ತಯಾರು ಮಾಡಿರ್ತಕ್ಕಂಥ ಗ್ಲಾಸ್ ಪೊಟಾಷ್ ಲೈಮ್ ಗ್ಲಾಸ್. ಈ ಗ್ಲಾಸ್ ಅತಿ ಗಟ್ಟಿ ಗ್ಲಾಸ್. ಇಂಥ ಗಟ್ಟಿ ಗ್ಲಾಸನ್ನು ಫಸ್ಟ್ ಎಲ್ಲಿ ತಯಾರಿಸಿದ್ರು? ಬೊಹೇಮಿಯನ್, ಚೆಕ್ ಗಣರಾಜ್ಯದ ದೇಶ ಆಗಿರ್ತಕ್ಕಂಥ ಬೊಹೇಮಿಯನ್ನಲ್ಲಿ ತಯಾರಿಸಿದ್ರು. ಹಾಗಾಗಿ ಈ ಗ್ಲಾಸನ್ನು ಬೊಹೇಮಿಯನ್ ಗ್ಲಾಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೇಳಬಹುದು, ಇನ್ ದಿಸ್ ಬಿಲೋ ವಿಚ್ ಈಸ್ ಹಾರ್ಡೆಸ್ಟ್ ಗ್ಲಾಸ್ ಅಂದರೆ ಪೊಟಾಷ್ ಲೈಮ್ ಆದರೂ ಆಪ್ಷನಲ್ಲಿ ಇರ್ತದೆ, ಆರ್ ಬೊಹೇಮಿಯನ್ ಆದರೂ ಆಪ್ಷನ್ ಇರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಬೋರೋಸಿಲಿಕೇಟ್ ಗ್ಲಾಸ್ ಅನೇಕ ಸತಿ ಎಕ್ಸಾಮಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಓಕೆ, ಇಲ್ಲೇನು ಬೋರೋಸಿಲಿಕೇಟ್ ಗ್ಲಾಸ್? ಇಲ್ಲೂ ಕೂಡ ಏನು ಮರಳೇನಿದೆ, ಮರಳು, ದಟ್ ಇಸ್ ದ ಸಿಲಿಕಾ ಮರಳು. ಮರಳಿನ ಜೊತೆಗೆ ಬೋರಾನ್ ಟ್ರೈಆಕ್ಸೈಡನ್ನು ಮಿಕ್ಸ್ ಮಾಡ್ತೀವಿ. ಅಷ್ಟೇ ಅಲ್ಲ, ಅಲ್ಯೂಮಿನಿಯಂ ಆಕ್ಸೈಡನ್ನು ಮಿಕ್ಸ್ ಮಾಡ್ತೀವಿ. ಅಷ್ಟೇ ಅಲ್ಲ, ಕೆಲವು ಬೇಸಿಕ್ ಆಕ್ಸೈಡ್, ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಮಿಕ್ಸ್ ಮಾಡಿ ತಯಾರು ಮಾಡಿರ್ತಕ್ಕಂಥ ಗ್ಲಾಸ್, ದಟ್ ಇಸ್ ದ ಬೋರೋಸಿಲಿಕೇಟ್ ಗ್ಲಾಸ್. ಸ್ವಲ್ಪ ಕಾಮಿಡಿಗೆ ಹೋಗ್ಬಿಡೋಣ. ಏನೋ ಶಂಕರ್ ಸರ್ ಒಂಥರ ತೇಲಿಸ್ಕೊಂಡ್ಬರ್ತಿದ್ದಾರೆ ಪಾಠ. ಓಕೆ, ಕಾಮಿಡಿ ಸಿಂಪಲ್. ಅತ್ಯಂತ ತಾಪವನ್ನು ತಡೆಯುವ ತಲೆ ಆಪ್ಷನ್ ಎ, ಕೂದಲಿರುವ ತಲೆ, ಬೋಳ ತಲೆ. ಇಸ್ ದ ರೈಟ್ ಆನ್ಸರ್. ಕೂದಲಿರುವ ನೋ, ಕೂದಲು ತಾಪವನ್ನು ಏನು ಮಾಡುತ್ತೆ? ಅಬ್ಸಾರ್ವ್ ಮಾಡುತ್ತೆ. ಈ ಬೋಳ ತಲೆ ನೋಡಿ, ಬ್ಯೂಟಿಫುಲ್ ಕೂದಲೇ ಇರೋದಿಲ್ಲ, ನಯಾ ಓಕೆ ಶೈನಿಂಗ್ ಸರ್ಫೇಸ್ ಇರುತ್ತೆ. ಇಲ್ಲಿ ಬೆಳಕು ಬಿದ್ದ ತಕ್ಷಣ, ತಾಪ ಬಿದ್ದ ತಕ್ಷಣ ಏನಾಗ್ಬಿಡುತ್ತೆ? ರಿಫ್ಲೆಕ್ಟ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಅತಿ ಹೆಚ್ಚು ತಾಪವನ್ನು ತಡೆಯುವ ತಲೆ ಯಾವುದಪ್ಪ ಅಂದರೆ ಬೋಳ. ಹಾಗಾಗಿ ಅತಿ ಹೆಚ್ಚು ತಾಪವನ್ನು ತಡೆಯುವ ಗಾಜು ಯಾವುದು ಅಂದರೆ ದಟ್ ಇಸ್ ಬೋರಾಸಿಲಿಕೇಟ್ ಅಲ್ಲ, ದಟ್ ಇಸ್ ದ ಬೋರೋಸಿಲಿಕೇಟ್ ಗ್ಲಾಸ್. ಸ್ನೇಹಿತರೆ, ಇದು ತಾಪದ ಏರಿಳಿತವನ್ನು ತಡೆಯುವ ಗಾಜು. ತಾಪದ ಏರಿಳಿತವನ್ನು ತಡಿತಕ್ಕಂಥ ಗ್ಲಾಸ್ ಯಾವುದಪ್ಪ ಅಂದರೆ ದಟ್ ಇಸ್ ದ ಬೋರೋಸಿಲಿಕೇಟ್ ಗ್ಲಾಸ್. ತಾಪ ಹೆಂಗೆ ಬರುತ್ತೆ? ಬೆಂಕಿಯನ್ನು ಇಂಗ್ಲೀಷಲ್ಲಿ ಏನಂತ ಕರಿತೀವಿ? ಫೈರ್. ನಾವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ, ಫೈರ್. ಎಷ್ಟು ಫೈರ್? ಎಷ್ಟಾದರೂ ಆಗಲಿ, ಎಕ್ಸಸ್ ಆಫ್ ಫೈರ್. ಎಕ್ಸಸ್ ಆಫ್ ಫೈರನ್ನು ತಡ್ಕೊಳ್ತಕ್ಕಂಥ ಗ್ಲಾಸೇ ಫೈರೆಕ್ಸ್ ಗ್ಲಾಸು. ಹೊಡಿ ಹಲ್ಗೆ ಇದಕ್ಕಿರ್ತಕ್ಕಂಥ ಇನ್ನೊಂದು ಹೆಸರು ದಟ್ ಇಸ್ ದ ಫೈರೆಕ್ಸ್ ಗ್ಲಾಸ್. ಇದೇ ಅನೇಕ ಸತಿ ಎಕ್ಸಾಮಲ್ಲಿ ಬಂದಿದೆ. ಯಾವ ಗ್ಲಾಸನ್ನು ಫೈರೆಕ್ಸ್ ಗ್ಲಾಸ್ ಅಂತ ಕರಿತೀವಿ ಅಂದರೆ ತಾಪವನ್ನು ತಡ್ಕೊಳ್ತಕ್ಕಂಥ ಬೋರಾಸಿಲಿಕೇಟ್ ಗ್ಲಾಸ್, ಎಕ್ಸಸ್ ಆಫ್ ಫೈರನ್ನು ತಡ್ಕೊಳ್ತಕ್ಕಂಥ ಬೋರಾಸಿಲಿಕೇಟ್ ಗ್ಲಾಸನ್ನೇ ನಾವೇನಂತ ಕರಿತೀವಿ? ದಟ್ ಇಸ್ ದ ಫೈರೆಕ್ಸ್ ಗ್ಲಾಸ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದು ಎಕ್ಸಸ್ ಆಫ್ ತಾಪವನ್ನು ತಡ್ಕೊಳ್ಳೋದ್ರಿಂದ, ತಾಪದ ಏರಿಳಿತವನ್ನು ತಡ್ಕೊಳ್ಳೋದ್ರಿಂದ ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಸಿಂಪಲ್ ಲ್ಯಾಬ್ಗಳಲ್ಲಿ, ಪ್ರಯೋಗಶಾಲೆಗಳಲ್ಲಿ. ಓಕೆ, ಪ್ರಯೋಗಶಾಲೆಗಳಲ್ಲಿ. ಯಾಕಂದರೆ ಪ್ರಯೋಗಶಾಲೆಗಳಲ್ಲಿ ನಾವು ಟೈಟ್ರೇಷನ್ ಮಾಡ್ತಾ ಇರ್ತೀವಿ, ಏನೇನೋ ಪ್ರಿಪ್ರೇಷನ್ಸ್ ಮಾಡ್ತಾ ಇರ್ತೀವಿ, ಅನಾಲಿಸಿಸ್ ಮಾಡ್ತಾ ಇರ್ತೀವಿ, ಅಲ್ಲಿ ರಾಸಾಯನಿಕಗಳನ್ನು ಹೀಟ್ ಮಾಡ್ತಾ ಇರ್ತೀವಿ, ಕೂಲ್ ಮಾಡ್ತಾ ಇರ್ತೀವಿ, ಅಲ್ಲಿ ತಾಪದ ಏರಿಳಿತಗಳು ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ಹೊಡಿಬಾರ್ದು ಅಂತ ತಾಪದ ಏರಿಳಿತಗಳನ್ನು ತಡ್ಕೊಳ್ತಕ್ಕಂತಹ ಬೋರಾಸಿಲಿಕೇಟ್ ಗಾಜ್
ಆರ್ ಎಕ್ಸಸ್ ಆಫ್ ಫೈರನ್ನು ತಗೊಳ್ತಕ್ಕಂಥ ಫೈರಕ್ಸ್ ಗ್ಲಾಸನ್ನು ನಾವು ಬ್ಯೂಟಿಫುಲ್ ಲ್ಯಾಬಲ್ಲಿ ಬೆಳೆಸ್ತೀವಿ ಸ್ನೇಹಿತರೆ. ಅಷ್ಟೇ ಅಲ್ಲ, ಅತ್ಯಂತ ಹೆಚ್ಚು ಉಷ್ಣವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾಯಿಸ್ತಕ್ಕಂತಹ ಕಾರ್ಖಾನೆಗಳಲ್ಲಿರ್ತಕ್ಕಂತಹ ವೆಜಲ್ಗಳಲ್ಲೂ ಕೂಡ ನಾವು ಬೋರೋಸಿಲಿಕೇಟ್ ಗ್ಲಾಸನ್ನು ಬಳಸ್ತೀವಿ. ಒಂದ್ಸತಿ ಬ್ಯೂಟಿಫುಲ್ ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಗ್ಲಾಸ್ ಸುರಕ್ಷಾ ಗ್ಲಾಸ್. ಸೊ ಸ್ನೇಹಿತರೆ, ಈ ಸುರಕ್ಷಾ ಗ್ಲಾಸನ್ನೇ ನಮ್ಮ ಇಂಗ್ಲೀಷಲ್ಲಿ ಸೇಫ್ಟಿ ಗ್ಲಾಸ್ ಅಂತ ಕರಿತೀವಿ. ಕನ್ನಡ ಮೀಡಿಯಂ ಎರಡಕ್ಕೂ ರೆಡಿ ಇರಬೇಕು ನೀವು. ಸೇಫ್ಟಿ ಗ್ಲಾಸ್ ಇದು ಏನು ಸರ್ ಸೇಫ್ಟಿ? ಏನಿಲ್ಲ, ನೀವು ನೋಡ್ತಾ ಇದ್ದೀರಿ ಈ ಬ್ಯೂಟಿಫುಲ್ ಚಿತ್ರ. ಓಕೆ ಸ್ನೇಹಿತರೆ, ಸೊ ನೋಡಿ, ಒಂದು ಗಾಜಿನ ಹಾಳೆ ತಗೋತೀನಿ, ನೆಕ್ಸ್ಟ್ ಇನ್ನೊಂದು ಗಾಜಿನ ಹಾಳೆ ತಗೋತೀನಿ. ಓಕೆ, ಒಂದು ಗಾಜಿನ ಹಾಳೆ ಮತ್ತೊಂದು ಗಾಜಿನ ಹಾಳೆ ತೊಗೊಂಡಿದ್ದೀನಿ. ಸೊ ಸ್ನೇಹಿತರೆ, ಈ ಗಾಜಿನ ಹಾಳೆಯ ಮಧ್ಯೆ ನಾನು ಒಂದು ಸಿಂಥೆಟಿಕ್ ಹಾಳೆಯನ್ನು ತಗೋತೀನಿ. ಗಾಜಿನ ಹಾಳೆ ಮಧ್ಯೆ ಪ್ಲಾಸ್ಟಿಕ್ ಹಾಳೆ, ಸಿಂಥೆಟಿಕ್ ಹಾಳೆಯನ್ನು ತಗೋತೀನಿ. ಈಗ ಈ ಕಡೆ ಒಂದು ಗಾಜಿನ ಹಾಳೆ, ಈ ಕಡೆ ಒಂದು ಗಾಜಿನ ಹಾಳೆ, ಮಧ್ಯ ಸಿಂಥೆಟಿಕ್ ಹಾಳೆ. ಎರಡನೇನು ಮಾಡ್ತೀನಿ, ಹಿಚ್ಚಿಕ್ಬಿಡ್ತೀನಿ. ಅಯ್ಯೋ, ಒಳಗಡೆ ಸಿಂಥೆಟಿಕ್ ಹಾಳೆ, ಈ ಕಡೆ ಒಂದು ಗಾಜಿನ ಸೀಟ್, ಈ ಕಡೆ ಒಂದು, ಎರಡು ಗಾಜಿನ ಸೀಟಿನ ಮಧ್ಯೆ ಸಿಂಥೆಟಿಕ್ ಹಾಳೆಯನ್ನು ಹಿಚ್ಚುಕಿ ಸ್ಯಾಂಡ್ವಿಚ್ ಮಾಡಿ, ಹಿಚ್ಚುಕೋದಕ್ಕೆ ಅಂತ ಕರಿತೀವಿ ಸ್ಯಾಂಡ್ವಿಚ್, ಹಿಚ್ಚುಕಿ ಸ್ಯಾಂಡ್ವಿಚ್ ಮಾಡಿ ಪಡೆದ ಗ್ಲಾಸ್ ಇದೆಯಲ್ವಾ, ಈ ಗ್ಲಾಸೇ ಸುರಕ್ಷಾ ಗ್ಲಾಸು. ಎರಡು ಹಾಳೆಗಳ ಮಧ್ಯೆ ಸಿಂಥೆಟಿಕ್ ಹಾಳೆಯನ್ನು ಹಿಚ್ಚುಕಿ ತಯಾರಿಸೋದ್ರಿಂದ ಈ ಗಾಜಿಗೆ ಮತ್ತೊಂದು ಹೆಸರಿದೆ, ದಟ್ ಇಸ್ ದ ಸ್ಯಾಂಡ್ವಿಚ್ ಗ್ಲಾಸ್. ಓಕೆ, ಸ್ಯಾಂಡ್ವಿಚ್ ತಿಂದಿರ್ಬೋದಲ್ಲ? ಓಕೆ, ಸ್ಯಾಂಡ್ವಿಚ್ ತಿಂದಿರ್ಬೋದಲ್ಲ? ಎಸ್, ಈ ಕಡೆ ಒಂದು ಬನ್ನು, ಈ ಕಡೆ ಒಂದು ಬನ್ನು, ಮಧ್ಯ ಬಳಸಿದ ತರಕಾರಿ ಹಿಚ್ಚುಕಿ ಕೊಡ್ತಾನೆ, ಆರಾಮ್ ಸ್ಯಾಂಡ್ವಿಚ್ ಕೊಡಿ ಅಂತ ತಿಂತೀರಿ. ಓಕೆ, ದಿಸ್ ಇಸ್ ದ ಸ್ಯಾಂಡ್ವಿಚ್ ಗ್ಲಾಸ್. ಸೊ ಸ್ನೇಹಿತರೆ, ಇಲ್ಲಿ ಮಧ್ಯ ಸಿಂಥೆಟಿಕ್ ಹಾಳೆ ಇದ್ದಾಗ ಯಾರಾದರೂ ಕಲ್ಲಿಂದ ಹೊಡೆದ್ರೆ ಗಾಜ್ ಏನಾಗುತ್ತೆ, ಬಿರುಕು ಬಿಡುತ್ತೆ. ಆ ಬಿರುಕು ಬಿದ್ದಂತಹ ಪೀಸ್ಗಳು ಆ ಕಡೆ ಈ ಕಡೆ ಸಿಡಿಯಲ್ಲ, ಆ ಸಿಂಥೆಟಿಕ್ ಹಾಳೆಗೆ ಅಂಟ್ಕೊಳ್ಳುತ್ತೆ, ಆ ಒಳಗಡೆ ಇರೋರನ್ನ ರಕ್ಷಣೆ ಮಾಡುತ್ತೆ. ಹಾಗಾಗಿ ಈ ಗ್ಲಾಸನ್ನು ನಾವೆಂತ ಕರಿತೀವಿ, ಸೇಫ್ಟಿ ಗ್ಲಾಸ್ ಅಂತ ಕರಿತೀವಿ ಸ್ನೇಹಿತರೆ. ಸ್ವಲ್ಪ ಹೈ ಕ್ವಾಲಿಟಿ ಬುಲೆಟ್ ಪ್ರೂಫ್ ಸಿಂಥೆಟಿಕ್ ಹಾಳೆಯನ್ನು ಹಾಕಿ, ಬುಲೆಟ್ ಪ್ರೂಫ್, ಗುಂಡೆ ಹೋಗಬಾರ್ದು ಅಂತ ಬುಲೆಟ್ ಪ್ರೂಫ್ ಸಿಂಥೆಟಿಕ್ ಹಾಳೆಯನ್ನು ಹಾಕಿ ಈ ಕಡೆಯಿಂದ ಆ ಕಡೆಯಿಂದ ಗಾಜನ್ನು ಹಿಚ್ಚುಕಿ ತಯಾರು ಮಾಡಿರ್ತಕ್ಕಂತಹ ಗ್ಲಾಸಿಗೆ ನಾವಂತ ಕರಿತೀವಿ ಇನ್ನೊಂದು ಹೆಸರು, ದಟ್ ಇಸ್ ದ ಬುಲೆಟ್ ಪ್ರೂಫ್ ಗ್ಲಾಸ್ ಅಂತ ಕೂಡ ಕರಿತೀವಿ ಸ್ನೇಹಿತರೆ. ಗುಂಡು ನಿರೋಧಕ ಗ್ಲಾಸ್. ಹಾಗಾದರೆ ಗುಂಡು ನಿರೋಧಕ ಗ್ಲಾಸ್, ಸ್ಯಾಂಡ್ವಿಚ್ ಗ್ಲಾಸ್, ಸೇಫ್ಟಿ ಗ್ಲಾಸ್ ಅಂದರೆ ದಟ್ ಇಸ್ ಇದೇ ಸುರಕ್ಷಾ ಗಾಜು ಸ್ನೇಹಿತರೆ. ಇಲ್ಲಿ ಯಾವುದೇ ರೀತಿಯ ಕ್ವಶನ್ಸ್ಗಳು ಬರಲಿ, ಸರ್ ಸಿಂಥೆಟಿಕ್ ಹಾಳೆಯನ್ನು ಯಾವುದು ಬಳಸಿರ್ತಾರೆ, ದಟ್ ಇಸ್ ವಿನೈಲ್ ಕ್ಲೋರೈಡ್ ಆರ್ ಪಾಲಿವಿನೈಲ್ ಕ್ಲೋರೈಡ್ ಅಂತಹ ಸಿಂಥೆಟಿಕ್ ಹಾಳೆಯನ್ನು ಬಳಸಿ ಆ ಕಡೆ ಈ ಕಡೆ ಗಾಜನ್ನು ಸೇರಿಸಿ ತಯಾರು ಮಾಡಿರ್ತಕ್ಕಂಥ ಗ್ಲಾಸ್. ಇದಕ್ಕೆ ಹೊಡೆದಾಗ ಇದರ ಏನು ಚೂರುಗಳು ಸಿಡಿಯಲ್ಲ, ಹಾಗಾಗಿ ರಕ್ಷಣೆಯನ್ನು ಕೊಡುತ್ತೆ. ಹಾಗಾಗಿ ಈ ಗ್ಲಾಸಿಗೆ ಸುರಕ್ಷಾ ಗ್ಲಾಸ್ ಅಂತ ಕರಿತೀವಿ. ವಾಹನಗಳಲ್ಲಿ ಬಳಸ್ತೀವಿ, ವಿಮಾನಗಳಲ್ಲಿ ಬಳಸ್ತೀವಿ, ಹಡಗುಗಳಲ್ಲಿ ಏನು ಗಾಳಿಯ ತೆರೆಗಳು ಬಂದಾಗ ಅವುಗಳನ್ನು ತಡಿಲಿಕ್ಕೆ ಯಾವ ಗ್ಲಾಸನ್ನು ಬಳಸ್ತೀವಿ, ಸುರಕ್ಷಾ ಗ್ಲಾಸನ್ನು ಬಳಸ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ದೃಗ್ನಾರು. ಸೊ ಇದಕ್ಕೆ ಸಿಂಪಲಾಗಿ ಹೇಳ್ತಾರೆ ಫೈಬರ್ ಗ್ಲಾಸ್ ಅಂತ. ಏನು ಸರ್ ಫೈಬರ್ ಗ್ಲಾಸ್? ಏನಿಲ್ಲ, ಗಾಜಿನ ಎಳೆಗಳನ್ನು ತೆಗೆದು ಆ ಎಳೆಗಳನ್ನು ಸೇರಿಸ್ತಾ ಬರ್ತೀವಿ ಸ್ನೇಹಿತರೆ. ಈ ಗಾಜಿನ ಎಳೆಗಳನ್ನು ಸೇರಿಸ್ತಾ ಬಂದಾಗ ಇದು ಪಾರದರ್ಶಕತೆ ಗುಣವನ್ನು ಏನು ಮಾಡ್ಕೊಳ್ಳುತ್ತೆ, ಕಡಿಮೆ ಮಾಡ್ಕೊಳ್ಳುತ್ತೆ. ಹಾಗಾಗಿ ಈ ಕಡೆಯಿಂದ ಆ ಕಡೆ ಏನು ಬೆಂಕಿಯ ಜ್ವಾಲೆ ಇದೆ, ಏನು ಬೆಳಕಿದೆ, ಜಾಸ್ತಿ ಪ್ರಮಾಣದಲ್ಲಿ ಆ ಕಡೆ ಪ್ರವೇಶ ಮಾಡಲ್ಲ. ಹಾಗಾಗಿ ಈ ಗ್ಲಾಸನ್ನು ನಾವು ಫೈರ್ ಪ್ರೂಫ್ ಗ್ಲಾಸ್ ಅಂತ ಕರಿತೀವಿ. ಫೈರ್ ಪ್ರೂಫ್ ಗ್ಲಾಸ್, ಅಗ್ನಿ ನಿರೋಧಕ ಗಾಜು. ಓಕೆ, ಸೊ ಸಿಂಪಲ್, ನೀವೆಲ್ಲ ನೋಡಿರ್ಬೋದು ಚಿತ್ರ. ವೆಲ್ಡಿಂಗ್ ಶಾಪ್ಗಳಲ್ಲಿ ಆ ಬೆಂಕಿ ಕಂಪ್ಲೀಟ್ ಕಣ್ಣೊಳಗಡೆ ಬರಬಾರ್ದು, ನಮ್ಮ ಕಣ್ಣಿಗೆ ಹಾನಿ ಮಾಡಬಾರ್ದು ಅಂತ ಈ ಫೈಬರ್ ಗ್ಲಾಸನ್ನು ಬಳಸ್ತೀವಿ ಸ್ನೇಹಿತರೆ. ಅಷ್ಟೇ ಅಲ್ಲ, ಇನ್ನು ನಮ್ಮ ಆಪೆಕ್ಯೂ ಏನು ಕಿಟಕಿಗಳಿದೆ, ಕಿಟಕಿ ಒಳಗಡೆ ಇರ್ತಕ್ಕಂಥವ್ರು ಕಾಣಬಾರ್ದು ಅಂತ ಈ ಥರ ಫೈಬರ್ ಗ್ಲಾಸನ್ನು ಕಿಟಕಿಗಳಲ್ಲಿ ಈ ಥರ ಒಂದು ವೆಲ್ಡಿಂಗ್ ಶಾಪ್ಗಳಲ್ಲಿ ಬಳಸ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ಆಪ್ಟಿಕಲ್ ಫೈಬರ್ಸ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಸ್ನೇಹಿತರೆ, ಏನು ಈ ಆಪ್ಟಿಕಲ್ ಫೈಬರ್ಸ್ ಏನಿದೆ, ಇದರ ಒಬ್ಬ ಪಿತಾಮಹ ಯಾರು? ಆಪ್ಟಿಕಲ್ ಫೈಬರ್ಸ್ ಏನಿದೆ ಇದರ ಪಿತಾಮಹ ಯಾರಪ್ಪ ಅಂದರೆ ದಟ್ ಇಸ್ ನರೇಂದ್ರ ಸಿಂಗ್ ಕಾಪಾನಿ. ನರೇಂದ್ರ ಸಿಂಗ್ ಕಾಪಾನಿ ಅಂತಕ್ಕಂಥವನು ಇದರ ಪಿತಾಮಹ ಸ್ನೇಹಿತರೆ. ಓಕೆ, ಸೊ ಆಪ್ಟಿಕಲ್ ಫೈಬರ್ಸ್ ತಮ್ಮೆಲ್ಲರಿಗೂ ಗೊತ್ತು, ನಮ್ಮ ಅಜ್ಜನ ಕಾಲದಲ್ಲಿ ಎಲೆಕ್ಟ್ರಿಕಲ್ ತುಂಬ ಸ್ಪೀಡಲ್ಲಿತ್ತು, ನಮ್ಮ ಕಾಲದಲ್ಲಿ ಎಲೆಕ್ಟ್ರಾನಿಕ್ಸ್ ತುಂಬ ಸ್ಪೀಡಲ್ಲಿದೆ, ನಮ್ಮ ಮಕ್ಕಳ ಕಾಲದಲ್ಲಿ ಎಲೆಕ್ಟ್ರಾನಿಕ್ಸ್ ಸ್ಪೀಡು ಕೂಡ ಕಡಿಮೆ ಆಯಿತು. ಬೆಳಕಿನ ವೇಗದಲ್ಲಿ ಮಾಹಿತಿ ಒಂದು ಕಡೆಯಿಂದ ಇನ್ನೊಂದು ಕಡೆ ರವಾನೆ ಆಗ್ತಾ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಫೋಟೋನಿಕ್ಸ್ ಅಂತ ಕರಿತೀವಿ. ಈ ಫೋಟೋನಿಕ್ಸ್ ಅಂತಕ್ಕಂಥ ಬ್ಯೂಟಿಫುಲ್ ಟೆಕ್ನಾಲಜಿಯನ್ನು ಇಂಪ್ಲಿಮೆಂಟ್ ಮಾಡಿದ್ದೆ ದಿಸ್ ಆಪ್ಟಿಕಲ್ ಫೈಬರ್ಸ್. ಸೊ ಸ್ನೇಹಿತರೆ, ಈ ಆಪ್ಟಿಕಲ್ ಫೈಬರ್ಸ್ ಅಂದರೆ ಇದು ಒಂದು ತೆಳುವಾಗಿರ್ತಕ್ಕಂತಹ, ನಮ್ಮ ಕೂದಲಿಗಿಂತ ತೆಳುವಾಗಿರ್ತಕ್ಕಂತಹ, ನಮ್ಯವಾಗಿರ್ತಕ್ಕಂತಹ ಗಾಜಿನ ಎಳೆಗಳು ಸ್ನೇಹಿತರೆ. ಇದು ಮಾಹಿತಿಯನ್ನು ಒಂದು ತುದಿಯಿಂದ ಇನ್ನೊಂದು ತುದಿಗೆ
ಬೆಳಕಿನ ವೇಗದಲ್ಲಿ ರವಾನೆ ಮಾಡುತ್ತೆ. ಅನೇಕ ಮಾಹಿತಿಯನ್ನು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಬೆಳಕಿನ ವೇಗದಲ್ಲಿ ರವಾನೆ ಮಾಡ್ತಕ್ಕಂಥ ಈ ಆಪ್ಟಿಕಲ್ ಫೈಬರ್ಸ್ಗಳು ಬೆಳಕಿನ ಯಾವ ತತ್ವದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಅಂದರೆ ದಟ್ ಇಸ್ TIR, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ, ಒಟ್ಟು ಆಂತರಿಕ ಪ್ರತಿಫಲನ ಈ ತತ್ವದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಕೊನೆಯಲ್ಲಿ ಈ ದ್ಯುತಿ ತಂತುಗಳನ್ನು ನಾವು ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಬಳಸ್ತಾ ಇದ್ದೀವಿ. ದಟ್ ಈಸ್ ಎಂಡೋಸ್ಕೋಪಿ. ಎಂಡೋಸ್ಕೋಪಿಯಲ್ಲೂ ಕೂಡ ನಾವು ಈ ಆಪ್ಟಿಕಲ್ ಫೈಬರ್ಸ್ಗಳನ್ನು ಬಳಸಿ ನಮ್ಮ ದೇಹದ ಒಳಾಂಗಗಳ ಚಿತ್ರಣವನ್ನು ಪಡ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ. ಇದನ್ನು ಬ್ಯೂಟಿಫುಲ್ ಆಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಸ್ನೇಹಿತರೆ, ಕ್ರೋಕ್ಸ್ ಗಾಜು. ಸೊ ಸಿಂಪಲ್ ಸ್ನೇಹಿತರೆ, ಈ ಕ್ರೋಕ್ಸ್ ಅನ್ನೋದಿದೆಯಲ್ವಾ, ಕ್ರೋಕ್ಸ್ ಅಂದ್ರೇ ಇಸ್ ದ ಕ್ರಿಮಿನಲ್ಗಳನ್ನು ಅರೆಸ್ಟ್ ಮಾಡೋ ಗ್ಲಾಸ್ ಅಂತ, ಕ್ರಿಮಿನಲ್ಸ್. ಸೊ ಸಿಂಪಲ್, ಈ ಕ್ರೋಕ್ಸ್ ಗ್ಲಾಸನ್ನು ಹೇಗೆ ತಯಾರಿಸ್ತಾರೆ ಅಂದರೆ ಸೀರಿಯಂ ಆಕ್ಸೈಡನ್ನು ಹಾಕಿ ಕ್ರೋಕ್ಸ್ ಗ್ಲಾಸನ್ನು ತಯಾರಿಸ್ತಾರೆ, ಸೀರಿಯಂ ಆಕ್ಸೈಡ್. ಈ ಕ್ರೋಕ್ಸ್ ಯಾರನ್ನು ಅರೆಸ್ಟ್ ಮಾಡುತ್ತೆ? ತಮ್ಮೆಲ್ಲರಿಗೂ ಗೊತ್ತು, ನಮ್ಮ ಬ್ಯೂಟಿಫುಲ್ ಸೂರ್ಯನಿಂದ ಅನೇಕ ವಿದ್ಯುತ್ ಕಾಂತೀಯ ಕಿರಣಗಳು ಬರುತ್ತೆ. ಈ ವಿದ್ಯುತ್ ಕಾಂತೀಯ ಕಿರಣಗಳು ಭೂಮಿಗೆ ಬಂದು ಕೆಲವೊಂದು ವಿದ್ಯುತ್ ಕಾಂತೀಯ ಕಿರಣಗಳು ಭೂಮಿ ಮೇಲಿರ್ತಕ್ಕಂಥ ಜೀವಿಗಳಿಗೆ ಹಾನಿ ಮಾಡುತ್ತೆ. ಆ ಜೀವಿಗಳಿಗೆ ಹಾನಿ ಮಾಡ್ತಕ್ಕಂಥ ವಿಕಿರಣವೇ ದಟ್ ಇಸ್ ಹಾನಿಕಾರಕ, ಅತ್ಯಂತ ಹೆಚ್ಚು ಆವೃತ್ತಿಯನ್ನು ಹೊಂದಿರತಕ್ಕಂಥ UV ವಿಕಿರಣ. ಈ UV ಅಂತಕ್ಕಂಥ ಈ ವಿಕಿರಣ ಈ ಕ್ರಿಮಿನಲನ್ನು ಅಬ್ಸಾರ್ವ್ ಮಾಡ್ತಕ್ಕಂಥ ಗ್ಲಾಸ್, ದಟ್ ಈಸ್ ಕ್ರಿಮಿನಲನ್ನು ಅಬ್ಸಾರ್ವ್ ಮಾಡೋದಕ್ಕೆ ಕ್ರೋಕ್ಸ್ ಅಂತ ಕರಿತೀವಿ. ಈ ಗ್ಲಾಸಿಗೆ ನಾವಂತ ಕರಿತೀವಿ ಕ್ರೋಕ್ಸ್ ಗ್ಲಾಸ್ ಅಂತ ಕರಿತೀವಿ. ಈ ಕ್ರೋಕ್ಸ್ ಗ್ಲಾಸಸ್ಗಳು ಯಾವ ಕ್ರಿಮಿನಲನ್ನು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಅಂದರೆ UV ರೇಡಿಯೇಷನ್ಸನ್ನು ಅಬ್ಸಾರ್ವ್ ಮಾಡಿಕೊಂಡು ನಮ್ಮ ಕಣ್ಣಿಗೆ ಏನು ಮಾಡುತ್ತೆ, ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಗ್ಲಾಸ್. ಸೊ ಸಿಂಪಲಾಗಿ ಎಕ್ಸಾಮಲ್ಲಿ ರೆಡಿ ಆಗ್ಬೋದು ಸ್ನೇಹಿತರೆ. ಈ ಕೆಳಕಂಡ ಯಾವ ಗಾಜು UV ಕಿರಣಗಳನ್ನು ಹೀರಿಕೊಂಡು ನಮ್ಮ ಕಣ್ಣಿಗೆ ರಕ್ಷಣೆಯನ್ನು ಕೊಡುತ್ತೆ ಅಂದರೆ ದಟ್ ಇಸ್ ಕ್ರೋಕ್ಸ್ ಗ್ಲಾಸು. ನೆಕ್ಸ್ಟ್ ಲಾಸ್ಟ್ ಹೆಸರೇ ಇದೆ, ದಟ್ ಇಸ್ ಫೋಟೋಕ್ರೋಮಿಕ್ ಗ್ಲಾಸ್. ಸೊ ಸ್ನೇಹಿತರೆ, ಏನು ಮಸೂರ ಇದೆ ನೋಡಿ, ಈ ಮಸೂರ ಸಿಂಪಲ್, ಇದೊಂದು ಲೆನ್ಸ್ ಇದೆ. ಈ ಲೆನ್ಸ್ನ ಮೇಲೆ ಬೆಳಕು ಬೀಳತ್ತೆ. ಸೊ ಬೆಳಕು ಸಿಂಪಲ್ ಸ್ನೇಹಿತರೆ. ಈ ಮಸೂರವನ್ನು ಹೇಗೆ ತಯಾರಿಸ್ತಾರೆ ಅಂದರೆ ಬೆಳ್ಳಿಯ ಕ್ಲೋರೈಡ್ AgCl. ಓಕೆ, ಇಲ್ಲ ಕ್ಲೋರೈಡ್ ಇಲ್ಲ, ಇದ್ರ ಚಿಕ್ಕಪ್ಪ ಬ್ರೋಮೈಡ್ ಇಲ್ಲ ಅಯೋಡೈಡ್. ಸೊ ಸ್ನೇಹಿತರೆ, ಕ್ಲೋರೈಡ್ ಇರ್ಬೋದು, ಬ್ರೋಮೈಡ್ ಇರ್ಬೋದು, ಅಯೋಡೈಡ್ ಇರ್ಬೋದು, ಇವೆಲ್ಲವೂ ಒಂದೇ ರೀತಿಯ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಧಾತುಗಳು. 17ನೇ ವರ್ಗದ ಧಾತುಗಳು ಒಂದೇ ರೀತಿಯ ಗುಣಗಳನ್ನು ಹೊಂದಿದೆ. ಇವುಗಳಿಗೆ ಹ್ಯಾಲೋಜಿನ್ಗಳಂತ ಕರಿತೀವಿ. ಆಲ್ರೆಡಿ ಪ್ರಿಡಿಕ್ಟೇಬಲ್ ಟಾಪಿಕಲ್ಲಿ ಹೇಳಿದ್ದೀನಿ. ಈ ಕ್ಲೋರಿನ್ ಆರ್ ಬ್ರೋಮಿನ್ ಆರ್ ಅಯೋಡಿನ್ ಯಾವುದಾದ್ರೂ ಈ ಬೆಳ್ಳಿ ಜೊತೆಗೆ ಸೇರಿಸಿ ಈ ಸಂಯುಕ್ತವನ್ನು ಈ ಗ್ಲಾಸಲ್ಲಿ ಮಿಕ್ಸ್ ಮಾಡ್ತಾರೆ. ಹಾಗಾದರೆ ಈ ಬೆಳ್ಳಿಯ ಕ್ಲೋರೈಡ್ ಆರ್ ಬೆಳ್ಳಿಯ ಬ್ರೋಮೈಡ್ ಆರ್ ಬೆಳ್ಳಿಯ ಅಯೋಡೈಡನ್ನು ಹೊಂದಿರತಕ್ಕಂಥ ಈ ಗಾಜಿನ ಮೇಲೆ ಬೆಳಕು ಬಿದ್ದಾಗ ಬೆಳಕಲ್ಲಿರ್ತಕ್ಕಂಥ UV ಕಿರಣ ಈ ಬೆಳ್ಳಿಯ ಕ್ಲೋರೈಡನ್ನು ವಿಭಜನೆ ಮಾಡುತ್ತೆ ಸ್ನೇಹಿತರೆ. ಬೆಳ್ಳಿಯ ಕ್ಲೋರೈಡನ್ನು ಬೆಳ್ಳಿ ಮತ್ತು ಕ್ಲೋರೈಡ್ ಆಗಿ ವಿಭಜನೆ ಮಾಡುತ್ತೆ. ಹಾಗೆ ಬೆಳ್ಳಿಯ ಕ್ಲೋರೈಡ್ ಬಣ್ಣರಹಿತ, ಆ UV ಕಿರಣ ಬಿದ್ದಾಗ ಬೆಳ್ಳಿಯ ಕ್ಲೋರೈಡ್ ಬೆಳ್ಳಿಯಾಗಿ ವಿಭಜನೆ ಆದಾಗ ತನ್ನ ಬಣ್ಣವನ್ನು ಬದಲಾಯಿಸುತ್ತೆ. ತನ್ನ ಬಣ್ಣ ಬದಲಾಯಿಸ್ದಂಗೆ ಗಾಜಿನ ಕಲರು ಕೂಡ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ನೋಡಿ, ಫೋಟೋ ಅಂದರೆ ಬೆಳಕು, ಬೆಳಕಲ್ಲಿರ್ತಕ್ಕಂಥ UV ಕಿರಣ ಗ್ಲಾಸಿನ ಮೇಲೆ ಬಿದ್ದಾಗ, ಕ್ರೋಮಿಕ್ ಅಂದರೆ ದಟ್ ಇಸ್ ಬಣ್ಣವನ್ನು ಬದಲಾಯಿಸುವ ಗಾಜೆ, ದಟ್ ಇಸ್ ಫೋಟೋಕ್ರೋಮಿಕ್ ಗ್ಲಾಸ್. ಹಾಗಾದರೆ ಫೋಟೋಕ್ರೋಮಿಕ್ ಗ್ಲಾಸ್ ಈ ಕೆಳಕಂಡ ಯಾವ ಕಿರಣದಿಂದ ತನ್ನ ಬಣ್ಣವನ್ನು ಬದಲಾವಣೆ ಮಾಡುತ್ತೆ ಅಂದರೆ ಸಿಂಪಲ್ UV ಕಿರಣ. ಫೋಟೋಕ್ರೋಮಿಕ್ ಗಾಜಿನಲ್ಲಿ ಬಣ್ಣವನ್ನು ಬದಲಾವಣೆ ಮಾಡಲು ಬೆರೆಸಿರ್ತಕ್ಕಂಥ ಸಂಯುಕ್ತ ಯಾವುದು ಅಂದರೆ ಬೆಳ್ಳಿಯ ಕ್ಲೋರೈಡ್ ಆರ್ ಬೆಳ್ಳಿಯ ಬ್ರೋಮೈಡ್ ಆರ್ ಬೆಳ್ಳಿಯ ಅಯೋಡೈಡ್. ಇದು ವಿಭಜನೆ ಆಗಿ ಸೊ ತನ್ನ ಬಣ್ಣವನ್ನು ಬದಲಾವಣೆ ಮಾಡುತ್ತೆ. ಆ ಬಣ್ಣ ಬದಲಾವಣೆ ಆಗಿದ್ದೇ ಗ್ಲಾಸ್ ಈ ಥರ ಕಲರನ್ನು ಚೇಂಜ್ ಮಾಡುತ್ತೆ ಸ್ನೇಹಿತರೆ. ನೋಡಿ, ಸನ್ಲೈಟ್ ಇಲ್ಲಿ ಬಿದ್ದಿದೆ, ಇಲ್ಲಿ ಕಲರ್ ಚೇಂಜ್ ಆಗಿದೆ. ಇಲ್ಲಿ UV ಬೆಳ್ಳಿ ಮತ್ತು ಕ್ಲೋರೈಡನ್ನು ಡಿವೈಡ್ ಮಾಡಿದೆ, ಕಲರ್ ಚೇಂಜ್ ಆಗಿದೆ. ಇಲ್ಲಿ ಸನ್ಲೈಟ್ ಬಿದ್ದಿಲ್ಲ, ಕಲರ್ ಚೇಂಜ್ ಆಗಿಲ್ಲ. ದಿಸ್ ಟೈಪ್ ಆಫ್ ಗ್ಲಾಸಿಗೆ ನಾವು ಕರಿತೀವಿ ಫೋಟೋಕ್ರೋಮಿಕ್ ಗ್ಲಾಸ್. ಫೋಟೋಕ್ರೋಮಿಕ್ ಗ್ಲಾಸಲ್ಲಿ ಬಳಸಿರ್ತಕ್ಕಂಥ ಸಂಯುಕ್ತ ಯಾವುದು ಅಂತ ಎಕ್ಸಾಮಲ್ಲಿ ಬರುತ್ತೆ, ಯಾವ ಕಿರಣ ಅಂತ ಬರುತ್ತೆ, ಡೇ ಆ್ಯಂಡ್ ನೈಟ್ ಗ್ಲಾಸ್ ಅಂತಲೂ ಕೂಡ ಬರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇಲ್ಲಿವರೆಗೂ ಗಾಜಿನ ಬಗ್ಗೆ ಒಂದು ಬ್ಯೂಟಿಫುಲ್ ಪರಿಕಲ್ಪನೆಯನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ಇದು ನಿಮ್ಮ ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ. ನಿಮ್ಮ ಅಕಾಡೆಮಿಯನ್ನು ಬ್ಯೂಟಿಫುಲ್ ಸಬ್ಸ್ಕ್ರೈಬನ್ನು ಮಾಡಿಸಿ ಸ್ನೇಹಿತರೆ. ಸೊ ಸ್ನೇಹಿತರೆ, ನಮ್ಮಲ್ಲಿ ಏನು ಸೋಷಿಯಲ್ ಮೀಡಿಯಾಗಳಿದೆ ಅದ್ರ ಜೊತೆಗೆ ಟಚ್ಚಲ್ಲಿರಿ. ನಮ್ಮ ಆಫ್ಲೈನ್ ಕ್ಲಾಸಸ್ಗಳು
ನಿಮಗೆ ಬ್ಯೂಟಿಫುಲ್ ಒಂದು ಹೊಸ ಆಫರನ್ನೇ ಕೊಟ್ಟಿದೆ. 3 ದಿವಸ ಬಂದು ನೋಡಿ, ಆಮೇಲೆ 100% ಜಾಯ್ನ್ ಆಗ್ತೀರಾ. 3 ದಿವಸ ಬಂದು ನೋಡಿ, ಇಷ್ಟ ಆಗಿಲ್ಲ ಮತ್ಯಾವುದು ಬೆಸ್ಟ್ ಕೋಚಿಂಗ್ ಸೆಂಟರ್ ಅಲ್ಲಿ ಹೋಗಿ ನಮ್ಮದು ಬೆಸ್ಟ್ ಕೋಚಿಂಗ್ ಸೆಂಟರ್ ಅಂತ ಅನ್ಸಿದ್ರೆ ನಮ್ಮ ಜೊತೆಗೆ ಇರಿ. 100ಕ್ಕೆ 100 ನೀವು ನಮ್ಮ ಜೊತೆಗೆ ಇರ್ತೀರಾ. ಒಂದ್ಸತಿ ಬಂದು ಜಾಯ್ನ್ ಆಗಿ ಒಂದು ಬ್ಯೂಟಿಫುಲ್ ಗೌರ್ಮೆಂಟ್ ಜಾಬನ್ನು ತಗೊಂಡು ಹೋಗಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಅನೇಕ ಹುಡುಗರು ನನಗೆ ಕಾಮೆಂಟ್ ಮಾಡಿದ್ದೀರಾ, ಸರ್ KPSC ಎಕ್ಸಾಮ್ಸ್ ಏನಿದೆ ಅದರ ವಿರುದ್ಧ ಯಾಕೆ ನೀವು ಮಾತಾಡ್ತಾ ಇಲ್ಲ ಅಂತ. ಸೊ ಸಿಂಪಲ್, ನಾನು ಮಾತಾಡ್ತೀನಿ, ಶೀಘ್ರದಲ್ಲೇ ನಿರೀಕ್ಷಿಸಿ. ಬಟ್ ನನ್ನ ಪರಿಸ್ಥಿತಿ, ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಈ ಒಂದು ಬ್ಯೂಟಿಫುಲ್ ಪರಿಸ್ಥಿತಿಯಿಂದನೇ ಒಂದು ಒಳ್ಳೆ ವಿಡಿಯೋನ ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿಗಳಿಗೆ ನಾನು ಬಿಡ್ತೀನಿ ಅಂತ ಹೇಳ್ತಾ, ತಮಗೂ ನಮಗೂ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಸ್ನೇಹಿತರೆ. ಈ ಜಗತ್ತು ಗೆದ್ದರೆ ಮಾತ್ರ ಪ್ರೋತ್ಸಾಹ ಕೊಡತ್ತೆ, ಸೋತ್ರೆ ಅವನನ್ನು ಹೀಯಾಳಿಸಿ ಬಿಸಾಕತ್ತೆ. ಗೆಲ್ಲೋದನ್ನು ಮಾತ್ರ ಯೋಚನೆ ಮಾಡಿ, ಪರಿಸ್ಥಿತಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಪರಿಸ್ಥಿತಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಪರಿಸ್ಥಿತಿಯೇ ಗಾಡ್ ಇದೆ, ನೇಚರ್ ಈಸ್ ಗಾಡ್. ಆ ನೇಚರೇ ಯಾರ್ಯಾರು ಕ್ರಿಮಿನಲ್ಸ್ ಇದ್ದಾರೆ ಅವ್ರಿಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪನಿಷ್ಮೆಂಟ್ ಕೊಡತ್ತೆ ಅಂತ ಹೇಳ್ತಾ, ಒಳ್ಳೆಯರಾಗಿ ಬ್ಯೂಟಿಫುಲ್ಲಾಗಿ ಒಳ್ಳೆತನದಿಂದ ಬದುಕೋಣ, ಒಳ್ಳೆಯದನ್ನೇ ಮಾಡೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.